ಸರ್ವರಿಗೂ ಶುಭ ಸಂಜೆ. ಎರಡನೇ ದಿನದ ಗಮಕ ಕಗ್ಗ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಭಾರ್ಗವಿ ಅವರಿಂದ DVG ಅವರ ಒಂದು ಕವನವನ್ನು ಹಾಡ್ತಾರೆ. ಗುರುವೇ ದೇವ ಜನಕ್ಕೆ ಸಂತಸವೀವ ಘನನು ನಾನೆಂಬ ಜನಕ್ಕೆ ಸಂತಸವೀವ ಘನನು ನಾನೆಂಬ ಎಣಿಕೆ ತೋರದೆ ಜಗದ ಪೋಗಳಿಗೆಗೆ ಬಾಯ್ ಬಿಡದೆ ಮನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿನಲಿವಿಂ ತಾನೆಲೆಯ ಪಿಂತೆದು ಧೀನದೆಯ ತೋರಿ ತಾನೆಲೆಯ ಪಿಂತೆದು ದೀನದೆಯ ತೋರಿ ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ ಮನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಉಪಕಾರಿ ನಾನು ಎನ್ನುಪಕೃತಿಯು ಜಗಗೆಂಬ ವಿಪರೀತ ಮತಿಯನುಳಿದು ವಿಪುಲಾಶಯವನೀವ ಸುಫಲ ಸೋಮ ಭರಿತ ವಿಪುಲಾಶಯವನೀವ ಸುಫಲ ಸೋಮ ಭರಿತ ಪಾದಪದ ತೆಲೈಜ ಮಾದೊಳ್ಪಿನಿಂ ಬಾಳ್ವೋನು ಮನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಧನ್ಯವಾದಗಳು. ಭಾರ್ಗವಿ ಅವರಿಗೆ ಎರಡನೇ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವ್ಯಾಖ್ಯಾನಕಾರರು ಆದ ಶ್ರೀಯುತ ಕಗ್ಗ ನಟೇಶ್ ಅವರನ್ನು, ವಾಚನಕಾರರಾದ ಶ್ರೀಯುತ ಪ್ರಸಾದ್ ಭಾರದ್ವಾಜ್ ಅವರನ್ನು ಆಹ್ವಾನಿಸುತ್ತೇನೆ. ಸುಸ್ವಾಗತ. ಸರಸ್ವತಿ ಮಹಾಭಾಗ್ಯೆ ವಿದ್ಯೆ ಕಮಲಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ. ತರಣಿ ಕಿರಣದ ನಂಟು ಗಗನ ಸನಿಲದ ನಂಟು ಧರಣಿ ಚಲನೆಯ ನಂಟು ಮರುತನೊಳಂಟು ಪರಿಪರಿಯ ನಂಟುಗಳಿನೊಂದು ಗಂಟು ಪರಿಪರಿಯ ನಂಟುಗಳಿನೊಂದು ಗಂಟು ಈ ವಿಶ್ವ ಕಿರಿದು ಪಿರಿದು ಒಂದು ಅಂಟು ಮಂಕುತಿಮ್ಮ. ಈ ಪ್ರಪಂಚ
ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ಸಂಬಂಧ ಇದೆ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಯಾವುದೂ ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ ಅಂತ. ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ತರಣಿ ಕಿರಣದ ನಂಟು, ಸೂರ್ಯನಿಗೂ ಮತ್ತು ಅದರ ಕಿರಣಕ್ಕೂ ಸಂಬಂಧ ಇದೆ. ಗಗನ ಸಲಿಲದ ನಂಟು, ಆಕಾಶಕ್ಕೂ ನೀರಿಗೂ ನಂಟಿದೆ. ಆಕಾಶದಲ್ಲಿ ಜಾಗ ಇಲ್ಲ ಅಂದರೆ ಮೋಡಕ್ಕೆ ಅವಕಾಶ ಇಲ್ಲ, ಮೋಡಕ್ಕೆ ಅವಕಾಶ ಇಲ್ಲ ಅಂದರೆ ಮಳೆ ಬರಂಗಿಲ್ಲ. ಹೇಗೆ ಪ್ರಕೃತಿ ಸಹಜವಾಗಿ ಎಲ್ಲ ಒಂದಕ್ಕೊಂದು ಸಂಬಂಧವನ್ನು ಬೆಸೆದುಕೊಂಡಿದೆ, ನಮಗೆ ಸಂಬಂಧ ಇಲ್ಲ ಅಂತ ನಾವು ಹೇಳೋ ಹಾಗೆ ಇಲ್ಲ. ಎಲ್ಲ ಸಂಬಂಧಗಳ ಜಾಲದಲ್ಲಿಯೇ ನಾವು ಇರೋದು, ಪ್ರತಿಯೊಂದಕ್ಕೂ ನಮಗೂ ಸಂಬಂಧ ಇದೆ ಅಂತ. ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು. ಭೂಮಿ ಚಲಿಸ್ತಾ ಇರುತ್ತೆ, ಅದರಿಂದ ಹಗಲು ರಾತ್ರಿಗಳಾಗ್ತವೆ. ಅದ್ಯಾರು ಚಲಿಸುವಂತೆ ಮಾಡೋದು ಯಾರು? ನಾವಂತೂ ಆಗಲ್ಲ, ನಮಗಂತೂ ಆಗಲ್ಲ. ಅದು ಹಾಗೇ ಚಲಿಸ್ತಾ ಇದೆಯಲ್ಲ. ಧರಣಿ ಚಲನೆಯ ನಂಟು, ಭೂಮಿಗೂ ಅದರ ಚಲನೆಗೂ ಸಂಬಂಧ ಇದೆ. ಮರುತನೊಳ್ ನಂಟು, ಮರುತನೊಳ್ ನಂಟು ಅಂದರೆ ಆ ಗಾಳಿಯ ಸಂಬಂಧವೂ ಇದೆ. ನಮಗೂ ಗಾಳಿಗೂ ಸಂಬಂಧ ಇದೆ. ಗಾಳಿ ಇಲ್ಲ ಅಂದ್ರೆ ನಾವಿಲ್ಲ. ನಾವು ಹುಟ್ಟಬೇಕಾದ್ರೆ ಮೊದಲು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಭಗವಂತ ನಮ್ಮನ್ನು ಇಲ್ಲಿ ತಂದಿದ್ದಾನೆ. ವನಸ್ಪತಿಗಳಾಗಲಿ, ಆ ಕ್ರಿಮಿಕೀಟಗಳಾಗಲಿ, ನದಿ ಕಡಲುಗಳಾಗಲಿ, ಗುಡ್ಡ ಬೆಟ್ಟಗಳಾಗಲಿ, ಎಲ್ಲವನ್ನೂ ಕೂಡ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಮಹಾರಾಜನ ಇಳಿಸಿದಾಗ ಮನುಷ್ಯನ ಇಳಿಸಿದ್ದಾನೆ. ಆದರೂ ನಮ್ಗೆ ಕೊರಗದೆ ಅದಿಲ್ಲ, ಇದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀವಿ ನಾವು. ಆದರೆ ಎಲ್ಲದಕ್ಕೂ ಸಂಬಂಧ ಇದೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಯಾವುದನ್ನು ಕೂಡ ತಿರಸ್ಕಾರ ಮಾಡುವ ಹಾಗಿಲ್ಲ. ಮರುತನೊಳ್ ನಂಟು ಪರಿಪರಿಯ ನಂಟುಗಳಿನ್ ಒಂದು ಗಂಟಿ ವಿಶ್ವ. ಅದರಿಂದ ಇಡೀ ವಿಶ್ವ ನಾನಾ ರೀತಿಯ ಸಂಬಂಧಗಳ ಒಂದು ದೊಡ್ಡ ಗಂಟು. ಆದರೆ ಇಲ್ಲಿನ ದೊಡ್ಡ ಸಂಬಂಧ ಅಂದರೆ ಕೆಲವು ಕಡೆ ಸಂಬಂಧ ದೊಡ್ಡದಿದೆ, ಕೆಲವು ಸಲ ಸಂಬಂಧ ಸಣ್ಣದಿದೆ ಅಷ್ಟೇ. ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಮಗೂ ಕಲ್ಲಿಗೂ ಸಂಬಂಧ ಇಲ್ವಾ? ದೊಡ್ಡ ಕಲ್ಲಿಗೂ ಸಣ್ಣ ಕಲ್ಲಿಗೂ ಸಂಬಂಧ ಇಲ್ವಾ? ದೊಡ್ಡ ಕಲ್ಲನ್ನು ಇಡಬೇಕಾದ್ರೆ ಅದು ಸರಿ ಕೂತ್ಕೋಬೇಕಾದ್ರೆ ಸಣ್ಣ ಕಲ್ಲನ್ನು ಇಡಬೇಕಾಗತ್ತೆ. ಸಣ್ಣ ಕಲ್ಲು ಬೇಡ ನೆಗ್ಲೆಕ್ಟ್ ಮಾಡೋ ಇದ್ರೆ ದೊಡ್ಡ ಕಲ್ಲು ಕೂತ್ಕೊಳ್ಳಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಸಂಬಂಧ ಇದೆ. ಅದಕ್ಕೆ ನಮ್ಮ ಹಿರಿಯರು ಕಲ್ಲಿನಲ್ಲಿಯೇ ಮೂರ್ತಿಯನ್ನು ಕಡಿದ್ರಂತೆ. ಯಾಕೆ ಅಂದರೆ ಕಲ್ಲಿಗೂ ನಮಗೂ ಸಂಬಂಧ ಇದೆ. ಅದು ನಮಗಿಂತ ಮನುಷ್ಯನಿಗಿಂತ ಹೆಚ್ಚು ಉತ್ಕೃಷ್ಟವಾದದ್ದು ಕಲ್ಲು. ಹೇಳ್ತಾರೆ, ನದ್ವಿಷಂತಿ ನಯಾಚಂತೆ ಪರನಿಂದ ನ ಕುರ್ವತೆ ಅನಾಹೂತ ನ ಚಾಯಾಂತಿ ತೇನ ಅಶ್ಮಾನೋಪಿ ಪಂಡಿತಾ ದೇವತಾ. ಕಲ್ಲಲ್ಲೇ ಯಾಕೆ ದೇವತಾ ಮೂರ್ತಿ ಕಡಿತಾರೆ? ದಿವಸಕ್ಕೊಬ್ಬೊಬ್ಬರನ್ನು ಕೂರಿಸ್ಬೋದಲ್ಲ ಗಣಪತಿ ಬದಲಿಗೆ. ಅದು ಕಲ್ಲಿನಲ್ಲಿರುವ ಸತ್ವ ಇದೆಯಲ್ಲ, ಅದು ಪರಮಸತ್ವ. ಅದಕ್ಕೆ ಯಾಕೆ ಹೇಳ್ತಾರೆ ಕಲ್ಲನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರಂತೆ? ಕಲ್ಲುಗಳು ಯಾರನ್ನು ದ್ವೇಷ ಮಾಡುವುದಿಲ್ಲ. ಮನುಷ್ಯನು ಕೂರಿಸಿದ್ರೆ ಪಕ್ಕದ ಮನೆಯವ್ರು ಯಾಕೆ ಬಂದ ಅವನು ಕಳ್ಸಾಚಿಗಂತಾರೆ. ನದ್ವಿಷಂತಿ ನ ಯಾಚಂತೆ, ಯಾರನ್ನು ದೇಹಿ ಅಂತ ಬೇಡಲ್ಲಂತೆ ಕಲ್ಲುಗಳು. ಎಂಥ ಸದ್ಗುಣ ಹೌದು. ನ ದೇಹಿ ಅಂತ ಕೇಳಲ್ಲ, ನ ಯಾಚಂತೆ. ಆಮೇಲೆ ಇನ್ನೊಂದು ಗುಣ, ಪರನಿಂದ ನ ಕುರ್ವತೆ, ಬೇರೆಯವರು ನಿನ್ಸಲ್ಲ ಕಲ್ಲುಗಳು. ಎಲ್ಲ ದುರ್ಗುಣಗಳು ಮನುಷ್ಯನಲ್ಲಿದೆ, ಅದಕ್ಕೆ ಮನುಷ್ಯನ ಮೂರ್ತಿ ಮಾಡಿಲ್ಲ. ಪರನಿಂದ ನ ಕುರ್ವತೆ ಅನಾಹೂತ ನ ಚಾಯಾಂತಿ. ಮತ್ತೊಂದು ಗುಣ ಅಂದ್ರೆ ಆ ಕಲ್ಲುಗಳು ಕರೆಯದೇ ಎಲ್ಲೂ ಬರುವುದಿಲ್ಲ. ಬಹಳ ಡಿಗ್ನಿಫೈಡ್. ಗೌರವ ಕೊಟ್ಟರೆ ಬರ್ತವೆ, ಕರೀಲಿಲ್ವಾ ಬರೋದೇ ಇಲ್ಲ. ಅನಾಹೂತ ನ ಚಾಯಾಂತಿ. ಆದ್ರಿಂದ ಈ ಕಲ್ಲುಗಳು ಕೂಡ ದೇವತೆಗಳೇ. ಆ ಕಲ್ಲುಗಳಿಗೂ ನಮಗೂ ಸಂಬಂಧ ಇದೆ. ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ನಾವು ತಿರಸ್ಕರಿಸುವ ಹಾಗಿಲ್ಲ. ಈ ವಿಶ್ವದಲ್ಲಿ ನೋಡಲು ಎಲ್ಲರೂ ಎಲ್ಲರ ನಂಟು, ಆವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು. ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು. ಆವುದು ಅದಕ್ಕೆ ಅಂಟಿರದು ಮಂಕುತಿಮ್ಮ. ಅದೇ ಸಂಬಂಧವನ್ನ ಮತ್ತೆ ಮುಂದಿನ ಮುಕ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಈ ವಿಶ್ವದಲ್ಲಿ ನೋಡಲೆಲ್ಲರೆಲ್ಲರ ನಂಟು, ಅವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು,
ಜಡಚೇತನಕ್ಕೆ ನಂಟು ಆವುದದ ಕಂಠಿರದೋ ಮಂಕುತಿಮ್ಮ. ಈ ವಿಶ್ವದಲ್ಲಿ ಎಲ್ಲದಕ್ಕೂ ಸಂಬಂಧ ಇದೆ. ಈ ವಿಶ್ವದಲ್ಲಿ ನೋಡಲ್ ಎಲ್ಲರೆಲ್ಲರ ನಂಟು. ಆವನ ಬಂಧುತೆಯ ಜಡೆಯ ಬಿಡಿಸುವನು. ಈ ಬಂಧುತ್ವದ ಈ ನಂಟಿನ ಸಿಕ್ಕನ್ನ ಬಿಡಿಸುವವರು ಯಾರಿದ್ದಾರೆ? ಸಂಬಂಧ ಇಲ್ಲ ಅಂತ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪರೋಕ್ಷವಾಗಿ ಯಾವುದಾದ್ರೂ ಒಂದು ಕಾರಣಕ್ಕೆ ಒಬ್ಬರಿಂದೊಬ್ರು ಸಂಬಂಧ ಇರುತ್ತೆ ನಮಗೆ. ಆದ್ರಿಂದ ಈ ಬಂಧುತ್ವವನ್ನು ಬಿಡಿಸುವವನು ಯಾರಿದ್ದಾರೆ? ಬಿಡಿಸುವವರು ಯಾರೂ ಇಲ್ಲ. ಆವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು, ಒಂದು ಜೀವಕ್ಕೆ ಒಂದು ಜೀವದ ನಂಟಿರುತ್ತೆ. ಜಡ ಚೇತನಕ್ಕೆ ನಂಟು, ಜಡಕ್ಕೂ ಚೇತನಕ್ಕೂ ನಂಟಿರುತ್ತೆ. ಆವುದದ ಕಂಟಿರದೋ, ಯಾವುದಕ್ಕೆ ಕಂಟಿರಲ್ಲ. ಇವತ್ತ ಆ ಅಂಟನ್ನ ನಾವು ನಾಶ ಮಾಡಿಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿದ್ದೀವಿ. ಹೇಗೆ ಭಗವಂತ ಸೃಷ್ಟಿ ಮಾಡುವಾಗ ಬೆಳೆ ಮಳೆ ಎಲ್ಲದಕ್ಕೂ ಒಂದು ಸಂಬಂಧ ಇಟ್ಟುಕೊಂಡು ಸೃಷ್ಟಿ ಮಾಡಿದ್ದ. ಒಂದು ಬೆಳೆ ಜಾಸ್ತಿ ಬರಬೇಕಾದ್ರೆ ಸಣ್ಣ ಸಣ್ಣ ಕೀಟಗಳು ನಮಗೆ ಸಹಾಯ ಮಾಡ್ತವೆ. ಹಾವುಗಳು ಕೂಡ ಇಲಿ ನುಂಗ್ತವೆ. ನಾವು ಹೋಗಿ ಇಲಿನ ಬಡಿಯೋಕ್ಕಾಗಲ್ಲ. ಎಲ್ಲ ಆಗ ಹೊಲದಲ್ಲೆಲ್ಲ ಇಲಿಗಳು ಕಾಟ ಕೊಡ್ತಾವಲ್ಲ, ಅವನು ಹಾವುಗಳನ್ನು ಸೃಷ್ಟಿ ಮಾಡ್ದ. ಹಾವುಗಳು ಏನು ಮಾಡ್ತಿದ್ವು? ಏನೂ ನಮ್ಮ ಹತ್ರ ಶುಲ್ಕ ಚಾರ್ಜ್ ಮಾಡ್ದೇನೆ ಇಲಿ ಸಂಹಾರ ಮಾಡ್ತಿದ್ವು. ಈಗ ಆಮೇಲೆ ಜೇನುಗಳು, ದುಂಬಿಗಳಿದಾವಲ್ಲ, ಆ ಧಾನ್ಯದ ಒಳಗಡೆ ಬಂದು ಆ ಹೂ ಬಿಟ್ಟಾಗ ಒಂದು ಪರಾಗಸ್ಪರ್ಶ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಿ ಹೆಚ್ಚು ಬೆಳೆ ಬರುವ ಹಾಗೆ ಮಾಡ್ತಿದ್ವು. ಈಗ ನಮಗೆ ಜಾಸ್ತಿ ಬೆಳೆ ಬೇಕು ಅಂತ ಎಲ್ಲ ಔಷಧಿ ಹಾಕಿಬಿಟ್ಟಿದ್ದೀವಿ. ಆದ್ರಿಂದ ಆ ದುಂಬಿಗಳು ಬರಲ್ಲ. ಆದ್ರಿಂದ ಮತ್ತೆ ವಿಷನೇ ನಾವು ಉಣ್ಬೇಕಾಗತ್ತೆ. ಹಿಂದೆ ಈಗ ಮಂಗನ ಕಾಟ ಎಲ್ಲ ಜಾಸ್ತಿ ಯಾಕೆ ಬಂದಿದೆ ಅಂತಂದ್ರೆ, ಹಿಂದೆ ಮಂಗಗಳ ಮರಿಗಳು ಹಾಕಿದ ತಕ್ಷಣ ಗಿಡಗಳು ಮರಿನ ಹೊತ್ಕೊಂಡು ಹೋಗಿ ತಿಂತಾ ಇದ್ವಂತೆ. ಅದಕ್ಕೆ ಆಹಾರ, ಮಂಗನ ಸಂಖ್ಯೆ ಕಡಿಮೆ ಆಗ್ತಿತ್ತು. ಈಗ ಗಿಡಗಳನ್ನಿಲ್ಲ, ಅವಾಗೇನು ಆಹಾರ ಇದೆ? ಗಿಡಗಳು ಬಹಳ ಕಡಿಮೆ. ಎಲ್ಲ ಈ ಸೈಕಲ್ ಅನ್ನು ಮುರಿದು ಹಾಕೊಂಡಿದ್ದೀವಿ ನಾವು. ಆದ್ರಿಂದ ಅತಂತ್ರ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಆದ್ರಿಂದ ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು, ಆವುದದ ಕಂಟಿರೋದು, ಆವುದಕ್ಕೆ ಅಂಟಿರೋದು. ಯಾವುದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಕ್ ಸಾಧ್ಯ? ಎಲ್ಲದಕ್ಕೂ ಸದ್ಯ. ನಾವು ಅದಕ್ಕೆ ಏನೇನು ನಾವು ಬೆಳಗಿನಿಂದ ಸಂಜೆವರೆಗೂ ಏನೇನು ನೋಡ್ತೀವಿ, ಏನೇನು ಅವಲೋಕನ ಮಾಡ್ತೀವಿ, ಯಾವ ವಸ್ತುವನ್ನು ನೋಡ್ತೀವಿ, ಪರೋಕ್ಷವಾಗಿ ಎಲ್ಲದರ ಸಂಬಂಧವೂ ನಮಗಿರುತ್ತೆ. ನಾವು ಪುಸ್ತಕಗಳನ್ನು ಓದ್ತೀವಿ. ರಾಮಾಯಣ ಮಹಾಭಾರತ, ಅದಕ್ಕೆ ನಮ್ಗೆ ಸಂಬಂಧ ಇಲ್ವಾ? ರಾಮಾಯಣ ಮಹಾಭಾರತ ಬರೇ ಎಂಟರ್ಟೈನ್ಮೆಂಟ್ಗೆ ಇದ್ದಿದ್ದಲ್ಲ, ನಮ್ಮ ಜೀವನಕ್ಕೆ ಅದು ತತ್ವವನ್ನು ಉಪದೇಶ ಮಾಡುತ್ತೆ. ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಹಲವಾರು ಪಾತ್ರಗಳ ಪರಿಚಯವನ್ನು ಮಾಡ್ತಾರೆ. ಅವ್ರು ಹೇಳೋದೇನು ಅಂದ್ರೆ, ಕೆಲವು ಪಾತ್ರಗಳು ನಮಗೆ ಎಚ್ಚರಿಕೆ ಕೊಡ್ತವೆ, ಕೆಲವು ಮುಕ್ತಗಳು ನಮಗೆ ಎಚ್ಚರಿಕೆ ಕೊಡ್ತವೆ, ಇನ್ನು ಕೆಲವುಗಳು ಉಪದೇಶ ಮಾಡ್ತವೆ, ಇನ್ನು ಕೆಲವು ಅದೇ ನಾವು ಪಾತ್ರ ಆಗಬೇಕು ಅಂತ ಹೇಳ್ತಾರೆ ಡಿ ವಿ ಜಿ. ಅದೇ ಪಾತ್ರ ಆದರೆ ನಮಗೆ ಗೊತ್ತಾಗತ್ತೆ. ಬರೇ ಕತೆ ಹೇಳೋದಲ್ಲ, ಆ ಪಾತ್ರವೇ ನಾವಾಗಬೇಕು. ಡಿ ವಿ ಗುಂಡಪ್ಪನವರಿಗೆ ರಾಮಾಯಣದಲ್ಲಿ ಭರತನ ಪಾತ್ರ ತುಂಬಾ ಇಷ್ಟ. ಭರತನ ಪಾತ್ರ ತುಂಬಾ ಇಷ್ಟ ಅಂದ್ರೆ ಅವ್ರು ಹೇಳ್ತಾರೆ, ವರ್ಣನೆ ಮಾಡಿ 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 ನಾವೇ ಭರತನಾಗಬೇಕು. ಭರತನಾದ್ರೆ ಏನು ಪ್ರಯೋಜನ ಇದೆ? ಅರಸು ಅಡವಿಗೆ ಐದಿದೊಡಂ ಅವನಿತ್ತ ಪಾದುಕೆಗಳ್ವರೆಯದೊಡಂ ಏನನಂ ಭರತನು ಅರಸು ಅಡವಿಗೆ ಐದಿದೊಡಂ ಅವನಿತ್ತ ಪಾದುಕೆಗಳ್ವರೆಯದೊಡಂ ಏನನಂ ತಾಂವರದಿಯೊರೆದು ದೊರೆತನದ ಭಾರವನು ಹೊತ್ತು ದೊರೆಯಾಗದ ಭರತವನಿರು ನೀನು ಮಂಕುತಿಮ್ಮ. ದೊರೆತನದ ಭಾರವನು ಹೊತ್ತು ದೊರೆಯಾಗದ ಭರತವನಿರು ನೀನು ಮಂಕುತಿಮ್ಮ. ಭರತನ ಪಾತ್ರದಿಂದ ನಮಗೊಂದು ಅದ್ಭುತವಾದ ಸಂದೇಶ ಕೊಡ್ತಾರೆ. ಸುಮ್ಮನೆ ಕತೆ ಕೇಳುವುದೆಲ್ಲ ನಾವೇ ಭರತ ಆಗಬೇಕು ಅಂತ. ಎಷ್ಟು ಚೆನ್ನಾಗಿ ಭರತನನ್ನ ಎಷ್ಟು ಚೆನ್ನಾಗಿ ಕೊಂಡಾಡ್ತಾರೆ. ಭರತ ರಾಮನ ಪಾದುಕೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಬಂದು ಸಿಂಹಾಸನದ ಮೇಲೆ ಇಟ್ಟ. ಅದಕ್ಕೊಂದು ಹಿಂದಿಂದು ಕತೆ ಇದೆ.
ಒಮ್ಮೆ ನಾರಾಯಣ ಶಂಖ ಚಕ್ರ ಗದಾ ಸಹಿತನಾಗಿ ಒಂದೇ ಪಾದರಕ್ಷೆನ ಹಾಕ್ಕೊಂಡು ಆಮೇಲೆ ಅರ್ಜೆಂಟಾಗಿ ಮರ್ತೋಗಿ ಒಳಗಡೆ ಹೋಗ್ಬಿಟ್ಟು ನಾನು ರೂಮ್ ಒಳಗಡೆ. ಆಮೇಲೆ ಮತ್ತೇನೋ ಕರೆ ಬಂತು, ಎಲ್ಲೋ ಕೆಲ್ಸಕ್ಕೆ ಬಂತು. ಆಮೇಲೆ ಸೀದಾ ಅಲ್ಲೇ ಎಲ್ಲ ಕಿರೀಟ, ಶಂಖ, ಚಕ್ರ ಮತ್ತೆ ಪಾದುಕೆನೂ ಒಳಗೆ ತಗೊಂಡು ಹೋಗ್ಬಿಟ್ಟಿದ್ದ ಗೊತ್ತಾಗ್ದಿದ್ದಂಗೆ. ನಾವು ಕೆಲವು ಅಡಿಗೆ ಮನೆಗೆ ಹೋಗ್ತೀವಲ್ಲ, ಹಾಗಾಗಿ ಅಲ್ಲಿ ಇಟ್ಟು ಇವನ್ನೆಲ್ಲ ಹೊರಗೆ ಕೆಲಸ ನಿಮಿತ್ತ ಹೊರಟೋದ್ನಂತೆ. ಆಗ ಕಿರೀಟ ಶಂಖ ಎಲ್ಲ ಶುರು ಮಾಡಿದ್ವಂತೆ. ಈ ನಾವೆಲ್ಲ ಒಳಗೆ ಬರೋದು ವಿಹಿತ, ನೀನು ಹೊರಗಡೆ ಇರೋರು ಯಾಕೆ ಬಂದೆ ನೀನು ಅಂತ. ನಿನ್ನ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು, ಗಲಾಟೆ ಶುರುವಾಯ್ತಂತೆ. ಇದು ಹೇಳುವಷ್ಟು ಹೇಳ್ತು. ಆದ್ರೆ ನೋಡಿ, ಎಷ್ಟೇ ಕಿರೀಟ ಇಟ್ಕೊಳ್ಳಿ, ಶಂಖ ಇರಲಿ, ಚಕ್ರ ಇರಲಿ, ಭಕ್ತರು ನನಗೇ ಮೊದಲು ಅವನ ಪಾದದಲ್ಲಿರ್ತಕ್ಕಂಥ ನನ್ನನ್ನೇ ಮುಟ್ಟೋದು ಮೊದಲಲ್ವಾ, ಆಗ ಶ್ರೇಷ್ಠ ನಾನು ಅಂತ ಹೇಳ್ಕಂತಂತೆ. ಆದ್ರೆ ಎಲ್ಲ 3-4 ಜನ ದಬಾಯಿಸಿದ್ರೆ ಪಾಪ ದಿವಿಕಾಯ್ತು, ಅಳಕ್ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ನಾರಾಯಣ ಬಂದ. ನಾರಾಯಣ ಬಂದು ಯಾಕೆ ಅಳ್ತಿದ್ದಿ ಅಂತ. ಇವರೆಲ್ಲ ನನ್ನ ತಮಾಷೆ ಮಾಡಿದ್ರು, ತುಂಬಾ ಅಣಗಿಸಿದ್ರು ನನಗೆ. ನಾನೇನು ಬಂದಿದ್ದು, ನೀನೇ ತಗೊಂಡು ಬಂದಿದ್ದು, ಒಳಗಡೆ ಬಂದಿದ್ದೆ ಅಂತ ಹೇಳ್ಕೊಂಡು ಎಲ್ಲ ನನ್ಗೆ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂಥೇಳಿ ಕಣ್ಣಲ್ಲಿ ನೀರು ಹಾಕ್ತಂತೆ. ಆಗ ಪಾದರಕ್ಷೆಗೆ ಹೇಳ್ದ, ನೀನೇನು ಕಣ್ಣಲ್ಲಿ ನೀರು ಹಾಕ್ಬೇಡಪ್ಪ, ಮುಂದೊಂದು ಕಾಲ ಬರುತ್ತೆ ಯಾರ್ಯಾರು ಅಣಕಿಸಿದ್ರಲ್ಲ ಅವರೇ ನಿನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಿ ಸಿಂಹಾಸನ ಕೂರಿಸ್ತಾರೆ. ಹೀಗೆ ಹೇಳಿದ್ದಕ್ಕೆ ಆ ಕಿರೀಟ ಅದು ಭರತನ ಪಾತ್ರ ಆಗಿದ್ಕೊಂಡು ಅದು ಅಣಕಿಸಿತ್ತು ಹಿಂದೆ. ಅವನೇ ತಲೆ ಮೇಲೆ ಹೊತ್ಕೊಂಡು ಬಂದು ಸಿಂಹಾಸನದ ಮೇಲೆ ಇಟ್ಟ. ಯಾವ ಒಂದು ಕಾಂಟೆಕ್ಸ್ಟ್ ಅಲ್ಲೂ ಕೂಡ ಒಂದು ಪಾದರಕ್ಷೆ ಸಿಂಹಾಸನವನ್ನು ಏರಿದ್ದಿಲ್ಲ. ಅದರಿಂದ ಅದಕ್ಕೊಂದು ಒಂದು ಗುಡ್ ವಿಲ್ ಬಂದ್ಬಿಡ್ತು. ಅದರಿಂದ ಅದನ್ನೇ ಹೇಳ್ತಾರೆ, ಅರಸಡವಿಗೈದಿದ್ವಡಂ ಅವನಿತ್ತ ಪಾದುಕೆಗಳ್ ಒರೆಯದೊಡದೇನನು ತಾನ್ ವರದಿ ಒರೆದು. ಸಂದೇಶ ಕೊಡ್ತಾರೆ, ಅರಸ ಕಾಡಿಗೆ ಹೋಗಿದ್ದಾನೆ ರಾಮ. ಇವನು ಎಷ್ಟೇ ಹೇಳಿದ್ರು ರಾಮ ಬರ್ಲಿಕ್ಕೆ ಒಪ್ಪಲಿಲ್ಲ. ಪಾದುಕೆಗಳನ್ನ ಕೊಡು, ಅದನ್ನೇ ಇಟ್ಟು ನಾನು ರಾಜ್ಯಭಾರ ಮಾಡ್ತೀನಿ ಅಂತ ಪಾದುಕೆಗಳನ್ನ ಹೊತ್ಕೊಂಡು ಬಂದ್ಬಿಟ್ಟು ನಂದಿಗ್ರಾಮದಲ್ಲಿ ಅವನಿದ್ದು ಪಾದುಕೆಗಳನ್ನ ಸಿಂಹಾಸನ ಮೇಲೆ ಇಟ್ಕೊಂಡು ರಾಜ್ಯಭಾರವನ್ನ ರಾಮನ ಪರವಾಗಿ ಇವನು ಮಾಡ್ತಾ ಇದ್ದಾನೆ. ಅರಸಡವಿಗೈದಿದೊಡಂ ಅವನಿತ್ತ ಪಾದುಕೆಗಳ್ ಒರೆಯದೊಡದೇನನು ತಾನ್ ವರದಿ ಒರೆದು. ಪ್ರತಿನಿತ್ಯ ಭರತ ಏನ್ ಮಾಡ್ತಿದ್ನಂತೆ, ಆ ಪಾದುಕೆಗಳಿಗೆ ಈ ದಿನ ಏನು ಕೆಲಸ ಮಾಡಿದೆ ನಾನು ಅಂತ ಒಪ್ಪಿಸ್ತಾ ಇದ್ನಂತೆ. ನಾವು ಪ್ರತಿದಿನ ಒಪ್ಪಿಸ್ಬೇಕು ಭಗವಂತನಿಗೆ, ಒಂದು ದಿವಸ ನಮ್ಗೆ ಬೋನಸ್ ಕೊಟ್ಟಿಯಲ್ಲಪ್ಪ, ಇಷ್ಟೊಳ್ಳೆ ಕೆಲಸ ಮಾಡಿದೀನಿ ಅಂತ ನಾವು ಹೇಳ್ಬೇಕು ಪ್ರತಿ ದಿವಸ. ಅದಕ್ಕೆ ಸಂಜೆ ಹೊತ್ತು ದೇವರ ಎದುರುಗಡೆ ಕೂತ್ಕೊಂಡು ಭಜನೆ ಇತ್ಯಾದಿಗಳನ್ನು ಮಾಡುವ ಕ್ರಮ. ಯಾಕೆ ಅಂದ್ರೆ, ಇಷ್ಟು ಒಳ್ಳೆ ಕೆಲಸ ಮಾಡಿದೀನಿ, ತಗೋ, ನನಗೆ ಅಹಂಕಾರ ಬಾರದೇ ಇರಲಿ, ಭರತ ನಮಗೆ ಇದನ್ನ ಪಾಠ ಮಾಡ್ತಾನೆ ಅಂತ. ಆದ್ರಿಂದ ಪ್ರತಿ ದಿವಸ ಆ ಪಾದುಕೆಗಳು ಮಾತಾಡದೇ ಇದ್ರು ಕೂಡ ಭರತನೇ ಏಕಪಕ್ಷೀಯವಾಗಿ ತನ್ನ ಅಭಿಪ್ರಾಯ, ತಾನು ಮಾಡಿದ ಕೆಲಸಗಳೆಲ್ಲ ವರದಿಯನ್ನ ಆ ಪಾದುಕೆಗಳಿಗೆ ಒಪ್ಪಿಸ್ತಾ ಇದ್ದಂತೆ. ವರದಿ ತಾನೊರೆದು ದೊರೆತನದ ಭಾರಗಳ ಹೊತ್ತು ದೊರೆಯಾಗದ ಭರತನವಲಿರು ನೀನು ಮಂಕುತಿಮ್ಮ. ಭರತ ರಾಜ್ಯದ ಭಾರ ಹೊತ್ತುಕೊಂಡ, ರಾಜನಾಗಲಿಲ್ಲ. ದೊರೆತನದ ಭಾರಗಳ ಹೊತ್ತು ದೊರೆಯಾಗದ ಭರತನವಲಿರು, ರಾಜ್ಯದ ಭಾರವನ್ನು ಹೊತ್ಕೊಂಡ, ಜವಾಬ್ದಾರಿ ಹೊತ್ಕೊಂಡ, ಮಜಾ ಮಾಡಕ್ಕೆ ಯಾವತ್ತೂ ಕೂಡ ಮನಸ್ಸು ಮಾಡಲಿಲ್ಲ. ರಾಜ್ಯದ ಭಾರವನ್ನು ಹೊತ್ಕೊಂಡ್ರು ಕೂಡ ರಾಜನಾಗ್ಲಿಲ್ಲ. ನೀನು ಹಾಗೆ ಸಂಸಾರದ ಭಾರ ಹೊತ್ಕೊಳ್ಳೋಕೆ ಹಿಂದೇಟ್ ಹೊಡೆಯಬೇಡ, ಸಂಸಾರಿ ಆಗಬೇಡ, ಸಂಸಾರದ ಮುಳುಗಬೇಡ. ಅದಕ್ಕೆ ಪುರಂದರದಾಸರು ಈಸಬೇಕು ಇದ್ದು ಜಯಿಸಬೇಕು, ಹೆಸಿಗೆ ಸಂಸಾರದಲ್ಲಿ ಆಶಾಲೇಷ ಮಾಡದಂಗ ತಾಮರ ಸಜಾಲದಲ್ಲಿ ಪ್ರೇಮ ಬಿಟ್ಟ ಭವದಳು ಈಸಬೇಕು ಇದ್ದು ಜಯಿಸಬೇಕು. ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ, ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು ಒಳಿತನಾಗಿಸು ಕೊಳುತ ಸಂತಸವ ಕಳವಳಂ ಬಡದ ನಡೆ ಕಡೆಯ ಕರೆ ಬಂದಂದು ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಈ ಸಂಸಾರದಲ್ಲಿ ಜಗತ್ತಲ್ಲಿ ಮುಳುಗಿ ಹೋಗ್ಬೇಡಪ್ಪ, ತೇಲ್ತಾ ಹೋಗು. ತೇಲ್ದವ್ರಿಗೆ ತುಂಬಾ ಅವಕಾಶಗಳು ಜಾಸ್ತಿ, ಮುಳುಗಿದ್ರೆ ನೀರು ಕುಡಿತಾ ಇರ್ಬೇಕಷ್ಟೇ. ಆ ಕಡೆ ಈ ಕಡೆ ಎಲ್ಲ ನೋಡ್ಬೋದು. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು ಒಳಿತನಾಗಿಸು ಕೊಳುತ ಸಂತಸವ. ಹೇಗ ಸಂತೋಷವನ್ನ ಬೇರೆಯವರಿಗೆ ಹಂಚಿ ಅದರಲ್ಲಿ ಪಾಲ್ ತಗೊಂಡು ನಾವು ಸಂತೋಷ ಪಡ್ಬೇಕಂತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂದರ್ಭದಲ್ಲಿ ಪನ್ನೀರ್ ದಾನಿ ಹಿಡ್ಕೊಂಡು ಎಲ್ಲರಿಗೂ ಚುಮಿಸ್ತಾ ಹೋಗ್ತಾರೆ ನೋಡಿ. ಪ್ರತಿಯೊಬ್ಬರಿಗೆ ಚುಮಿಸುವಾಗ್ಲೂ 2 ಹನಿ ನಮ್ಮ ಮೇಲೆ ಬೀಳುತ್ತಲ್ಲ. ಬೇರೆಯವರಿಗೆ ಸಂತೋಷ ಕೊಟ್ಟಾಗ ನಮಗೂ ಸಿಗುತ್ತಲ್ವಾ, ಹಾಗೆ ನಮಗೆ ಸಿಕ್ಕ ಸಂತೋಷ ಜಾಸ್ತಿನೇ, ನಮ್ಮ ಮೇಲೆ ಬೀಳೋದು ಪ್ರತಿಯೊಬ್ಬರಿಗೆ ಇದಾಗೂ 1-2 ಹನಿ ನಮಗೂ ಬೀಳುತ್ತಲ್ವಾ.
ಆದ್ರಿಂದ ಬೇರೆಯವರಿಗೆ ಸಂತೋಷವನ್ನ ಕೊಟ್ಟು ಅದರಲ್ಲಿ ಪಾಲ್ ತಗೊಂಡು ಸಂತೋಷ ಕೊಡೋದಿದೆಯಲ್ಲ, ಅದು ನಿಜವಾದ ಸಂತೋಷದ ಅನುಭೂತಿ. ಹಾಗಾಗಿ ಸಂತಸವ ಕೊಡುತ್ತ ಸಂತಸವ ಕಳವಳಂಬಡದೆ ನಡೆ, ಕಡೆಯ ಕರೆ ಬಂದಂದು, ಕೊನೆಯ ಕರೆ ಬಂತೋ ಇನ್ನೂ ನಾನು ಇರ್ತೀನಿ ಅಂತ ಕುತ್ಕೋಬೇಡ, ಸಿದ್ಧನಾಗಿ ಬಿಡು. ಕಡೆಯ ಕರೆ ಬಂತೋ ಇನ್ನೂ ದುಃಖಿಸದೆ ಹೊರಟು ಬಿಡು. ಮಿಳಿತರಿರು ವಿಶ್ವದಲ್ಲಿ ಮಂಕುತಿಮ್ಮ, ಅಲ್ಲಿವರೆಗೆ ನೀನು ವಿಶ್ವದಲ್ಲಿ ಸೇರ್ಕೊಂಡು ಚೆನ್ನಾಗಿ ಬದುಕಪ್ಪ, ಒಂಟಿಯಾಗಿ ಬದುಕಬೇಡ. ಒಂಟಿಯಾಗಿ ಬದುಕಿದರೆ ಜೀವನಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ನಮ್ಮ ಋಷಿಗಳು ಪ್ರಾರ್ಥನೆ ಮಾಡಿದ್ದು ಅದಕ್ಕೋಸ್ಕರ. ಎಲ್ಲರೂ ಸಮಷ್ಟಿಯ ಜಗತ್ತು ಚೆನ್ನಾಗಿದ್ರೆ ವ್ಯಷ್ಟಿಯ ಜಗತ್ತು ಚೆನ್ನಾಗಿರುತ್ತೆ. ಆದ್ರಿಂದ ಎಲ್ಲರ ಜೊತೆಗೆ ಬಾಳು ಎಂಬ ಸಂದೇಶವನ್ನ, ಸಂಸಾರದಲ್ಲಿ ಮುಳುಗಿ ಹೋಗಬೇಡ ಎಂಬ ಸಂದೇಶವನ್ನ ಭರತನ ಪಾತ್ರ ನಮಗೆ ಕೊಡ್ತಾ ಇದೆ. ಒಡೆಯನೆಂದೋ ಬಂದು ಕೇಳ್ವನದ ಉತ್ತರವ ಕೊಡಬೇಕು ತಾನೆನುವವನು. ಒಡೆಯನೆಂದೋ ಬಂದು ಕೇಳ್ವನದ ಉತ್ತರವ ಕೊಡಬೇಕು ತಾನೆನುವವನು. ರುಜುತೆಯಿಂದ ಒಡಲ ಜಾಣಿನ ಜೀವಶಕ್ತಿಗಳನ್ನು ಎಲ್ಲವನು ಮುಡುಪು ಕೊಟ್ಟನು ಭರತ. ಮಂಕುತಿಮ್ಮ ರುಜುತೆಯಿಂದ ಒಡಲ ಜಾಣಿನ ಜೀವಶಕ್ತಿಗಳನ್ನೆಲ್ಲವನು ಮುಡುಪು ಕೊಟ್ಟನು ಭರತ. ಮಂಕುತಿಮ್ಮ ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ, ನಮಗೆ ನಾವೇ ನಿರಂಕುಶ ಪ್ರಭುಗಳಾದ್ರೆ ಬಿದ್ದೋಗ್ಬಿಡ್ತೀವಿ ನಾವು. ಅದು ಹೆಚ್ಚು ಕಾಲ ಇರೋದಿಲ್ಲ. ಆಸ್ಟ್ರಿಯಾದಲ್ಲಿ ಒಬ್ಬ ಹುಡುಗ ಇದ್ದ, ದಟ್ಟ ದರಿದ್ರಾವಸ್ಥೆಯಲ್ಲಿ ಇದ್ದವ. ಅವನಿಗೆ ಒಂದು ಚಿತ್ರಕಾರನಾಗಬೇಕು ಅಂತ ಆಸೆ ಇತ್ತಂತೆ. ವಿಯೆನ್ನಾದಲ್ಲಿ ಒಂದು ದೊಡ್ಡ ಚಿತ್ರಶಾಲೆಯಲ್ಲಿ ಅವನು ಪ್ರವೇಶ ಪಡಿಬೇಕು ಅಂತ 2 ಸಲ ಪ್ರಯತ್ನ ಮಾಡಿ ವಿಫಲನಾದ. ಆಮೇಲೆ ಕೊಳಗೇರಿ ಸುತ್ತಮುತ್ತ ಅವನು ಬದುಕಿದ್ದ, ಅನೇಕರ ದುಃಖಗಳನ್ನು ನೋಡಿದ್ದ, ತಾನೂ ದುಃಖವನ್ನು ಅನುಭವಿಸಿದ್ದ. ಯಹೂದಿಗಳು ಅವನಿಗೆ ಸ್ವಲ್ಪ ಹಿಂಸೆ ಕೊಡ್ತಾ ಇದ್ರು. ಯಹೂದಿಗಳ ಬಗ್ಗೆ ಎಲ್ಲಿಲ್ಲದ ದ್ವೇಷವನ್ನು ಕಟ್ಟಿಕೊಂಡಿದ್ದ. ಆಮೇಲೆ ನಿರಂತರ ಪ್ರಯತ್ನ ಮಾಡಿ ಮಿಲಿಟರಿಗೆ ಸೇರ್ಕೊಂಡ. ಅವನ ಮಾತುಗಾರಿಕೆ, ಚಾಕಚಕ್ಯತೆ, ನಿಷ್ಠುರವಾದಿತ್ವ ಎಲ್ಲವೂ ಸೇರ್ಕೊಂಡು ಅವನನ್ನು ಸಾರ್ವಭೌಮನನ್ನಾಗಿ ಮಾಡಿತು. ನಿರಂಕುಶ ಪ್ರಭುವಾಗಿ ಬಿಟ್ಟ. ಆಗ ನಿರಂಕುಶ ಪ್ರಭುವಾಗಿದ್ದಕ್ಕೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ನಿರಪರಾಧಿಗಳನ್ನ, ಯಹೂದಿಗಳನ್ನ ನಿರ್ದಯವಾಗಿ ಹತ್ಯೆ ಮಾಡ್ದ. ಅತ್ಯಂತ ಉನ್ನತ ಪದವಿಗೆ ಏರಿದ್ದ. ಆದರೆ ಕೊನೆಗೇನಾಯ್ತು, ಆ ವಿಧಿ ಯಾವ್ಯಾವ ರೀತಿಯಲ್ಲಿ ಕಾಡ್ತು, ಅದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಅವನೇ ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ಇದೆಲ್ಲ ಈ ಶ್ರೇಯಸ್ಸಿಗಾಗಿ ಒದ್ದಾಡಿದವರ ಅವಸ್ಥೆ ಎಲ್ಲ ಇದೆಯಲ್ಲ, ಇದು ಇಂಥದ್ದೇ. ಆದ್ರಿಂದ ನಮ್ಮನ್ನು ಯಾರೋ ಕೇಳ್ತಾರೆ. ನಾವು ಪ್ರತಿಯೊಬ್ಬರು ಬದುಕಬೇಕಾದ್ರೆ ಭಗವಂತ ಇಲ್ಲಿ ಕಳಿಸಿದ್ದಾನೆ. ಮತ್ತೆ ಅವನ ಹತ್ರ ಹೋದಾಗ ಕೇಳ್ತಾನೆ ಪ್ರಶ್ನೆನ, ಏನ್ ಮಾಡಿದೆ ಅಲ್ಲಿ ಹೋಗಿ ಅಂತ. ಉತ್ತರ ಅವನಿಗೆ ಕೊಡುವಾಗ ನಾವು ಮಾಡಿರ್ಬೇಕೇನಾರು. ಒಂದು 2-3 ಮದುವೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿಗೆ ಯಾರು ಬಂದ್ರು ಜೊತೆಗೆ, ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇನ್ನೇನ್ ಮಾಡಿದೆಯಪ್ಪ, ಒಂದು 15 ಮಕ್ಕಳಿದ್ದಾರೆ, ಇಲ್ಲಿಗೆ ಯಾರು ಬಂದ್ರಪ್ಪ, ಯಾರೂ ಬರಲಿಲ್ಲ, ಎಲ್ಲೇ ಬಿಟ್ಟು ಬಂದೆ. ಮತ್ತೇನ್ ಮಾಡಿದೆ, ಮೊನ್ನೆ ತಾನೇ ಶಾಸಕ ಆಗಿದ್ದೆ, ಒಂದು 500 ಎಕರೆಗೆ ಬೇಲಿ ಹಾಕಿದ್ದೀನಿ, ಇಲ್ಲೇ ಎಷ್ಟು 1 ಇಂಚ್ ಜಾಗ ತಂದಿಯಾ ಅಂತ ಕೇಳಿದ್ರೆ ಇಲ್ಲ. ಅದಕ್ಕೆ ಅವಾಗ ಹೇಳ್ತಾನಂತೆ, ಇಲ್ಲಿಗೆ ತರುವಂಥದ್ದು ಮಾಡ್ಕೊಂಡ್ ಬಾ ಅಂದ್ರೆ ಅಲ್ಲೇ ಬಿಟ್ಟು ಬರುವುದನ್ನೇ ಮಾಡಿ ಬಂದಿದೆಯಲ್ಲಪ್ಪ, ಮತ್ತೆ ವಾಪಸ್ ಹೋಗು, ಮನುಷ್ಯನಾಗಿ ಅಲ್ಲ ಅಮೀಬಾ ಆಗಿ ಹೋಗು ಅಂತ ಮತ್ತೆ ಕಳಿಸ್ತಾರೆ. ಹಾಗೆ ನಮ್ಮನ್ನು ನೋಡ್ಕೊಳ್ಳೋ ಇದ್ದ ಅಂತ ಆದ್ರೆ ನಮ್ಗೆ ಹೆದರಿಕೆ ಇದ್ರೆ ನಾವು ಎಷ್ಟು ಚೆನ್ನಾಗಿ ಬದುಕ್ತೀವಲ್ವಾ. ಭರತ ತಾನು ರಾಜನ ಒಂದು ಜವಾಬ್ದಾರಿ ತಗೊಂಡಿದ್ರು ಕೂಡ ರಾಮ ಎಂದೋ ಬರ್ತಾನೆ, ಏನ್ ಮಾಡಿದೆ ಅಂತ ಕೇಳ್ತಾನೆ. ಆಗ ಧೈರ್ಯದಿಂದ ನಾನು ಉತ್ತರ ಕೊಡುವ ಹಾಗಿರ್ಬೇಕು ಅಂತ ರಾಜ್ಯಭಾರ ಮಾಡಿದ್ದಂತೆ. ಒಡೆಯನೆಂದೋ ಬಂದು ಕೇಳುವನು, ಅದಕ್ಕೆ ಉತ್ತರವ ಕೊಡಬೇಕು ತಾನ್ ಎನ್ನುವವಲ್. ಅವನು ಬಂದು ಕೇಳ್ತಾನೆ, ನಾನು ಸರಿ ಧೈರ್ಯದಿಂದ ಉತ್ತರ ಕೊಡಬೇಕೆನ್ನುವ ಹಾಗೆ ಅವನು ಹೇಗೆ ರಾಜ್ಯಭಾರ ಮಾಡ್ದ. ರಾಮನ ದರ್ಬಾರು ಅಂತ ಎಂದೂ ಅವನು ವಂಚನೆ ಮಾಡಲಿಲ್ಲ.
ಬೇರೆಯವರು ಬಾಡಿಗೆ ಮನೆಯಲ್ಲಿ ಅಂತ ನಾವಿದ್ರೆ ಏನ್ ಮಾಡ್ತೀವಿ ಹೇಳಿ? ಸಿಕ್ಕದೆಲ್ಲ ಮೊಳೆ ಹೊಡಿತೀವಲ್ವಾ? ಬಾಡಿಗೆ ಮನೆಯನ್ನು ನಮ್ಮನೆ ಅಂತ ತಿಳ್ಕೊಂಡು ಬದುಕೋರು ಎಷ್ಟು ಜನ ಇದ್ದಾರೆ? ಬಾಡಿಗೆ ಮನೆಯೂ ಕೂಡ ನಮ್ದೇ ಮನೆ ಅಂತ ತಿಳ್ಕೊಂಡ್ರೆ ಅವರು ಸುಸಂಸ್ಕೃತವಂತರು ಅಂತ ಅರ್ಥ. ಇದ್ದಲೆಲ್ಲ ಮೊಳೆ ಹೊಡೆಯುವುದು ಹೇಗೋಗುತ್ತೆ, ಅದು ನಮ್ಮನಾದ್ರೆ ಹಾಗೆ ಮಾಡ್ತೀವಾ? ನಾವು ಈ ಜಗತ್ತಲ್ಲಿ ಬಾಡಿಗೆ ಮನೇಲಿ ಇದ್ರೂ ಕೂಡ ಬಾಡಿಗೆ ಮನೆಯಿಂದ ಮೇಂಟೈನ್ ಮಾಡ್ಬೇಕಲ್ಲ, ಅಷ್ಟು ಚಂದದಲ್ಲಿ ಮೇಂಟೈನ್ ಮಾಡಿದ್ರೆ ಭರತ ಇದ್ದ ಹಾಗಿರ್ಲಿಕ್ಕೆ ಸಾಧ್ಯ. ಒಡೆಯನೆಂದು ಬಂದು ಕೇಳುವನು, ಅದಕ್ಕೆ ಉತ್ತರವ ಕೊಡಬೇಕು ತಾನ್ ಎನ್ನುವವಲ್ ರುಜುತೆಯಿಂದ ಸರಳವಾಗಿ ಒಡಲ ಜಾಣಿನ ಜೀವಶಕ್ತಿಗಳನ್ನೆಲ್ಲವನು ಶರೀರದ ಶಕ್ತಿಯನ್ನು ಸಂಪೂರ್ಣವಾಗಿ ವಿನಿಯೋಗಿಸಿದ. ಎಲ್ಲೂ ಕಳ್ತನ ಮಾಡಲಿಲ್ಲ, ಒಡಲ ಜಾಣಿನ ಬುದ್ಧಿಶಕ್ತಿಯನ್ನು ಮ್ಯಾಕ್ಸಿಮಮ್ ರಾಜ್ಯಕ್ಕಾಗಿ ಉಪಯೋಗಿಸಿದ. ಅವಲ್ಲೂ ಕಳ್ತನ ಮಾಡಲಿಲ್ಲ. ಜೀವಶಕ್ತಿಯನ್ನು ಸಂಪೂರ್ಣವಾಗಿ ವಿನಿಯೋಗಿಸಿದ. ಎಲ್ಲೂ ಕೂಡ ವಂಚನೆ ಮಾಡಲಿಲ್ಲ. ರಾಮನ ದರ್ಬಾರು ಅಂತ ತಿಳ್ಕೊಂಡು ತಾನೇ ಇದ್ರೆ ಹೇಗೆ ಅವನು ರಾಜ್ಯಭಾರ ಮಾಡ್ತಿದ್ದ, ಅದೇ ರೀತಿ ರಾಮನ ಪರವಾಗಿ ಮಾಡಿದ್ರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ರಾಜ್ಯಭಾರವನ್ನ ಮಾಡಿದ. ಒಡೆಯನೆಂದು ಬಂದು ಕೇಳುವನದಕ್ಕೆ ಉತ್ತರವ ಕೊಡಬೇಕು ತಾನೆನ್ನುವವಲ್ ರುಜಿತೆಯಿಂದ ಒಡಲ ಜಾಣಿನ ಜೀವ ಶಕ್ತಿಗಳನ್ನೆಲ್ಲವನು ಮುಡುಪು ಕೊಟ್ಟನು ಭರತ. ಎಲ್ಲ ಅದನ್ನ ರಿಸರ್ವ್ ಮಾಡಿ ಮುಡುಪು ಕೊಟ್ಬಿಡ, ಸಮರ್ಪಣೆ ಮಾಡಿಬಿಟ್ಟ. ಹಾಗೆ ನಾವು ಬದುಕಬೇಕು. ನಮ್ಮ ಈಗ ಸರ್ಕಾರಿ ಆಫೀಸುಗಳಲ್ಲಿ ಬಾಸ್ ಇರ್ತಾರಲ್ವಾ, ಬಾಸ್ ಇದ್ರೆ ಕೆಲಸ ಹೆಂಗ್ ನಡೆಯುತ್ತೆ, ಬಾಸ್ ಇಲ್ದಿದ್ರೆ ಹೇಗ್ ನಡೆಯುತ್ತೆ? ಯೋಚನೆ ಮಾಡ್ಬೇಕಲ್ವಾ? ಅಂದ್ರೆ ಬಾಸ್ ಇದ್ರೆ ಹೇಗೆ ನಡೆಯುತ್ತೋ, ಬಾಸ್ ಇಲ್ದಿದ್ರು ಹಾಗೆ ನಡೆದ್ರೆ ಅವ್ರು ಚೆನ್ನಾಗಿ. ಹಿಂದೆಲ್ಲ ಒಂದು ಕಾಲದಲ್ಲಿ ಆ ಥರ ಕೆಲಸ ಮಾಡ್ತಿದ್ರು. ಇವತ್ತೆಲ್ಲ ಅಷ್ಟೇ, ಬಾಸ್ ಇಲ್ವಾ, ಹೋಗೋಣ ಕಾಫಿಗೆ ಬನ್ನಿ, ಎಲ್ಲೂ ಯಾರು ಇರೋದೇ ಇಲ್ಲ, ಕುರ್ಚಿಲೇ ಇರೋಲ್ಲ ಯಾರು. ಈ ರೀತಿ ಕೆಲಸ ಮಾಡಿದ್ರೆ ಅವ್ರಿಗೆ ಬರ್ಕತ್ತಾಗೋದು ಹೇಗೆ? ಇಲ್ಲಂತೂ ಹೇಗೋ ಒದ್ದಾಡ್ತಾರೆ. ಮುಂದೆ ಯಾವತ್ತಾದ್ರೂ ಜೀವನದಲ್ಲಿ ಸಾರ್ಥಕತೆ ಪಡೆಯುವುದು ಸಾಧ್ಯನಾ? ನನ್ನ ಆತ್ಮಶಕ್ತಿಯೇ ಕೆಣಕ್ತಾ ಇರುತ್ತೆ ನೀನ್ ಸರಿ ಮಾಡ್ಲಿಲ್ಲ ಅಂತ. ಕೊನೆ ಪಕ್ಷ ಬೇರೆಯವರಿಗೆ ತೃಪ್ತಿ ಪಡಿಸಕ್ಕಾಗಲ್ಲ. ನನ್ನ ಆತ್ಮ ಸಾಕ್ಷಿ ಯಾವಾಗ್ಲೂ ಕೂಡ ನೀನ್ ಸರಿಯಾಗಿ ಮಾಡಿದ್ದಿ ಅಂತ ಹೇಳುವಾಗ ನಾನು ಇದ್ದು ಬಿಟ್ರೆ ಅದಕ್ಕಿಂತ ಪರಮ ಪುಣ್ಯದ ಕೆಲಸ ಇನ್ಯಾವುದೂ ಇಲ್ಲ. ಆ ಸಾಕ್ಷಿ ಭಗವಂತ ನಮ್ಗೆ ಅದೆಲ್ಲ ಹಿಂದೆಲ್ಲ ಚಿತ್ರಗುಪ್ತರು ಅಂತೆಲ್ಲ ಹೇಳ್ತಿದ್ರು. ಚಿತ್ರಗುಪ್ತರು ನಾವು ಮಾಡಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಅಂತ. ಅದೇನು ಅವರೇ ಮಾಡಬೇಕು ಅಂತಿಲ್ಲ, ನಮ್ಗೆ ಅನುಭವಕ್ಕೆ ಬರುತ್ತೆ. ನಾವೇನು ಕೆಟ್ಟ ಕೆಲಸ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದೀವಿ, ಬಾಲ್ಯದಾರಭ್ಯ ಏನೆಲ್ಲ ಮಾಡಿದ್ದೀವಿ ಎಲ್ಲ ರೆಕಾರ್ಡ್ ಇರುತ್ತೆ. ನಾನು ಮುಂದುವರಿಸಿ ಹೇಳೋದು, ಚಿತ್ರಗುಪ್ತ ರೆಕಾರ್ಡ್ ಮಾಡ್ಕೊಳ್ತಾನೆ, ಒಂದೊಂದು ಜೆರಾಕ್ಸ್ ಕಾಪಿ ನಮಗೂ ಕೊಟ್ಟು ಹೋಗಿರ್ತಾನೆ. ಹೌದಲ್ಲ? ಯೋಚನೆ ಮಾಡಿ, ನಾವು ಮಾಡಿದ್ದೆಲ್ಲ ಅಲ್ಲಿರುತ್ತೆ. ಗಂಡ ಹೆಂಡತಿಗೆ ಹೇಳ್ದೇ ಇರ್ಬೋದು, ಹೆಂಡತಿ ಗಂಡಗೆ ಹೇಳ್ದೇ ಇರೋದು, ಅಪ್ಪ ಮಕ್ಕಳಿಗೆ ಹೇಳ್ದಿರೋ, ಮಕ್ಕಳು ಅಪ್ಪನಿಗೆ ಹೇಳ್ದೇ ಇರ್ಬೋದು. ಆದ್ರೆ ಎಲ್ಲವೂ ಕೂಡ ಈ ರೆಕಾರ್ಡ್ ಅಲ್ಲಿ ಪ್ಯೂರ್ ಆಗಿರುತ್ತೆ. ಆ ರೆಕಾರ್ಡ್ ಕ್ಲೀನ್ ಆಗಿದ್ದು ಬಿಟ್ರೆ ಅವನು ಕ್ಲೀನ್ ಅಂತ ಅರ್ಥ. ಹಾಗಾಗಿ ಎಲ್ಲವನ್ನೂ ಬುಡಿಪು ಕೊಟ್ಟ, ಸಮರ್ಪಣೆ ಮಾಡ್ದ, ಎಲ್ಲೂ ಸೋಮಾರಿತನ ಮಾಡಲಿಲ್ಲ. ಯಾವತ್ತೂ ಕೂಡ ರಾಮ ಬರ್ಲಿ ಈ ಕೆಲಸ ಮಾಡಲಿ ಅಂತ ಯಾವ ಒಂದು ಫೈಲನ್ನು ಕೂಡ ಇಟ್ಟಿಲ್ಲ. ಎಲ್ಲಾ ಫೈಲನ್ನು ಕ್ಲಿಯರ್ ಮಾಡಿದ್ದ. ಒಡರಿಸುವನೆಲ್ಲವನ್ ಅದಾವುದುಂ ತನದಲ್ಲ, ಒಡರಿಸುವನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನಂ ರಾಜ್ಯ ತನದಲ್ಲವೆಂದು ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ, ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ, ಮಂಕುತಿಮ್ಮ ಭರತ ರಾಮನ ರಾಜ್ಯವನ್ನು ಮಹಾಯೋಗಿಯ ಹಾಗೆ ನಿರ್ವಹಿಸಿಕೊಂಡು ಹೋದನಂತೆ. ಒಡರಿಸುವನೆಲ್ಲವನು ತನದಲ್ಲದಾದೊಡಂ, ಒಡರಿಸುವನೆಲ್ಲವನು ತನದಲ್ಲದಾದೊಡಂ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು.
ತನ್ನದಲ್ಲದೆ ಆದರೂ ಕೂಡ, ತನ್ನದಲ್ಲದ ರಾಜ್ಯ ಆದರೂ ಕೂಡ ಮಾಡಬೇಕಾದ ಕರ್ತವ್ಯವನ್ನು ಒಂದನ್ನು ಬಿಟ್ಟಿರಲಿಲ್ವಂತ. ಒಡರಿಸುವನೆಲ್ಲವನು ತನದಲ್ಲವಾದೊಡಂ, ತಂದಲ್ಲ ಅದು ರಾಜ್ಯ, ಆದರೂ ಮಾಡಬೇಕಾದ ಕೆಲಸವನ್ನು ಒಂದೂ ಬಿಟ್ಟಿಲ್ಲ ಅವನು. ಬಿಡನೊಂದನು ರಾಜ್ಯ ತನದಲ್ಲವೆಂದು, ರಾಜ್ಯ ತನದಲ್ಲ ಅಂತ ಹೇಳ್ಕೊಂಡು ಒಂದು ಕೆಲಸನೂ ಬಿಟ್ಟಿಲ್ಲ ಅವನು. ಹೇಗೆ ನಡೀತಾ ಇದ್ದ? ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತ ವಿಧೇಯತೆಯ, ಡಿಸಿಷನ್ ತಗೊಳ್ಬೇಕಾದ್ರೆ, ನಿರ್ಣಯ ತಗೋಬೇಕಾದ್ರೆ ಸ್ವತಂತ್ರವಾಗಿ ತಗೋತಾ ಇದ್ದ. ರಾಜ್ಯದ ಏಳಿಗೆಗಾಗಿ ಡಿಸಿಷನ್ ತಗೊಳ್ಬೇಕಾದ್ರೆ ಸ್ವತಂತ್ರವಾಗಿ ತಗೋತಾ ಇದ್ದ. ಅವ್ರು ಬರ್ಲಿಂದ ಕಾಯ್ತಿರ್ಲಿಲ್ಲ, ರಾಮ ಬರ್ಲಿಂದ ಕಾಯ್ತಿರ್ಲಿಲ್ಲ. ರಾಜ್ಯದ ಏಳಿಗೆ ಆಗ್ಬೇಕು, ಸೆಲ್ಫ್ ಡಿಸಿಷನ್, ಒಳ್ಳೇದೋ ಡಿಸಿಷನ್ ತಗೊಂಡ್ಬಿಡ್ತಿದ್ದ. ಸಲಿಸುತ್ತ ವಿಧೇಯತೆಯ, ತಾನು ಡಿಸಿಷನ್ ತಗೊಂಡೆ ಅಂತ, ನಿರ್ಣಯ ತಗೊಂಡೆ ಅಂತ ಯಾವತ್ತೂ ಅಹಂಕಾರ ಪಡುತ್ತಿರಲಿಲ್ಲ. ರಾಜ್ಯದ ಏಳಿಗೆಗಾಗಿ, ಜನರ ಏಳಿಗೆಗಾಗಿ ಒಂದು ದೃಢವಾದ ನಿರ್ಣಯವನ್ನು ತಗೊಳ್ತಾ ಇದ್ದ. ತಗೊಂಡ್ರೆ ನಿನ್ನ ಪರವಾಗಿ ತಗೊಳ್ತಾ ಇದ್ದೀನಿ ರಾಮ, ಈ ನಿರ್ಣಯ ತಗೊಳ್ಳೇಬೇಕು ಅಂತ ಆ ವಿಧೇಯತೆಯನ್ನ ಪಾದರಕ್ಷೆಗೆ ಒಪ್ಪಿಸ್ತಾ ಇದ್ದ, ರಾಮನಿಗೆ ಒಪ್ಪಿಸ್ತಾ ಇದ್ದ. ಆದ್ರಿಂದ ಈ ಭರತ ಕಡು ಯೋಗಿ ಅಲ್ವಾ, ಯೋಗಿ, ರಾಜನಾಗಿದ್ದು ಕೂಡ ಯೋಗಿಯಾಗಿರೋದಿದೆಯಲ್ಲ, ಅಂಥದ್ದು ಇರಬೇಕಾದ್ರೆ ಪುಣ್ಯ ಮಾಡಿರಬೇಕು. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಡಿ.ವಿ.ಜಿ. ಎಲ್ಲೂ ಅಸ್ಪೃಶ್ಯತೆ ಇರಲಿಲ್ಲ ಅವರಿಗೆ. ಲಿಂಕನ್ ಉದಾಹರಣೆ ತಗೋತಾರೆ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು, ಸಾಮಾನ್ಯ ಜನರ ಮಧ್ಯೆ ಬೆಳೆದವನವನು. ಅಂಥವ್ರಿದ್ರೆ ಮಾತ್ರ ನಿಜವಾದ ಯಶಸ್ವಿ ನಾಯಕರಾಗ್ತಾರೆ. ಹುಡ್ತಾನೆ ಸಿಲ್ವರ್ ಚಮಚ ಬಾಯಿಲಿ ಇಟ್ಕೊಂಡು ಬಂಗಾರ ಚಮಚ ಹೊಳ್ಕೊಟ್ರೆ ಇವತ್ತು ನೋಡ್ತೀವಲ್ಲ, ಹಾಗೆ ಆಗುತ್ತೆ. ಬೇರೆಯವ್ರ ಕಷ್ಟ ಗೊತ್ತೇ ಆಗೋದಿಲ್ಲ ಅವರಿಗೆ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನತನಗೆ ಕಟ್ಟಲ್. ಅಧ್ಯಕ್ಷ ಆಗುವಂತ ಜನ ಎಲ್ಲ ಆರಿಸಿಕೊಂಡಾಗ ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ, ತನ್ನ ಎಲ್ಲಾ ಸಾಮರ್ಥ್ಯವನ್ನು, ಇಲ್ಲಿ ಭರತ ರಾಮಾಯಣದಲ್ಲಿ, ಅಮೆರಿಕದಲ್ಲಿ ಲಿಂಕನ್ ತನ್ನ ಸಾಮರ್ಥ್ಯವನ್ನೆಲ್ಲವನ್ನೂ ಕೂಡ ಪ್ರಜಾ ಯೋಗಕ್ಷೇಮಕ್ಕಾಗಿ ಬಳಸಿ, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಆ ನಮ್ಮನ್ನ ಸ್ವಾಮಿ ಆದವನು, ಆ ನಾಯಕನಾದವನು ಲೋಕಕ್ಕೆ ಯೋಗಿ ಆಗ್ತಾನೆ. ಯಾರಾದ್ರೂ ಅಂತ ನಾಯಕರು ಬಂದ್ರೆ ನಮಗೆ ಮನಸಾರೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅವನನ್ನ ಅಂತ ನಮ್ಗೆ ಅನ್ಸ್ಬೇಕಂತೆ. ಅಷ್ಟು ಅವನು ಆದರ್ಶ ವ್ಯಕ್ತಿಯಾಗಿದ್ದರೆ ಮಾತ್ರ ನಿಜವಾದ ನಾಯಕ ಆಗ್ತಾನೆ. ಆ ನಾಯಕನಾದವನು ಸರಿಯಾಗಿದ್ರೆ ಅವನು ಮಹಾಯೋಗಿಯೇ ಆಗಿರ್ತಾನೆ ಅಂತ ಮತ್ತೊಂದು ಕಡೆ ಅವರು ಪುಷ್ಟೀಕರಣ ನೀಡ್ತಾರೆ. ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತ ನುಳಿಸಿದನೆ ರಾಮನ ತೀರ್ಪಿಗೆಂದು. ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತ ನುಳಿಸಿದನೆ ರಾಮನ ತೀರ್ಪಿಗೆಂದು. ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವಧರಿಸಿದನವನು ಮಂಕುತಿಮ್ಮ. ರಾಜನಾಗಿರುವುದು ಅಷ್ಟು ಸುಲಭ ಅಲ್ಲ, ರಾಜನ ಕೆಲಸ ಮಾಡೋದು. ಅದಕ್ಕೆ ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ, ಎಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ತಾರೆ 3 ಪದ ಸೇರಿಸಿ. ಜಟಿಲ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅದನ್ನ. ದೊರೆತನದ ಜಟಿಲಗಳ ಬಿಡಿಸ್ಲಿಕ್ಕೆ ಆಗದೇ ಇರುವ ಸಮಸ್ಯೆಗಳು. ಆಮೇಲೆ ಕುಟಿಲ ಕುತಂತ್ರ, ಆಮೇಲೆ ಕಠಿಣವಾದ್ದು, ತುಂಬ ಕಷ್ಟಕರವಾದ್ದು, ಇಷ್ಟೂ ಕೂಡ ರಾಜ್ಯದಲ್ಲಿ ಇರುತ್ತೆ. ಅದಕ್ಕೆ ಸೋಮೇಶ್ವರ ಶತಕದಲ್ಲಿ ಒಂದು ಕಡೆ ಹೇಳ್ತಾರೆ, ಆ ಲಕ್ಷಣಗಳು, ರಾಜನ ಲಕ್ಷಣ, ಮಂತ್ರಿಯ ಲಕ್ಷಣ ಏನು ಅಂತ. ಇದನ್ನೆಲ್ಲ ಓದ್ಕೊಂಡ್ರೆ ನಮ್ಮವ್ರು ಚೆನ್ನಾಗಿ ಆಳ್ತಿದ್ರೋ ಏನೋ ಗೊತ್ತಿಲ್ಲ. ಇರಿಯಲ್ ಬಲ್ಲೊಡೆ ವೀರನಾಗು ಧರಯುಳ್ ನಾನಾ ಚಮತ್ಕಾರಮಂ, ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ಪ್ರಭುವಾಗಾರೆಂದ್ವಡಂ ಕೋಪಮಂ ತ್ವರಯಲ್ ಬಲ್ಲೊಡೆ ಯೋಗಿಯಪ್ಪುದರಿ ಷಡ್ವರ್ಗಂಗಳಂ ಗೆಲ್ವಡೆ ತೆರಬಲ್ಲರ್ಪುಣೆಯಪ್ಪುದೈ ಹರಹರ ಸಿ ಚನ್ನ ಸೋಮೇಶ್ವರ. ಎಲ್ಲ ಲಕ್ಷಣ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇರಿಯಲ್ ಬಲ್ಲಡೆ ವೀರನಾಗು, ಯುದ್ಧರಂಗದಲ್ಲಿ ನಿರ್ದಯವಾಗಿ ಶತ್ರುವನ್ನು ಇರಿಲಿಕ್ಕೆ ಯಾರಿಗೆ ಧೈರ್ಯ ಇದೆ ಅಂಥವ್ರು ಮಾತ್ರ ವೀರ ಆಗಬೇಕಂತೆ. ಅಯ್ಯೋ ಕೊಲ್ಬೇಕಾ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವನು ಕೊಂದಾಗ್ತಾನೆ ಅಷ್ಟೆ. ಇರಿಯಲ್ ಬಲ್ಲೊಡೆ ವೀರನಾಗು
ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು. ಭೂಮಿಯಲ್ಲಿ ನಾನಾ ಚಮತ್ಕಾರವನ್ನು ತಿಳ್ಕೊಳಕ್ ನಿಂಗೆ ಶಕ್ತಿ ಇದೆಯಾ? ಮಂತ್ರಿಯಾಗು. ಪ್ರಭುವಾಗು ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ. ಯಾರು ಏನು ಹೇಳಿದ್ರು ಕೋಪ ಮಾಡ್ಕೋಬಾರದು, ಅಂಥವನು ಮಾತ್ರ ರಾಜನಾಗ್ತಾನಂತೆ. ರಾಜನಿಗೆ ಕೋಪ ಬಂತು ಅಂದ್ರೆ ಅವನು ರಾಜ ಅಲ್ಲ ಅಂತ ಅರ್ಥ. ಪ್ರಭುವಾಗಾರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದು ಅರಿಷಡ್ವರ್ಗಂಗಳಂ ಗೆಲ್ವಡೆ. ಅರಿಷಡ್ವರ್ಗಗಳ ಕಾಮಕ್ರೋಧಾದಿಗಳನ್ನ ಗೆದ್ರೆ ಮಾತ್ರ ಅವನು ಯೋಗಿ ಆಗ್ತಾನೆ. ತೆರಬಲ್ಲರ್ಪುಣೆಯಪ್ಪುದೈ ಹರಹರಾಸಿ ಚನ್ನ ಸೋಮೇಶ್ವರ. ತ್ಯಾಗ ಯಾರು ಮಾಡಲಿಕ್ಕೆ ಗೊತ್ತಿದೆ ಅವರು ಮಾತ್ರ ಜವಾಬ್ದಾರಿ ಹೊರಲಿಕ್ಕೆ ಅರ್ಹತೆ ಪಡೀತಾರೆ. ತ್ಯಾಗ ಮಾಡಬೇಕು. ಈಗೆಲ್ಲ ಮನೆ ಕೆಲಸ ಇದೆ ಅಂತ ಬಿಟ್ಕೊಂಡು ಕೂತ್ಕೊಂಡ್ರೆ ಈ ಕೆಲಸ ಆಗಲ್ಲಪ್ಪ. ನಮ್ಮ ಯುವಕ ಪ್ರಸಾದ ತಮ್ಮ ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಎಷ್ಟೊಂದು 15 ದಿವಸದಿಂದ ಇದನ್ನ ಅರೇಂಜ್ ಮಾಡಕ್ಕಂತೇಳಿ ಪಾಪ ಎಷ್ಟು ಜನ ಒದ್ದಾಡಿದ್ದಾರೆ. ಆ ತ್ಯಾಗ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ. ಆ ಹೊಣೆ ಹೊರಬೇಕಾದ್ರೆ ಸುಮ್ಮನೆ ಬರಲ್ಲ ಹೊಣೆ, ಜವಾಬ್ದಾರಿ. ಜವಾಬ್ದಾರಿ ಹಿಂದೆ ತ್ಯಾಗ ಇರಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದನೇ ರಾಮನ ತೀರ್ಪಿಗೆಂದು. ಏನೇ ಸಮಸ್ಯೆ ಇರಲಿ ರಾಜ್ಯದಲ್ಲಿ, ಒಂದು ಸಮಸ್ಯೆನಾದ್ರೂ ರಾಮ ಬಂದು ತೀರ್ಮಾನ ಮಾಡಲಿ ಇಟ್ಟಿದ್ನ, ಏನು ಖುಷಿ ಆಗುತ್ತೆ ನೋಡಿದ್ರೆ. ನಮ್ಮವ್ರು ಹೀಗೆ ಕೆಲಸ ಮಾಡ್ಬೇಕಲ್ವಾ? ಒಂದು ಸಮಸ್ಯೆ ಬಾಸಿದ್ರೆ ಎಲ್ಲ ಸೈನ್ ಆಗ್ತಾರೆ, ಸರಿ. ಇನ್ಚಾರ್ಜು ಕೊಟ್ಟಿರ್ತಾರೆ ನೋಡಿ, ಕೆಲವ್ರಿಗೆ ಅನುಭವ ಆಗಿರುತ್ತೆ. ಇನ್ಚಾರ್ಜ್ ನಾನು ಅಂತ. ಇನ್ಚಾರ್ಜ್ ಅಂದ ತಕ್ಷಣ ಇವ್ರು ಚಾರ್ಜ್ ಆಗಿ ಕೊಡ್ತಾರೆ. ಯಾಕೆಂದ್ರೆ ಆ ಬಾಸಿಗೆ ಏನೆಲ್ಲ ಫೆಸಿಲಿಟಿ ಇದೆಯೋ ಎಲ್ಲ ಬೇಕು. 11 ಗಂಟೆ ಆಯ್ತು, ನಾನು ಇನ್ಚಾರ್ಜ್, ಬರ್ಲಿ ಕಾಫಿ ತಿಂಡಿ ಅಂತಾರೆ. ಆಮೇಲೆ ಮನೆಗೆ ಜೀಪು ಇದೆಲ್ಲ ಬರಬೇಕು. ಯಾಕಂದ್ರೆ ಬಾಸಿಗೆ ಇರುತ್ತಲ್ಲ, ನಾನು ಇವತ್ತು ಇನ್ಚಾರ್ಜು ಎಲ್ಲ. ಆಮೇಲೆ ಯಾರಾದರೂ ಪಾಪ ಅವ್ನ ಕ್ಲರ್ಕ್ ಬಂದು ಇದಕ್ಕೊಂದು ಸೈನ್ ಹಾಕ್ರಿ ಅಂದ್ರೆ ಸಾಹೇಬ್ರೆ ಬರಲಿ ಅಂತ. ಜವಾಬ್ದಾರಿ ತಗೊಳಕ್ಕೆ ಯಾರು ರೆಡಿ ಇಲ್ಲ. ಸೌಲಭ್ಯಗಳು ಬೇಕು. ಹಾಗಾಗಿ ನಾವು ಅಧಪ್ಪತನಕ್ಕೀಡು ಬೀಳೋದು ಹೇಗೆ ಅಂದ್ರೆ ಅಧಪ್ಪತನ ಆಗೋದು ನಮಗೆ ಹೀಗೋಸ್ಕರ. ಜವಾಬ್ದಾರಿ ಇಲ್ಲ. ರಾಮಾಯಣ ನಮ್ಗೆ ಕಲ್ಸೋದು ಭರತ ನಮ್ಗೆ ಅದನ್ನು ಪಾಠ ಮಾಡ್ತಾನೆ. ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತ ನುಳಿಸಿದನೇ ರಾಮನ ತೀರ್ಪಿಗೆಂದು. ಅರಿವಿಗಿಹ ಕರ್ತವ್ಯ ಭಾರವನ್ನು ತಾನರಿತು. ತಾನು ಮಾಡಬೇಕಾದ ಕರ್ತವ್ಯದ ಭಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ದುರವಧರಿಸಿದನವನು ಭಾರವನ್ನೆಲ್ಲ ಹೊತ್ತುಕೊಂಡಲ್ಲ. ಹಾಗೆಲ್ಲ ನಾವು ಬದುಕಬೇಕಾದ್ದು. ರಾಮ ನಮಗೆ ಆದರ್ಶ ನಾಯಕನಾದರೆ ಭರತ ಆದರ್ಶ ವ್ಯಕ್ತಿಯಾಗಿ ನಮಗೆ ಜೀವನಕ್ಕೆ ತುಂಬ ಹತ್ತಿರ ಆಗ್ಬಿಡ್ತಾನೆ. ರಾಮ ಸ್ವಲ್ಪ ಮಡಿವಂತಿಗೆ ಜಾಸ್ತಿ, ಅವನ್ನೆಲ್ಲ ಸಹಿಸಲ್ಲ. ಆದರೆ ಭರತ ನಮ್ಗೆ ತುಂಬ, ಪ್ರತಿಯೊಬ್ಬರಲ್ಲೂ ಭರತನ ಪಾತ್ರ ಇದ್ದು ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡಿದ, ಅದು ನಮಗೆ ಉಪದೇಶ ಆಗಬೇಕು. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು ಪ್ರತ್ಯಕ್ಷವಿಲ್ಲದ ಆ ಸ್ವಾಮಿಯಂ ರಾಮನಂ ನೆನೆದು ಸತ್ಯಭಕ್ತಿಯ ಸೇವೆಗೈದವಂ ಭರತಂ ನಿತ್ಯ ಜೀವನದಿ ನೀನು ಆಲಯವನು ಅನುಸರಿಸೋ. ನಿತ್ಯ ಜೀವನದಿ ನೀನು ಆಲಯವನು ಅನುಸರಿಸೋ. ಸತ್ವದ ಆಶಯ ನೀಗಿ ಮಂಕುತಿಮ್ಮ ನೀನು ಸತ್ವದ ಆಶಯ ನೀಗಿ ಅನುಸರಿಸೋ ಮಂಕುತಿಮ್ಮ. ಈ ಪದ್ಯನ ತುಂಬ ನೆನ್ಪಿಟ್ಕೊಳ್ತೀನಿ ನಾನು. ಎಷ್ಟೋ ವರ್ಷಗಳ ಕಾಲ ಈ ಪದ್ಯ ಹೇಳಕ್ಕೆ ಹೋಗ್ತಿರ್ಲಿಲ್ಲ, ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡು ಕಲ್ತ್ಕೊಂಡಿದ್ದೆ ನಾನು. ಇಡೀ ಪದ್ಯನ ಅರ್ಥ ಆಗ್ತಿರ್ಲಿಲ್ಲ ನನಗೆ. ಅಲ್ಲಿ ಸ್ವತ್ವ ಅಂತ ಇರೋದು, ನಾನೇನು ಕಲ್ತ್ಕೊಂಡಿದ್ದೆ ಸತ್ವ ಅಂತ. ಅರೆ ಸತ್ವದ ಆಶಯನಿಗೆ
ಸತ್ವದ ಆಶೆ ಇರಬೇಕಲ್ಲ ನನಗೆ, ಅದನ್ನ ಹೇಗೆ ಅಂತ ನನಗೆ ಅರ್ಥನೇ ಆಗಿರಲಿಲ್ಲ. ಯಾವತ್ತೂ ಒಂದು ದಿವಸ ನೋಡಿದೆ ಅದು ಸ್ವತ್ವ ಅಂತ. ಆಗ ಡಿ ವಿ ಜಿ ಬಗ್ಗೆ ಎಂಥ ಗೌರವ ಬಂತು ಅಂತೀರಾ. ಒಂದು ಪದನೂ ಕೂಡ ಅವರು ಅನ್ಯತಾ ಹಾಕಿರಲ್ಲ. ಒಂದು ಒತ್ತಿದೆಯಲ್ಲ, ಇಡೀ ಆ ಸಾಕ್ಕೆ ಒತ್ತಿದೆಯಲ್ಲ, ಇಡೀ ಪದ್ಯದ ಅರ್ಥವನ್ನ ಅದು ಎಷ್ಟು ಚೆನ್ನಾಗಿ ನಮಗೆ ಪುಷ್ಟೀಕರಿಸಿ ಕೊಡ್ಬಿಡ್ತು, ಖುಷಿಯಾಗ್ಬಿಡ್ತು. ಆಗಾಗ ಆ ಪದ್ಯ ನೆನಪಾದಾಗೆಲ್ಲ ಅದು ನೆನಪಾಗತ್ತೆ. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು. ರಾಮ ಕಣ್ಣಿಗೆ ಕಾಣಿಸಲ್ಲ, ಎದುರುಗಡೆ ಇಲ್ಲ, ಆದರೆ ಮನಸ್ಸಲ್ಲಿ ಅವನನ್ನು ಯಾವಾಗಲೂ ರಾಮನನ್ನು ನೆನೆಸಿ ಸತ್ಯಭಕ್ತಿಯ ಸೇವೆಗೈದವಂ ಭರತಂ, ನಿಜವಾದ ಭಕ್ತಿಯ ಸೇವೆಯನ್ನ ಭರತ ಮಾಡ್ತಾನೆ ಬಂದ. ಹಾಗೆ ನೀನು ಕೂಡ ನಿತ್ಯ ಜೀವನದಿ, ನಮಗ್ ಪಾಠ ಅದು, ನಿತ್ಯ ಜೀವನದಿ ನೀನು ಆನಯವನ್ನು ಅನುಸರಿಸು. ಆ ನೀತಿಯನ್ನ ನೀನು ನಿತ್ಯ ಜೀವನದಲ್ಲಿ ಅನುಸರಿಸು. ಪ್ರತಿ ಸಲನೂ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರಿಂದ ಭಗವಂತ ಇದ್ದಾನೆ, ಅವನಿಗೆ ಸಾಕ್ಷೀಭೂತವಾಗಿ ಇಟ್ಟುಕೊಂಡು ನನ್ನ ಕೆಲಸ ನಾನು ಮಾಡಬೇಕು ಅಂತ. ಸತ್ಯಭಕ್ತಿಯ ಸೇವೆಗೈದವಂ ಭರತಂ ನಿತ್ಯ ಜೀವನದಿ ನೀನು ಆ ನಯವನ್ನು ಅನುಸರಿಸೋ. ಸ್ವತ್ವದಾಶಿಯನಿಗೆ, ಸ್ವತ್ವ ಅಂದ್ರೆ ಸ್ವಾರ್ಥ, ಸತ್ವ ಅಂದ್ರೆ ಸತ್ವಗುಣ, ಅದು ಬೇಕಾದ್ದು ಎಲ್ಲರಿಗೂ. ಸತ್ವದಾಶನಿಗೆ ಅಂದ್ರೆ ಅರ್ಥವೇ ಆಗಲ್ಲ ಅದು. ಸ್ವತ್ವ ಅಂದ್ರೆ ಸ್ವಾರ್ಥ, ನನ್ನದು ಅಂತೇಳಿ ಭಾವ ಇಲ್ಲದೇನೆ ಆ ಆಸೆಯನ್ನು ಬಿಟ್ಟು ನೀನು ಕೆಲಸ ಮಾಡು. ಆಗ ರಾಮ ಒಲಿತಾನೆ, ನಮ್ಮ ಸ್ವಾಮಿ ಒಲಿತಾನೆ, ನಮಗೆ ಭಗವಂತ ಒಲಿತಾನೆ ಅಂತ ಎಷ್ಟು ಅದ್ಭುತವಾದ ಅರ್ಥವನ್ನ ಆ ಡಿ ವಿ ಜಿ ಅದರೊಳಗೆ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಭರತ ನಮಗೆ, ನಮ್ಮ ಜೀವನಕ್ಕೆ ಆದರ್ಶ ವ್ಯಕ್ತಿಯಾಗಿ ನಿರಂತರವಾಗಿ ನಮ್ಮ ಜೀವನದ ಇಂಚಿಂಚಿಗೂ ಕೂಡ ಆದರ್ಶವನ್ನು ಬೋಧನೆ ಮಾಡ್ತಕ್ಕಂಥ ಮಹಾಶಕ್ತಿಯಾಗಿ ನಿಲ್ತಾನೆ ಅಂತ ರಾಮಾಯಣದಲ್ಲಿ ನಮಗೆ ಬರುವ ಆ ವಿಚಾರವನ್ನ ಡಿ ವಿ ಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು, ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು, ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ, ಬನ್ನಿರಾಟವ ಬೇಡವೆಂಬರನು ನಾಂಬಿಡೆನು ಎನ್ನುವ ಅಜ್ಜಿಯೋ ಬೊಮ್ಮ, ಬನ್ನಿರಾಟವ ಬೇಡವೆಂಬರನು ನಾಂಬಿಡೆನು ಎನ್ನುವ ಅಜ್ಜಿಯೋ ಬೊಮ್ಮ ಮಂಕುತಿಮ್ಮ. ನಾವೆಲ್ಲ ಈ ಬದುಕಿಗೆ ಆಟ ಆಡ್ಲಿಕ್ಕೆ ಬಂದವರು. ಹಾಗೆ ತಿಳ್ಕೊಳ್ಳಿದ್ರೆ ಬದುಕು ಪೇಚಾಟ ಆಗುತ್ತೆ. ಎಲ್ಲರದ್ದು ಆಟ ಅಷ್ಟೇ, ಮೇಲ್ಮಟ್ಟಕ್ಕೆ ಆಟ ಆಡ್ತಿದ್ದೀವಿ ಅಂತ ತಿಳ್ಕೊಬೇಕು. ಆಟದಲ್ಲಿ ಒಬ್ಬರಿಗೆ ಸೋಲಾಗತ್ತೆ, ಒಬ್ಬರಿಗೆ ಗೆಲುವಾಗುತ್ತೆ, ಗೆಲುವಾದವರಿಗೆ ಸೋಲಾಗತ್ತೆ, ಸೋಲಾದವರಿಗೆ ಮತ್ತೆ ಗೆಲುವಾಗೋ ಸಾಧ್ಯತೆ ಇರುತ್ತೆ. ಅದನ್ನ ಡಿ ವಿ ಗುಂಡಪ್ಪನವರು, ನಾವೆಲ್ಲ ಆಟಕ್ಕೆ ಬಂದವರು, ಹೇಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ, ಹಾಗೆ ಅಜ್ಜಿ ಅಂತ ಒಂದು ಪಾತ್ರ ಆ ಮಕ್ಕಳಲ್ಲೇ ಹಂಚ್ಕೊಂಡ್ಬಿಡ್ತಾರೆ. ಹಿಂದೆಲ್ಲ ಈ ವಯಸ್ಸಾದವ್ರ ಅಜ್ಜಿ ನಾನು ಆಟಕ್ಕೆ ಬರ್ತೀನಿ ಅಂತೇಳಿ ಅಜ್ಜಿ ಕಣ್ಣು ಮುಚ್ಚಿದ್ರೋ ಏನೋ ಗೊತ್ತಿಲ್ಲ, ಆ ಕಣ್ಣು ಮುಚ್ಚಿಬಿಡ್ತಿದ್ರಲ್ಲ, ಕಣ್ಣು ಮುಚ್ಚಿ ಆಮೇಲೆ ಹುಡುಕ್ಬೇಕು ಅವ್ರನ್ನ. ಅದೇ ರೀತಿ ಆಟ ಆಡೋದು ಕಣ್ಣು ಮುಚ್ಚಾಲೆ ಆಟ. ಹೇಗೆ ಬಾಲ್ಯದಲ್ಲಿ ಅಜ್ಜಿ ಕಣ್ಣು ಮುಚ್ಚಾಲೆ ಆಟ ಆಡ್ತಿದ್ದೀವೋ, ಭಗವಂತ ಬ್ರಹ್ಮ ಸೃಷ್ಟಿಕರ್ತ ನಮ್ಮನ್ನೆಲ್ಲ ಕಣ್ಣು ಕಟ್ಟಿ ಇಲ್ಲಿಗೆ ಬಿಟ್ಟಿದ್ದಾನೆ, ಕಣ್ಣು ಕಟ್ಟಿ ಬಿಟ್ಟಿದ್ದಾನೆ. ಈ ಕಣ್ಣುಗಳೇ ಕಣ್ಣುಗಳಲ್ಲ, ಇನ್ನೊಂದು ಕಣ್ಣಿದೆ, ಅದನ್ನ ಮುಚ್ಚಿದ್ದಾನೆ. ಅದನ್ನ ತೆರೆದುಕೊಂಡು ನಾವು ಅವನನ್ನು ಹುಡುಕ್ಬೇಕು. ಅದನ್ನು ಕೆಲವರು ತೆರೆಯಲಿಕ್ಕೆ ಪುರ್ಸೊತ್ತೇ ಇಲ್ಲ. ಯಾವಾಗ ತೆರೆಯೋದನ್ನ? ಒಳಗಡೆ ಪ್ರಜ್ಞಾಚಕ್ಷು ಅಂತ ಒಂದು ಕೊಟ್ಟಿದ್ದಾನೆ, ವಿವೇಕದ ಚಕ್ಷು. ಆ ವಿವೇಕ ಇದ್ರೆ ಮಾತ್ರ ಈ ಕಣ್ಣುಗಳು ಕೆಲಸ ಸರಿ ಮಾಡ್ತವೆ. ಆ ವಿವೇಕ ಸರಿಯಾಗಿದ್ರೆ ಮಾತ್ರ ಕಿವಿಗಳು ಕೆಲಸ ಮಾಡ್ತವೆ. ಎಲ್ಲಾ ಪಂಚೇಂದ್ರಿಯಗಳಿಗೂ ಹಿಂದೆ ವಿವೇಕ ಇರಬೇಕು. ಕಣ್ಣು ಕೆಟ್ಟದ್ದು ನೋಡುತ್ತೆ, ಒಳ್ಳೆಯದನ್ನು ನೋಡುತ್ತೆ. ಆದ್ರೆ ವಿವೇಕ ಹೇಳುತ್ತೆ ಕೆಟ್ಟದನ್ನ ಬಿಟ್ಟಾಕು, ಒಳ್ಳೇದು ಮಾತ್ರ ಇಟ್ಕೋ ಅಂತ.
ಕಿವಿ ಕೆಟ್ಟದ್ದನ್ನು ಕೇಳುತ್ತೆ, ಅನಿವಾರ್ಯ. ಯಾರ್ಯಾರು ಕೆಟ್ಟದಾಗ ಬೈದ್ರೆ ಕೇಳಿಸ್ಕೋಬೇಕಾಗತ್ತೆ ನಾವು. ಅದಾಗಲ್ಲ ಅಂತ ಹತ್ತಿ ಇಟ್ಕೊಳಕ್ಕೆ ಹೋಗುತ್ತೆ. ಹತ್ತಿ ಇಟ್ಟರು ಕೇಳೋದನ್ನ ಕೇಳೇ ಹೇಳುತ್ತಲ್ವಾ. ಕೆಟ್ಟದ್ದು ಕೇಳ್ತೀವಿ, ಒಳ್ಳೇದು ಕೇಳ್ತೀವಿ. ಆದ್ರೆ ವಿವೇಕ ಒಳಗಡೆ ಹೇಳುತ್ತಲ್ಲ, ಕೆಟ್ಟದ್ದು ಬಿಟ್ಟಾಕು, ಒಳ್ಳೇದು ಮಾತ್ರ ಇಟ್ಕೋಪ್ಪ ಅಂತ ಎಷ್ಟು ಚೆನ್ನಾಗಿ ಹೇಳುತ್ತೆ. ನಾಲಿಗೆಗೂ ಹಾಗೆ. ನಾಲಿಗೆಗೆ ಇವಿಗೆಲ್ಲ ಮೂಗಿಗೆ, ಕಣ್ಣಿಗೆ, ಕಿವಿಗೆ ಒಂದೊಂದೇ ಕೆಲಸ ಕೊಟ್ಟಿದ್ದಾನೆ ಭಗವಂತ. ನಾಲಿಗೆಗೆ ಎರಡೆರಡು ಕೆಲಸ. ಒಂದು ಮಾತಾಡೋದು, ಇನ್ನೊಂದು ತಿನ್ನೋದು. ಎರಡೂ ಡೇಂಜರಸ್ ವಿವೇಕ ತಪ್ಪಿದ್ರೆ. ವಿವೇಕ ತಪ್ಪಿಕೊಂಡು ಬರೇ ನಾಲಿಗೆನೇ ಇಲ್ಲ, ಇಡೀ ಪ್ರಪಂಚ ಆಳೋದು ನಾಲಿಗೆ. ನಾಲಿಗೆ ಸರಿ ಇದೆಯೋ ನಾವು ಸರಿ ಇರ್ತೀವಿ, ನಾಲಿಗೆ ಸರಿ ಇಲ್ವೋ ಮುಗಿದೋಯ್ತು ಕತೆ. ನಾಲಿಗೆಯಿಂದಲೇ ಎಲ್ಲ ಉತ್ಪತ್ತಿ ಆಗೋದು, ಪೂರ್ತಿ ಎಲ್ಲ ಜಗಳ ದೊಂಬಿ ಆಗೋದು ನಾಲಿಗೆನೆ. ಅದಕ್ಕೆ ನಾಲಿಗೆಗೆ ಸಂಸ್ಕಾರ ಕೊಡಬೇಕು ಅಂತ. ಭೋಜನೆ ಭಾಷಣೆ ದಿಕ್ವೇ ಪ್ರಮಾಣಂ ಜಾನೀಹಿ, ಭೋಜನೆ ಭಾಷಣೆ ಪಿತ್ತ ಅತ್ಯುಕ್ತಿ ಅತಿಭುಕ್ತಿಶ್ಚ ಸದ್ಯ ಪ್ರಾಣಾಪಹಾರಿಣಿ ಅಂತ ಸಂಸ್ಕೃತದಲ್ಲಿ ಸುಭಾಷಿತ. ನಾಲಿಗೆಗೆ ಅವನು ಹೇಳ್ಕೊಳ್ತಾನೆ, ನಾಲಿಗೆ ಹುಷಾರಾಗಿರು, ತಿನ್ನುವಾಗಲೂ ಒಂದು ಮಿತಿ ಇರಲಿ, ಮಾತಾಡುವಾಗಲೂ ಮಿತಿ ಇರ್ಲಪ್ಪ. ಅತಿಯಾಗಿ ಮಾತನಾಡುವುದು, ಅತಿಯಾಗಿ ತಿನ್ನುವುದು ಪ್ರಾಣವನ್ನೇ ಅಪಹರಿಸುತ್ತೆ. ಬಿ ಕೇರ್ಫುಲ್. ಅದರಿಂದ ನಮ್ಮ ಕಣ್ಣುಗಳು ಕಿವಿಗಳೆಲ್ಲ ಸೋಲ್ತವೆ ಒಂದು ಮಟ್ಟಕ್ಕೆ, ಒಂದಷ್ಟು ವರ್ಷ ಆದಮೇಲೆ ಅಲ್ವಾ. ಕಣ್ಣು ಮಂಜಾಗತ್ತೆ. ಇನ್ನು ಸಾಕು ಹೊರಗಡೆ ನೋಡಿದ್ದು, ಒಳಗಡೆ ನೋಡಕ್ ಶುರು ಮಾಡು. ವಿವೇಕ ಚಕ್ಷುವನ್ನ ನೀನು ಓಪನ್ ಮಾಡ್ಕೊ ಅಂತ ಈ ಕಣ್ಣು ಮಂಜು ಮಾಡ್ತಾನೆ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಇನ್ನು ಹೊರಗಡೆ ಕನ್ನಡಕ 2 ವರ್ಷಕ್ಕೂ ಚೇಂಜ್ ಮಾಡಿ ಹೊರಗಡೆ ಹೋಗಿ ಮುಡಿಯುವುದೇ ಇಲ್ಲ ನಮಗೆ. ನೀವು ಒಳಗಡೆ ನೋಡೋದು ಯಾವಾಗ? ಅದಕ್ಕೆ ಭಗವಂತ ಪ್ಲಾನ್ ಮಾಡಿ ನಮ್ಗೆಲ್ಲ ಇಂಡಿಕೇಶನ್ ಕೊಡ್ತಾನೆ ಅವನು. ಆದ್ರೆ ಅದನ್ನೆಲ್ಲ ತೊಳ್ಳೆ ಹಾಕ್ತೀವಿ ನಾವು ಅಲ್ವಾ. ಕಣ್ಣು ಮಂಜಾಗತ್ತೆ, ಸ್ವಲ್ಪ ಮರೆ ಮಾಡ್ತೀನಿ, ಒಳಗಡೆ ನೋಡೋಕೆ ಶುರು ಮಾಡ್ಕೋ, ಇನ್ನು ಧ್ಯಾನ ಇತ್ಯಾದಿ ಶುರು ಮಾಡು, ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ ನಿನಗೆ, ಒಳಗಡೆ ಸ್ವಲ್ಪ ಪ್ಯೂರಿಫೈ ಆಗ್ತಾ ಹೋಗು ಅಂತ ಕಣ್ಣು ಮಂಜಾಗುತ್ತೆ. ಕಿವಿ ಮಂದಾಗುತ್ತೆ ನೋಡಿ. 70-75 ವರ್ಷಕ್ಕೆ ಅವು ಸೋತು ಬಿಡ್ತಾವೆ, ಕಿವಿ ಕೇಳಿಸಲ್ಲ ಸರಿಯಾಗಿ. ಅದು ಒಳ್ಳೇದಕ್ಕೆ ಭಗವಂತ ಕೊಟ್ಟಿದ್ದಂತ. ಈಗ ನಮ್ಮ ಬಗ್ಗೆ ಕೆಲಸ ಮಾಡೋಕ್ಕಾಗದಿದ್ದಾಗ ನಮ್ಮ ಸೊಸೆಂದ್ರು, ನಮ್ಮ ಮಕ್ಕಳು ನಮ್ಮ ಬಗ್ಗೆ ಏನೇನು ಮಾತಾಡ್ತಾವೋ ಯಾರಿಗ್ ಗೊತ್ತು? ಅದು ಕೇಳಿದ್ರೆ ತಲೆ ಕೆಟ್ಟೋಗುತ್ತಲ್ವಾ. ಅದಕ್ಕೆ ಕೇಳೋದು ಬೇಡಪ್ಪ, ಅವ್ರು ಮಾತಾಡ್ಕೊಳ್ಳಿ, ನೀನು ಆರಾಮಾಗಿರು ಅಂತ ಕಿವಿ ಕೆಪ್ ಮಾಡಿಕೊಟ್ಟಿರ್ತಾನಂತೆ ಭಗವಂತ. ಎಷ್ಟು ಚೆನ್ನಾಗಿ ನಮಗೆ ಆ ಐಡಿಯಾ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾನೆ. ಆದರೆ ಎಲ್ಲವಕ್ಕೂ ಒಂದು ಮಿತಿ ಇದೆ, ನಾಲಿಗೆಗೆ ಮಾತ್ರ ಕೊಟ್ಟಿಲ್ಲ ನೋಡಿ. ಅದಕ್ಕೆ ಓಲ್ಡ್ ಏಜ್ ಅಲ್ಲೂ ಅದಕ್ಕೆ ಎಂಗೇಜ್ ಇನ್ ಈಟಿಂಗ್ ಅಷ್ಟೇ. ಅದಕ್ಕೆ ಎಷ್ಟೇ ಹಳೇದಾಗಿರ್ಲಿ ಅದಕ್ಕೆ ನೋಡಿ, ತಿಂದು ಮುಗಿಯುವಂತಿಲ್ವಾ, ಸಾಯೋ ಹಿಂದಿನ ದಿವಸನೂ ರವೆ ಉಂಡೆ ತಿನ್ಬೇಕು ಅಂತ ಅನ್ಸುತ್ತದೆ ಅವನಿಗೆ. ಆಗಲ್ಲ, ಆದ್ರೂ ಆ ಬಾಯಿ ರುಚಿ ಕೆಟ್ಟೋಗಲ್ಲ. ಅದಕ್ಕೆ ಹುಷಾರಾಗಿರು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಒಳಗಡೆ ಕಣ್ಣಿದೆಯಲ್ಲ, ನಮಗೆ ವಿವೇಕದ ಪ್ರತಿನಿಧಿಯಾಗಿ ಬ್ರಹ್ಮ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಅದನ್ನು ತೆರೆಯೋ ಕೆಲಸ ಮಾಡಬೇಕು. ನಾವು ಕಾಲೇಜಿಗೆ ಹೋಗೋದು, ಶಿಕ್ಷಣ ಪಡೆಯೋದು, ಇದಕ್ಕೆಲ್ಲ ಒಳಗಣ್ಣು ಕೆರೀಲಿಕ್ಕೆ. ಇನ್ನು ಹೊರಗಣ್ಣಿಗೆ ಇದಲ್ಲ, ಒಳಗಣ್ಣು ಕೆರೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತಿ ಅಂತ ಒಂದು ಸುಭಾಷಿತ. ಯಾರಿಗೆ ವಿವೇಕ ಚಕ್ಷು ಇಲ್ಲ, ಶಾಸ್ತ್ರ ಏನ್ ಮಾಡಿತ್ತು ಅವನಿಗೆ? ವಿವೇಕ ಚಕ್ಷು ಇಲ್ಲ, ಶಾಸ್ತ್ರ ಏನು ಮಾಡಲ್ಲ ಅವನಿಗೆ. ಕಣ್ಣೇ ಇಲ್ದಿದ್ದವನಿಗೆ ಕನ್ನಡಿ ಹಾಕ್ಬೇಕು ಹಾಗೆ ಹೇಳ್ತಾರೆ. ಹಾಗಾಗಿ ಭಗವಂತ ನಮ್ಗೆ ಕಣ್ಣು ಕಟ್ಟಿ ಬಿಟ್ಟಿದ್ದಾನಂತೆ. ಆಟ ಆಡಕ್ ಬನ್ನಿ ಅಂತ ಕರೀತಾ ಇದ್ದಾನಂತೆ, ಕಣ್ಣು ಮುಚ್ಚಾಲೆ ಆಟ. ನಮ್ಮ ಮನೆಯಲ್ಲಿ ಅಜ್ಜಿ ನನ್ಗೆ ಬರಕ್ ಪುರ್ಸೊತ್ತಿಲ್ಲ ಅಂದ್ರೆ ಹೋಗ ಅಂತ ಬಿಟ್ಬಿಡೋರು. ಆದ್ರೆ ಆ ಅಜ್ಜಿ ನಾನಲ್ಲ, ಭಗವಂತ ಪ್ರತಿಯೊಬ್ಬನನ್ನು ಆಡಿಸ್ತಾನೆ. ಆಟ ಬೇಡ ಅಂದ್ರೆ ಬಿಡಲ್ಲ. ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನು ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ. ಆ ವಿವೇಕ ಚಕ್ಷುವನ್ನ ತೆರೆಕೊಂಡು ನನ್ನನ್ನು ಹುಡುಕಿ ಅಂತ ಕಣ್ಣು ಕಟ್ಟಿ ಬಿಟ್ಟಿದ್ದಾನಂತೆ. ಆ ವಿವೇಕ ಚಕ್ಷುವನ್ನ ತೆರೆಯುವಂತ ಪ್ರಯತ್ನ ಮಾಡಿ ನಾವು ಯಾರನ್ನು ಹುಡುಕಬೇಕು? ಭಗವಂತನ ಹುಡುಕಬೇಕು. ಬನ್ನಿರಾಟವ ಬೇಡವೆಂಬರನು ಬಿಡೆ ನಾನು. ಆಟ ಬೇಡ, ನನಗೆ ಮನ್ಸಿಲ್ಲ ಅಂದ್ರೆ ಬಿಡಲ್ಲ ನಾನು, ಆಡ್ಲೇಬೇಕು. ಸಾಯೋವರೆಗೂ ಆಡ್ಬೇಕಲ್ವಾ. ಅಲ್ಲಿ ವ್ಯಾಮೋಹ ಎಲ್ಲಿ ಹೋಗುತ್ತೆ? ಒಬ್ಬ ಸಾಯ್ತಾ ಬಿದ್ದಿದ್ದಂತೆ, ಡೆತ್ ಬೆಡ್ ಮೇಲಿದ್ದ. ಡಾಕ್ಟರ್ನ ಕರೆಸಿದ್ರು. ಡಾಕ್ಟರ್ ಅವ್ನಿಗೆ ಕೇಳುವಂಗೆ ಹೇಳ್ಬಿಟ್ರು, ಇನ್ನೊಂದು 10 ನಿಮಿಷ ಬದುಕತ್ತೆ ಪ್ರಾಣಿ, ಅವನ ಕೊನೆ ಆಸೆ ಏನಿದೆ ಕೊಟ್ಬಿಡಿ ಅಂತ. ಅವ್ರು ಹೋದ್ಮೇಲೆ ಕೇಳ್ತಾನೆ ಮುದುಕ, ಆ ಡಾಕ್ಟರ್ ಏನಂದ ಅಂತ. ಏನಂದ? ನೀವು ಹೆಚ್ಚು ದಿವಸ ಬದುಕೋದಿಲ್ಲಂತೆ, ಹೆಚ್ಚು ನಿಮಿಷ ಬದುಕೋದಿಲ್ಲಂತೆ, ನಿಮ್ಗೆ ಯಾವ್ದು ಇಷ್ಟ ಹೇಳಿ ಅಂತ. ಮೊದಲು ಆ ಡಾಕ್ಟರ್ನ ಚೇಂಜ್ ಮಾಡು. ಇನ್ನೂ ಬದುಕಬೇಕು ಅಂತ ಆಸೆ. ಒಂದು ಸೀಮೆಎಣ್ಣೆ ದೀಪ ದೊಡ್ಡ ಕುರಿತಾ ಇತ್ತಂತೆ.
ಕಾಣ್ಲಿ ಅಂತ ಪಾಪ ಅವನಿಗೆ ಕಾಣಲ್ಲ ಅಂದ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಕುರಿತಾ ಇದೆಯಲ್ಲ, ಕಡಿಮೆ ಮಾಡು, ಎಣ್ಣೆ ಖಾಲಿ ಆಗುತ್ತೆ ಅಂತ. ಸಾಯೋ ಪರಿಸ್ಥಿತಿಯಲ್ಲೂ ಈ ವ್ಯಾಮೋಹ ಹೋಗಿರಲ್ಲ. ಅದರಿಂದ ಕೊನೆ ಕ್ಷಣದವರೆಗೂ ಕೂಡ ನಾವು ಆಡಲೇಬೇಕು. ಇದು ಆಟ, ಭಗವಂತ ಆಟ ಆಡಿಸೋದು. ಅಷ್ಟು ತಿಳ್ಕೊಂಡ್ಬಿಟ್ರೆ ಜೀವನ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಬನ್ನೀರಾಟವ ಬೇಡವೆಂಬರನು ಬಿಡೆ ನಾನು, ಆಟ ಬೇಡ ಅನ್ನೋರನ್ನ ಬಿಡಲ್ಲ ಎನ್ನುವಜ್ಜಿಯೋ ಬ್ರಹ್ಮ. ಹೀಗೆ ಹೇಳುವಂತ ಅಜ್ಜಿ ಆ ಬ್ರಹ್ಮ ಸೃಷ್ಟಿಕರ್ತ. ಎಲ್ಲರೂ ಆಡಲೇಬೇಕು, ಅವನ ಆಟದಲ್ಲಿ ಪಾಲ್ಗೊಳ್ಳಲೇಬೇಕು. ಜಗದೀಶನಾಡುವ ಜಗವೇ ನಾಟಕ ರಂಗ ಅಂತ ಹೇಳಿದ ಹಾಗೆ. ಗಗನ ತಲೆ ನವಿರಾಗೆ ಪೆರಿತಾರೆ ಹೂವಾಗೆ, ಜಗವೆಲ್ಲವ ಪುವಾಗೆ ಮಾಯ ಸತಿಯಾಗೆ. ನಗು ನಗುವ ಬೊಬ್ಬಿಡುವ ಜೀವತಾಂಡವ ರಸಿಕ ಭಗವಂತ ಶಿವರುದ್ರ. ನಗು ನಗುವ ಬೊಬ್ಬಿಡುವ ಜೀವತಾಂಡವ ರಸಿಕ ಭಗವಂತ ಶಿವರುದ್ರ. ಮಂಕುತಿಮ್ಮ ಭಗವಂತ ರುದ್ರ ತಾಂಡವ ನೃತ್ಯವನ್ನು ಮಾಡ್ತಾನಂತೆ. ಅವನಲ್ಲಿ ಶಿವತ್ವವೂ ಇದೆ, ರುದ್ರತ್ವವೂ ಇದೆ. ಕೆಲವು ಸಂದರ್ಭದಲ್ಲಿ ಅವನು ಶಿವ, ಮಂಗಳಮಯ, ಶಾಂತಿ ಸ್ವರೂಪ. ಇನ್ನು ಕೆಲವು ಸಲ ರುದ್ರ ಘನಘೋರ ರುದ್ರ ಅಂತ ಹೇಳ್ತಾರಲ್ಲ, ಹಾಗೆ ಎರಡೂ ರೂಪಗಳಲ್ಲಿ ಅವನು ಕಾಣ್ಬೋದಂತೆ. ಅದಕ್ಕೆ ಒಂದು ರೂಪಕ ಕೊಡ್ತಾರೆ. ಗಗನ ತಲೆ ನವಿರಾಗಿ, ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ. ಗಗನವೇ ಆ ಶಿವನ ತಲೆಯ ಕೂದಲುಗಳು. ಗಗನ ತಲೆ ನವಿರಾಗಿ, ನವಿರಾಗೆ ಪೆರೆತಾರೆ ಹೂವಾಗೆ. ನಕ್ಷತ್ರಗಳು, ಚಂದ್ರ ಎಲ್ಲ ಹೂವಂತ ಅವನಿಗೆ. ಇಡೀ ಬ್ರಹ್ಮಾಂಡವನ್ನ ಶಿವನ ಸ್ವರೂಪ ಅಂತ ಹೇಳ್ಕೊಂಡು ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದಾರೆ. ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ, ಜಗವೆಲ್ಲ ಒಪುವಾಗೆ. ಇಡೀ ಜಗತ್ತೇ ಅವನು ಶರೀರ. ಮಾಯೆ ಸತಿಯಾಗಿ, ಜೊತೆಗೆ ಹೆಂಡ್ತಿದ್ದಾಳೆ ಮಾಯೆ ಆಟಾಡ್ಸಕ್ಕೆ. ಆಮೇಲೆ ಮಾಯೆ ಸತಿಯಾಗೆ. ಆಮೇಲೆ ನಗು ನಗುವ ನಗು ನಗುವ ಬೊಬ್ಬಿಡುವ ಜೀವತಾಂಡವ ರಸಿಕ. ನಗ್ತಾ ನಗ್ತಾ ಇರ್ತಾನಂತೆ, ಆಮೇಲೆ ಬೊಬ್ಬೆ ಆಗ್ತಾನೂ ಇರ್ತಾನಂತೆ. ಜೀವತಾಂಡವ ರಸಿಕ, ಜೀವತಾಂಡವ ರಸಿಕ. ಜೀವವನ್ನ ಯಾವ ರೀತಿಯಾಗಿ ತಾಂಡವ ನೃತ್ಯದ ರೀತಿಯಲ್ಲಿ ಕುಣಿಸ್ತಾನಂತೆ. ಕೆಲವು ಸಲ ಅವನು ಕೆಲವು ರುದ್ರರೂಪಿಯಾಗಿರ್ತಾನೆ, ಕೆಲವು ಸಲ ಶಿವರೂಪಿಯಾಗಿರ್ತಾನೆ. ಜೀವತಾಂಡವ ರಸಿಕ ಭಗವಂತ ಶಿವ ರುದ್ರ ಮಂಕುತಿಮ್ಮ. ಆ ಭಗವಂತ ಶಿವನೂ ಆಗ್ತಾನೆ, ರುದ್ರನೂ ಆಗ್ತಾನೆ. ಎರಡೂ ರೂಪಗಳು ಅವನಲ್ಲಿ ಕಾಣಬಹುದು. ಪ್ರೇಮ ಘೋರಗಳೊಂದೇ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಎಲ್ಲಾ ರೂಪಗಳು ಅವನದ್ದೇ. ಕೆಲವು ಸಲ ನದಿ ಶರತ್ಕಾಲದಲ್ಲಿ ಹರಿಯುವಾಗ ಎಷ್ಟು ಖುಷಿಯಾಗಿರುತ್ತಲ್ವಾ, ಅದೇ ಮಳೆಗಾಲದಲ್ಲಿ ಭೋರ್ಗರಿತ ಹರಿತವರೆಗೆ ಭಯಂಕರ ಅಂತ. ಅದೇ ನದಿಯಪ್ಪ, ಅದೇ ಭಗವಂತನ ಸ್ವರೂಪ. ಅದರಿಂದ ಎರಡನ್ನೂ ಸಮಚಿತ್ತದಿಂದ ನಾವು ಸ್ವೀಕರಿಸಿದ್ರೆ ನಮ್ಮ ಬಾಳ್ ಹಸನ ಆಗತ್ತೆ. ಆದಿ ದಿವಸವು ಅದು ಆವುದು ಎಂದೆಂದಮ್ಮಿಹ ಜಗಕ್ಕೆ. ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ. ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ. ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ. ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ. ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಸೃಷ್ಟಿ ಮತ್ತೆ ಲಯ ಬಹಳ ಸರಳವಾಗಿ ಡಿ ಈ ಪದ್ಯದಲ್ಲಿ ಹೇಳ್ತಾರೆ. ಯಾವುದು ಸೃಷ್ಟಿ, ಯಾವುದು ಲಯ ಅಂತ. ಈ ಜಗತ್ತಿಗೆ ಯಾವಾಗಲೂ ಇರ್ತಿದೆಯಲ್ಲ, ಜಗತ್ತು ನಮ್ಮ ಜೊತೆಗೆ ಯಾವಾಗಲೂ ಇದೆ.
ಇದು ಯಾವಾಗ ಹುಟ್ಟು? ನಮ್ಗೆ ಸಾಮಾನ್ಯ ಪ್ರಶ್ನೆ ಬರುತ್ತೆ. ಆದಿ ದಿವಸಮದಾವುದು ಎಂದೆಂದು ಮಿಹ ಜಗಕ್ಕೆ, ಯಾವತ್ತೂ ಇರುವ ಜಗತ್ತಿಗೆ ಯಾವತ್ತು ಆದಿ ದಿವಸ? ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ. ಇದನ್ನು ಹೇಳಬೇಕಾ, ಇದನ್ನು ತಿಳಿಸ್ಬೇಕಾ? ಸೃಷ್ಟಿಲಯ ಕಥನ ಹೇಳಿ ಗೊತ್ತಾಗುತ್ತೆ. ಹೇಗೆ ಸೃಷ್ಟಿ ಆಗತ್ತೆ, ಹೇಗೆ ಲಯ ಆಗತ್ತೆ ಅಂತ ಕಥೆ ಹೇಳಿಬಿಟ್ರೆ ಸೃಷ್ಟಿ ಯಾವುದು, ಲಯ ಯಾವುದು, ಆದಿ ದಿವಸ ಯಾವುದು, ಅಂತ್ಯ ದಿವಸ ಯಾವುದು ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ. ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ. ಒಂದು ರೂಪಕ ತಗೊಂಡ್ಬರ್ತಾರೆ. ಒಂದು ಆಮೆ ಇದೆಯಲ್ಲ, ಅದೆಲ್ಲ ಏನ್ ಮಾಡುತ್ತೆ? ಪಾದ ತಲೆನೆಲ್ಲ ಹೊರಗಡೆ ಚಾಚಿಕೊಂಡಿರುತ್ತೆ, ಅದು ಸೃಷ್ಟಿ. ಆಮೇಲೆ ಇನ್ನೊಮ್ಮೆ ಏನಾರು ಆಗ್ಬಿಟ್ರೆ ಎಲ್ಲ ಒಳಗೆ ಎಳ್ಕೊಳ್ಳುತ್ತೆ, ಅದೇ ಲಯ. ಅಂದ್ರೆ ಯಾವತ್ತೂ ಭಗವಂತ ಇರ್ತಾನೆ, ಅವನು ಚಾಚಿಕೊಂಡಾಗ, ಪ್ರಪಂಚದ ರೂಪದಲ್ಲಿ ಚಾಚಿಕೊಂಡಾಗ ಸೃಷ್ಟಿ, ಒಳಗಡೆ ಸೆಳೆದುಕೊಂಡಾಗ ಲಯ. ಅವನಿಗೆ ಯಾವತ್ತೂ ಅವಸಾನ ಇಲ್ಲ, ಅವನು ಎಂದೆಂದೂ ಇರುವವನು. ಈಗ ಎಲ್ಲ ಸಮಸ್ಯೆಗಳು ಬಗೆಹರಿದ್ವಲ್ಲ, ಎಷ್ಟು ಸುಲಭವಾಗಿ ಹೇಳ್ತಾರೆ ಆಯ್ತಾ? ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಆಮೆ ಹೇಗೆ ಅದು ತನ್ನ ಅಂಗಾಂಗಗಳನ್ನೆಲ್ಲ ಒಳಗಡೆ ಎಳ್ಕೊಳ್ಳುತ್ತಲ್ಲ, ಬೇಕಾದಾಗ ಬಿಟ್ಕೊಳ್ಳುತ್ತಲ್ಲ, ಹಾಗೆ ಪ್ರಜ್ಞಾಶಕ್ತಿ ಇದ್ದವನು ಈ ಜೀವನದಲ್ಲಿ ಇಂದ್ರಿಯಗಳನ್ನ ಬೇಕಾದಾಗ ಹೊರಗೆ ಚಾಚಿ, ಬೇಡದಿದ್ದಾಗ ಒಳಗಡೆ ಎಳ್ಕೊಳ್ಳುವಂತ ಶಕ್ತಿ ಇರುತ್ತಲ್ಲ, ಅವನಿಗೆ ಸ್ಥಿತಪ್ರಜ್ಞಾ ಅಂತ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗ ಹೇಳ್ತಾರೆ. ಶ್ಯಾಮ ಸುಂದರನು ಅವನೇ, ಅವನೇ ಚಕ್ರಿ, ಅವನೇ ನರಹರಿಯಂತೆ, ಸೋಮಶಂಕರನೇ ಭೈರವ ರುದ್ರನಂತೆ, ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ, ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ. ಭಗವಂತನಿಗೆ ಸೌಮ್ಯ ರೂಪವೂ ಇದೆ, ಉಗ್ರ ರೂಪವೂ ಇದೆ. ಆದರೆ ಒಬ್ಬನೇ ಅವನು. ಶ್ಯಾಮ ಸುಂದರನು ಅವನೇ, ಚಕ್ರಿ ನರಹರಿಯಂತೆ, ಚಕ್ರಧಾರಿ. ಶಿಶುಪಾಲನನ್ನು ಸಂಹಾರ ಮಾಡಿದ ಚಕ್ರಧಾರಣೆ ಮಾಡಿ. ನರಹರಿ ಹಿರಣ್ಯಕಶಿಪುವನ್ನು ಮುಗಿಸಿದ. ಎಷ್ಟು ಘೋರವಾದ ರೂಪ ಅವನದ್ದು ಅವಾಗ. ಆದರೆ ಅವನೇ ಶ್ಯಾಮ ಸುಂದರ. ಎಷ್ಟು ಸುಂದರ, ಎಷ್ಟು ಶ್ಯಾಮ. ಶ್ಯಾಮ ಸುಂದರ ಶಾಂತಿ ಪ್ರದ, ಶಾಂತಿ ಸ್ವರೂಪ. ಉಗ್ರ ರೂಪನೂ ಅವನೇ ಆಗ್ತಾನೆ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಅವನೇ ರುದ್ರ. ಇನ್ನು ಶಿವನ್ ತಗೋತಾರೆ, ವಿಷ್ಣುವನ್ ತಗೊಂಡ್ಮೇಲೆ ಶಿವನ್ ತಗೋತಾರೆ. ಸೋಮಶಂಕರನೇ ಭೈರವ ರುದ್ರನಂತೆ. ಸೋಮಶಂಕರ ಅಂದ್ರೆ ಶಾಂತಿ ಸ್ವರೂಪ. ಅವನು ತಲೆಯಲ್ಲಿ ಸೋಮನನ್ನ ಧರಿಸಿದವ. ಶಂಕರ, ಶಂ ಕರೋತಿ ಇತಿ ಶಂಕರ, ಎಲ್ಲರಿಗೂ ಮಂಗಳವನ್ನ ಉಂಟು ಮಾಡುವನು, ಶಾಂತಿಯನ್ನ ನೀಡುವವನು. ಶಂ ಕರೋತಿ ಇತಿ ಶಂಕರ. ಶಮ ಶಂ ಅಂದ್ರೆ ಮಂಗಳ ಅಂತ ಅರ್ಥ. ಅವನೇ ಶಂಕರ ಇದ್ದವನು, ಶಿವ ಇದ್ದವನು ಭೈರವ ರುದ್ರನಾಗ್ತಾನಲ್ಲ. ಕೆಲವು ಸಂದರ್ಭದಲ್ಲಿ ರೌದ್ರಾವತಾರ ಅವನು ತಳಿತಾನಲ್ಲ. ಆದರೆ ಒಂದೇ ವ್ಯಕ್ತಿ, ಒಂದೇ ದೇವರು ಈ ರೀತಿ ರೂಪಗಳನ್ನೆಲ್ಲ ಪಡಿತಾನೆ. ಶ್ಯಾಮಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮಶಂಕರನೇ ಭೈರವ ರುದ್ರನಂತೆ. ಇನ್ನು ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ. ಹೈಮವತಿ ಅಂದ್ರೆ ಹಿಮವಂತನ ಮಗಳು ಪಾರ್ವತಿ. ಹಿಮವಂತನ ಮಗಳು ಬಹಳ ಸೌಮ್ಯ ಸ್ವರೂಪಿಣಿ ಅವಳು. ಹೈಮವತಿ ಶಿವೆ, ಶಿವನ ಹೆಂಡತಿ. ಅವಳೇ ಕಾಳಿಯಾಗ್ತಾಳೆ, ಚಂಡಿಕೆ ಆಗ್ತಾಳೆ.
ಉಗ್ರ ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ ಕಾಳಿ ಆಗಬೇಕು. ಸೌಮ್ಯ ರೂಪದಲ್ಲಿ ಬಂದರೆ ರಾಕ್ಷಸರು ಹೇಳಿದ್ದೆ ಕೇಳಲ್ಲ. ಅದರಿಂದ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆ್ಯಕ್ಟ್ ಮಾಡಬೇಕಾಗತ್ತೆ ಕೆಲವ್ರನ್ನ ದಾರಿ ತರಬೇಕಾದ್ರೆ. ಇಲ್ದಿದ್ರೆ ದಾರಿಗೆ ಬರೋದೇ ಇಲ್ಲ, ಸುಮ್ಮನೆ ನಾಟಕ ಮಾಡಬೇಕಾಗತ್ತೆ. ಆ ಕಾಳಿ ಚಂಡಿಕೆಯಾಗಿ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ಲು. ಏಕೆ ದಸರಾದಲ್ಲಿ ನಾವು ಸಾಮಾನ್ಯವಾಗಿ ಆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಆ ಮಹಾಕಾಳಿಯನ್ನ ಆರಾಧನೆ ಮಾಡ್ತೀವಿ. ಮೊದಲು ಆ ಕಾಳಿಯನ್ನ ಆರಾಧನೆ ಮಾಡಬೇಕಂತೆ. ಯಾಕೆ? ನಮ್ಮಲ್ಲಿರುವ ರಾಕ್ಷಸರನ್ನ ಸಂಹಾರ ಮಾಡಬೇಕಲ್ಲ. ಈಗೆಲ್ಲ ಹೊರಗಡೆ ರಾಕ್ಷಸರಿಲ್ಲ, ಒಳಗಡೆನೇ ಆವಾಸ ಭೂಮಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ರಾಕ್ಷಸ ಇದೆ, ರಾಕ್ಷಸಿ ಭಾವನೂ ಇದೆ, ದೈವತ್ವವೂ ಇದೆ. ನಾವು ಆ ಕಾಳಿಯಲ್ಲಿ ನೀನು ಘೋರ ರೂಪಿಣಿಯಾಗಿ ಅಮ್ಮ ನನ್ನ ಒಳಗಡೆ ಇರುವಂತಹ ಕಾಮ ಕ್ರೋಧಾದಿ ರಾಕ್ಷಸರನ್ನ ಸಂಹಾರ ಮಾಡಮ್ಮ, ಆಗ ನಾನು ಪ್ಯೂರ್ ಆಗ್ತೀನಿ, ಆಗ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀನಿ. ನಾ ಲಕ್ಷ್ಮಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಪ್ಯೂರ್ ಇರಬೇಕು. ಒಂಥರ ಕೆಟ್ಟ ಅಂಶ ಇಟ್ಕೊಂಡು ಲಕ್ಷ್ಮಿ ಆರಾಧನೆ ಮಾಡಿದ್ರೆ ಅವಳು ಕೆಟ್ಟದ್ದೇ ಮಾಡೋದು. ನಾನು ಪ್ಯೂರ್ ಆದ್ಮೇಲೆ ಲಕ್ಷ್ಮಿಯನ್ನು ಸಂಪಾದನೆ ಮಾಡಬೇಕು. ಆಮೇಲೆ ಆ ಲಕ್ಷ್ಮಿ ಸಂಪಾದನೆ ಮಾಡಿದ ಲಕ್ಷ್ಮಿಯನ್ನ ಹಾಗೆ ರಕ್ಷಣೆ ಮಾಡಿ ಇಡಬೇಕೋ ಸರಸ್ವತಿಯನ್ನು ಆರಾಧನೆ ಮಾಡಬೇಕು. ಅವಳು ಜಾಣೆ, ಬಹಳ ಜಾಣೆ. ಲಕ್ಷ್ಮಿಗೆ ಒಂಥರ ದಡ್ಡಿ ಅವಳು. ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಬಿಡ್ಬೇಕು ಗೊತ್ತಿಲ್ಲ. ಯಾರು ತಲೆ ಬುರುಡೆ ಹೊಡೆದ್ರು ನಾನು ನಿನ್ನವಳು ಬಂದ್ಬಿಡ್ತಾಳೆ ಅಲ್ವಾ. ಅವಳಿಗೊಂದು ನೀತಿ ನಿಯತ್ತೂ ಇಲ್ಲ. ಆದ್ರೆ ಸರಸ್ವತಿ ಹಾಗಲ್ಲ. ಲಕ್ಷ್ಮಿ ಸುಲಭದಲ್ಲಿ ಬಂದ್ಬಿಡ್ತಾಳೆ, ಅನಾಯಾಸವಾಗಿ ಬಂದ್ಬಿಡ್ತಾಳೆ. ಲಾಟ್ರಿ ಹೊಡೆದು ಬರುತ್ತೆ, ಏನು ಕೆಲಸ ಮಾಡ್ಬೇಡಲ್ವಾ. ಲಾಟ್ರಿ ಬಂತು, ಕೋಟಿ ಅಲ್ವಾ, ಅನಾಯಾಸವಾಗಿ ಒಲಿದು ಬಿಡ್ತಾಳೆ. ಆದರೆ ಸರಸ್ವತಿ ಅನಾಯಾಸವಾಗಿ ಒಲಿಯುವುದಿಲ್ಲ. ಮೊದಲು ಸರಸ್ವತಿಯನ್ನು ಒಲಿಸಿಕೊಂಡ ಮೇಲೆ ಆ ಲಕ್ಷ್ಮಿ ಬಂದ್ರೆ ಸರಸ್ವತಿ ಹೇಳ್ದಂಗೆ ಕೇಳ್ತಾಳೆ. ವಿವೇಕ ಇಲ್ಲ, ಅತ್ಯಂತ ಧನ ಸಂಪತ್ತು ಬಂತು, ಏನೆಲ್ಲ ಹೋಗುತ್ತೆ ನೋಡಿ. ಎಷ್ಟಾದ್ರೂ ಸಂಪತ್ತಿರಲಿ, ವಿವೇಕ ಇರಬೇಕಾಗತ್ತೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಒಂದು ಸುಭಾಷಿತ. ಬಾಣಭಟ್ಟ ಆ ತಾರಾಪೀಡನ ಮೂಲಕ ಚಂದ್ರಾಪೀಡನಿಗೆ, ಯುವರಾಜನಿಗೆ ಉಪದೇಶ ಮಾಡಿಸ್ತಾನೆ ಶುಕನಾಸನ ಮೂಲಕ, ಮಂತ್ರಿಯ ಮೂಲಕ. ಆವಾಗ ಹೇಳ್ತಾನೆ, ಆ ಮಂತ್ರಿ ಶುಕನಾಸ ಎಷ್ಟು ಜಾಣ ಇದ್ದ ಅಂದ್ರೆ ಯುವರಾಜನಿಗೆ ಉಪದೇಶ ಮಾಡುವಷ್ಟಿದ್ದ. ಹೇಳ್ತಾನೆ, ಯೌವನ, ಧನ ಸಂಪತ್ತು, ಪ್ರಭುತ್ವ, ಅವಿವೇಕತ, ಇಷ್ಟರಲ್ಲಿ ಯಾವುದು ಒಂದಿದ್ರೂ ಕೂಡ ಅವನು ನಾಶ ಆಗ್ತಾನೆ. ಈಗ ನಿನಗೆ 4 ಬಂದಿದೆ. ಯೌವನ ಬಂದಿದೆ, ಪ್ರಭುತ್ವ ಬರ್ತಾ ಇದೆ, ಆಮೇಲೆ ಅವಿವೇಕ ಇದ್ದು ಬಿಟ್ರಂತೂ ಸಾಧ್ಯನೇ ಇಲ್ಲ. ಅವಿವೇಕವನ್ನ ನಾವು ದೂರ ಮಾಡಿದರೆ ಮಾತ್ರ ಚೆನ್ನಾಗಿ ನೀನು ಆಳ್ತೀಯ. ಪ್ರಭುತ್ವಂ, ಯೌವನಂ, ಧನ ಸಂಪತ್ತು ಬೇಕಾದಷ್ಟಿರುತ್ತೆ. ಇವೆಲ್ಲ ಅಹಂಕಾರವನ್ನ ಕೊಡ್ತವೆ. ಅಹಂಕಾರ ಬರ್ದಿದ್ದ ಹಾಗೆ ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಾವು ವಿದ್ಯೆಯನ್ನ ಪಡ್ಕೊಂಡಿರ್ಬೇಕು. ಆ ಜ್ಞಾನ ಇದ್ಬಿಟ್ಟು ಅಂದ್ರೆ ಲಕ್ಷ್ಮಿ ಹೇಳಿದ ಹಾಗೆ ಕೇಳ್ತಾಳೆ. ಹಾಗಾಗಿ ಯದ್ವಾ ತದ್ವಾ ಅವಳನ್ನ ಆಟ ಆಡಕ್ಕೆ ಬಿಡಲ್ಲ ಸರಸ್ವತಿ. ಆದ್ರಿಂದ ಸರಸ್ವತಿ ಪುತ್ರರಿಗೆ ಲಕ್ಷ್ಮಿ ಯಾವಾಗ್ಲೂ ಸ್ವಲ್ಪ ಹೆದರ್ಕೊಂಡೇ ಬರೋದು. ಯಾವಾಗ್ಲೂ ಅಷ್ಟೇ, ಅವಳು ಸೇರ್ಕೊಳ್ಳಲ್ಲ. ಇವಳು ಅಂಕುಶ ಸಿಕ್ಕಾಕೊಂಡ್ಬಿಡ್ತೀನಲ್ಪ, ನಾನು ಎಲ್ಲೆಲ್ಲ ತಿರುಗ್ತಾ ಇರ್ತೀನಿ, ಹೂವಿಂದ ಹೂವಿಗೆ ಹಾರುವ ದುಂಬಿ ಆಗಿರ್ತೇನೆ ನಾನು, ಇವಳ ಹತ್ರ ಸಿಕ್ಕಾಕೋಬೇಕು ಅಂತ ಸಾಮಾನ್ಯವಾಗಿ ಸರಸ್ವತಿ ಪುತ್ರರು ಯಾವಾಗಲೂ ಬಡತನದಲ್ಲೇ ಇರ್ತಾರೆ, ಒಲಿಯುವುದೇ ಕಡಿಮೆ. ಆದರೆ ಬಡತನ ಅಲ್ಲ, ಮಹಾಶ್ರೀಮಂತಿಗೆ ಅಂದರೆ ಬದುಕ್ತಾರಲ್ವಾ, ಅದರಿಂದ ಅದಿದ್ರೇನೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಅಂತೇನಿಲ್ಲ. ಆದ್ರಿಂದ ಎರಡೂ ಕೂಡ ಪ್ರೇಮ ಘೋರಗಳೊಂದೇ. ಹೈಮವತಿ ಶಿವ ತಾನೆ, ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳು ಒಂದೇ. ಭಗವಂತನ ದೃಷ್ಟಿಯಿಂದ ಪ್ರೇಮವೂ ಒಂದೇ, ಘೋರವೂ ಒಂದೇ. ನಾನಾ ರೂಪದಲ್ಲಿ ಅವು ಬದಲಾವಣೆ ಆಗಿರುತ್ತವೆ ಕೆಲವು ಸಂದರ್ಭಕ್ಕನುಗುಣವಾಗಿ. ಹಿರಣ್ಯಕಶಿಪುವಿಗೆ ನರಸಿಂಹನಾದ, ಅದೇ ನರಸಿಂಹ ಸೌಮ್ಯ ರೂಪನಾಗಿ ಕಂಡ ಪ್ರಹ್ಲಾದನಿಗೆ. ಆದ್ರಿಂದ ಆ ಯಾರಿಗೆ ಯಾವ ರೀತಿ ತೋರಿಸ್ಕೊಳ್ಬೇಕು ಅಂತ ಭಗವಂತನಿಗೆ ಗೊತ್ತು, ಆ ರೀತಿಯನ್ನು ಆ ರೂಪವನ್ನು ಧರಿಸಿರ್ತಾನೆ. ಆದರೆ ಭಗವಂತ ಮಾತ್ರ ಒಬ್ಬನೇ, ಅವನಲ್ಲಿ ಯಾವ ರೀತಿಯ ಭೇದ ಭಾವಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮವೆಂಬುದೇನೋ ಕರ್ಮವೆಂಬುದೇನು, ಧರ್ಮವೆಂಬುದೇನು ಕರ್ಮವೆಂಬುದೇನು, ಬ್ರಹ್ಮಾಂಡ ಕಥೆಯೇನು ಜೀವಿತವಿದೇನು, ಬ್ರಹ್ಮವೆಲ್ಲಕ್ಕೂ ಮೂಲ
ನಮ್ಮೆಲ್ಲರ ಬದುಕು ಬ್ರಹ್ಮಮಯವಾಗಬೇಕು ಅಂತ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಒಂದು ಮಾತಿದೆ. ಆ ಭಗವಂತನಲ್ಲಿ ಸೇರಿಸ್ಕೊಂಡು ನಮ್ಮ ಬದುಕೆಲ್ಲ ಬ್ರಹ್ಮಮಯ ಆಗಬೇಕು ಅಂತ ಶಂಕರಾಚಾರ್ಯ ಚೆನ್ನಾಗಿ ಹೇಳ್ತಾರೆ. ಆ ಎಲ್ಲವನ್ನು ಈ ಇಹಲೋಕಕ್ಕೆ ಸಂಬಂಧಿಸಿದ ಎಲ್ಲವನ್ನು ಬಿಟ್ಟುಬಿಟ್ರೆ ಉಳಿಯೋದೇ ಭಗವಂತನ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂತ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣಂ ನ ಜಿಕ್ವಾ ನ ಚಕ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಸದಾ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಎಲ್ಲವನ್ನು ಬಿಟ್ಟಾಗ ಉಳಿಯೋದಿದೆಯಲ್ಲ ಅದು ಸಾಕ್ಷಾತ್ ಶಿವಸ್ವರೂಪ. ಹೀಗೆ ನಾವು ಬ್ರಹ್ಮಮಯವಾಗಿ ಬಿಡಬೇಕು. ಅದೇ ನಮ್ಮ ಜೀವನದ ಪರಮ ಗುರಿಯಾಗಬೇಕು. ನಾವೇ ದೇವರಾಗಬೇಕು. ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ. ಮೂರ್ತಿ ಎದುರುಗಡೆ ಕೂತ್ಕೊಂಡು ಹೇಳದವ್ರು, ನಾ ದೇವನಲ್ಲದೆ ಶಿವನ ಎದುರುಗಡೆ ಕೂತ್ಕೊಂಡು ಹೇಳಿ, ನಾ ದೇವನಲ್ಲದೆ ನೀ ದೇವನೇ. ನೀ ದೇವನಾದ್ರೆ ನನ್ನನೇಕೆ ಸಲಹೆ? ನೀನೇ ದೇವರಾಗಿದ್ರೆ ನನ್ನ ಯಾಕೆ ರಕ್ಷಣೆ ಮಾಡಲ್ಲ? ಆರೈದು ಒಂದು ಕುಡಿತೆ ಉದಕವನೆರವೆ. ಯಾರಿಗಾರು ಬಾಯಾರಿಕೆ ಆದ್ರೆ ನಾನು ಒಂದು ಲೋಟ ನೀರು ತಗೊಂಡು ಕೊಡ್ತೀನಿ. ಹಸಿದರೆ ಓಗರವನಿಕ್ಕುವೆ. ಹಸಿದಾಗ ಒಂದು ತುತ್ತನ್ನ ಹಾಕ್ತೀನಿ ನಾನು ಬೇರೆಯವರಿಗೆ, ನೀನೇನ್ ಮಾಡ್ತೀಯಾ? ಆದ್ರಿಂದ ನಾನೇ ದೇವರು, ನೀನಲ್ಲ ಅಂತ ಹೇಳ್ತಾರೆ. ನಾವೇ ದೇವರಾಗಬೇಕು, ದೇವತ್ವವನ್ನು ನಾವು ಪಡೀಬೇಕು, ಬ್ರಹ್ಮಮಯವಾಗಬೇಕು. ಧರ್ಮವೆಂಬುದದೇನು ಪ್ರಶ್ನೆ ಮಾಡ್ತಾರೆ. ಯಾವುದು ಧರ್ಮ? ಕರ್ಮ ಅಂದ್ರೆ ಏನದು? ಧರ್ಮವೆಂಬುದದೇನು? ಕರ್ಮವೆಂಬುದದೇನು? ಬ್ರಹ್ಮಾಂಡ ಕಥೆ ಏನು? ಜೀವಿತವಿದೇನು? ಬ್ರಹ್ಮಾಂಡದ ಕಥೆ ಏನದು? ಈ ಬದುಕು ಅಂದ್ರೆ ಏನು? ಆದರೆ ಉತ್ತರ ಕೊಡ್ತಾರೆ, ಬ್ರಹ್ಮವೆಲ್ಲಕ್ಕೂ ಮೂಲ, ಆ ಭಗವಂತನೇ ಎಲ್ಲದಕ್ಕೂ ಮೂಲ. ಮಾಯೆ ತತ್ಕೃತಿ ಜಾಲ. ಅವನ ಕೆಲಸ ಎಲ್ಲ ತಿಳಿಸಿಕೊಡೋದು ಮಾಯೆ ಅಂತೆ. ಮಾಯೆ ಇಲ್ಲ ಅಂದ್ರೆ ನಮ್ಗೆ ಬದುಕಿಲ್ಲ. ಒಂದು ರೀತಿ ವ್ಯಾಮೋಹ. ಸತ್ಯದಂತೆ ಕಾಣುವ ಸತ್ಯವಲ್ಲದ ಸ್ವರೂಪಕ್ಕೆ ಮಾಯೆ ಅಂತ ಕರೀತಾರೆ. ಮಾಯಾ ಜಾಲದಲ್ಲಿ ಸಿಕ್ಕಾಕೊಳ್ತೀವಿ. ಕೆಲವರು ತೀರಾ ಓವರ್ ಮಾಯ ಆಗಿರುತ್ತವೆ, ಆದರೆ ಕೆಲವು ಸ್ವಲ್ಪ ಲಿಮಿಟ್ ಅಲ್ಲಿ ಇರ್ತಾರೆ. ಮೋಹ ಯಾರಿಗೆ ಹೆಚ್ಚಾಗಿರುತ್ತೆ ಅದು ಮಾಯೆಯ ಕೆಲಸ. ಮಾಯೆಯ ಕೆಲಸದಲ್ಲಿ ಸಿಕ್ಸಾಕೊಂಡು ಆ ಮಾಯೆಯ ಆವರಣದಲ್ಲಿ ನಾವು ಭಗವಂತನನ್ನ ಗುರುತಿಸುವುದೇ ಇಲ್ಲ. ಹಾಗಾಗಿ ತತ್ಕೃತಿ ಜಾಲ, ಮಾಯ ತತ್ಕೃತಿ ಜಾಲ. ಬ್ರಹ್ಮವೇ ಜೀವನವೋ ಮಂಕುತಿಮ್ಮ. ಈ ಬ್ರಹ್ಮವೇ ಜೀವನ. ನಾವೆಲ್ಲ ಭಗವತ್ ಸ್ವರೂಪರಾಗುವುದೇ ಜೀವನದ ಪರಮ ಗುರಿ, ಪರಮಧ್ಯೇಯ. ಅದರಿಂದಾಗಿ ದೈವತ್ವವನ್ನು ನಾವು ಪಡೀಬೇಕು, ಅದರತ್ತನೇ ನಮ್ಮ ಗಮನ ಇರಬೇಕು ಅಂತ ಹೇಳ್ತಿದ್ದಾರೆ. ವಕ್ರ ಋತು ಮಿಶ್ರ ಜಗವದರ ಶೋಧನೆ ಧರ್ಮ ಪ್ರಾಕೃತ ಧ್ವನಿ ಮಿಶ್ರವು ಅದರ ಅಡುಗೆ ರಾಗ ವ್ಯಾಕೃತದಿಂ ಅವ್ಯಾಕೃತ ಆದಿಸತ್ವಕ್ಕೆ ನಿನ್ನ ಜಾಗೃತಿ ಪಮತಿ ಧರ್ಮ ಮಂಕುತಿಮ್ಮ. ಜಗತ್ತು ವಕ್ರ ಮತ್ತೆ ಸರಳತೆಯ ಮಿಶ್ರಣ. ಧರ್ಮ ಯಾವುದು ಅಂತ ನಮ್ಗೆಲ್ಲರಿಗೂ ಸೂಕ್ಷ್ಮವಾಗಿ, ಆ ಧರ್ಮ ಈ ಧರ್ಮ ಅಲ್ಲ, ನಿಜವಾದ ಧರ್ಮ ಏನು ಅಂತ ಇದರೊಳಗೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ವಕ್ರ ರುಜು ಮಿಶ್ರ ಜಗ ಅದರ ಶೋಧನೆ ಧರ್ಮ ಪ್ರಾಕೃತ ಧ್ವನಿ ಮಿಶ್ರ ಅದರಡುಗೆ ರಾಗ. ವಕ್ರ ರುಜು ಮಿಶ್ರ ಜಗ. ಈ ಜಗತ್ತು ವಕ್ರತೆ ಮತ್ತೆ ಸರಳತೆಯ ಮಿಶ್ರಣ. ನದಿ ವಕ್ರವಾಗಿ ಹರಿಯುತ್ತೆ, ಸೂರ್ಯನ ಕಿರಣ ನೇರವಾಗಿ ಬರುತ್ತೆ. ಕೆಲವು ಸಲ ನೋಡ್ತಾ ಹೋಗ್ಬಿಟ್ರೆ ಯಾವ್ದು ವಕ್ರವಾಗಿದೆ ಯಾವ್ದು ನೇರವಾಗಿದೆ ಎಲ್ಲ ಗೊತ್ತಾಗತ್ತೆ. ಅದು ಯಾಕೆ ನೇರ ಯಾಕೆ ವಕ್ರ ನಮ್ಗೆ ಆಗಲ್ಲ. ಅದು ಯಾಕೆ ವಕ್ರ ಇದೆ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ, ಯಾಕೆ ವಕ್ರ ಇದೆ ಅಂತ ಹಿಂದ್ಗಡೆ ಹೋಗಿ ಸಂಶೋಧನೆ ಮಾಡ್ಬೇಕಂತೆ. ಅದು ಧರ್ಮ ಅಂತ. ಅದನ್ನು ತಿಳ್ಕೊಂಡ್ಬಿಟ್ರೆ ಆಯ್ತಷ್ಟೇ. ನದಿ ವಕ್ರವಾಗಿ ಹರಿಯುತ್ತಪ್ಪ, ಯಾಕೆ ವಕ್ರವಾಗಿ ಹರಿಬೇಕು ಅಂದ್ರೆ ಅದೇನಾದ್ರು ನೇರವಾಗಿ ಹರ್ಕೊಂಡೋಗಿ ಸಮುದ್ರಕ್ಕೆ ಸೇರಿದ್ರೆ ಎಷ್ಟು ಜನರಿಗೆ ಉಪಕಾರ ಆಗ್ತಿತ್ತು. ಅದು ಅಂಕುಡಂಕು ನೋಡಿ, ಪ್ರಕೃತಿ ಸಹಜವಾಗಿ ಕೊಟ್ಬಿಡಿದೆ. ಈ ಕಡೆ ಹರಿಯುತ್ತೆ ಆ ಕಡೆ ಇರುತ್ತೆ, ಈಗ ಹೀಗೆ ಹೀಗೆ ಅಂಕುಡಂಕು. ಕಹಾ ಕಹಾ ಸೆ ಆತಿ ಹೋ ತುಮ್ ಅವ್ರು ಕಹಾ ತಕ ಜಾತಿ ಹೋ ತುಮ್ ಪತ್ತರ ಸೆ ಟಕ ರಾತಿ ಹೋ ತುಮ್ ಕ್ಯೋं इतना दुख पाती हो तुम हई पहाड़ी ही पिता तुम्हारा वही वाई जन्म तुम्हारा बेगना ही काम तुम्हारा चलने ही काम तुम्हारा ಅಂತ ಒಂದು ನದಿ ಪದ್ಯ ಇದೆ. तुमको सीधी चाल नभाती चलती जाती हो बलकाती चलने में भी मौज मनाती समय बिताती हंसती गाती तुम उपकार सदा करती हो दुनिया को सुख से भरती हो
ಹಿಮ್ಮತ್ ಹಾರ್ ನಹಿ ಸಕ್ತಿ ಹೋ ಅಪನಿ ಹಿ ದುನಿಮೆ ರಹತಿ ಹೋ. ಒಂದು ನದಿ ಅಂತ ಪದ್ಯ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಎಷ್ಟೊತ್ತೆ ತುಮಕೋ ಸೀದಿ ಚಾಲನೆ ಬಾತಿ, ಸೀದಾ ಹೋಗೋದು ನಿಂಗೆ ಇಷ್ಟ ಆಗೋದೇ ಇಲ್ಲ. ಚಲ್ತಿ ಜಾತಿ ಹೋಬಲ ಕಾತಿ, ಚಲನ ಮಾಡ್ತಾ ಮಾಡ್ತಾನೆ ಸ್ಟ್ರೆಂತ್ ತಗೊಳ್ತೀಯ ನೀನು. ಚಲನೆನೇ ಬಿ ಮೋದು ಮನಾತಿ, ಆ ನಡೆಯೋದ್ರಲ್ಲೇ ಸಂತೋಷವನ್ನು ಅನುಭವಿಸ್ತೀಯ ನೀನು. ಆಮೇಲೆ ಸಮಯ ಬಿತಾತಿ ಹಸತಿ ಗಾತಿ, ಎಷ್ಟು ಚೆನ್ನಾಗಿ ನಗತಾ ನಗತಾ ಹಾಡ್ತಾ ಹಾಡ್ತಾ ಸಮಯ ಕಳಿತೀಯಲ್ಲ, ನೀನೊಂದು ಆದರ್ಶ ನಮ್ಗೆ ಕಣಮ್ಮ ಅಂತ ನದಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ನೀನು ಯಾವಾಗಲೂ ಉಪಕಾರನೇ ಮಾಡ್ತಾ ಇರ್ತೀಯ ನೀನು. ತು ಉಪಕಾರ ಸದಾ ಕರ್ತಿ ಹೋ, ದುನಿಯಾ ಕೋ ಸುಖಸೆ ಬರ್ತಿ ಹೋ, ಈ ದುನಿಯಾವನ್ನ ಪ್ರಪಂಚವನ್ನ ಸುಖದಲ್ಲಿ ತುಂಬಿಸ್ತೀಯ. ಹಿಮ್ಮತ್ ಹಾರ್ ನಹಿ ಸಕ್ತಿ ಹೋ, ಯಾವತ್ತೂ ಹೆದರಲ್ಲ ನೀನು. ನಿನ್ನದೇ ಆದ ವಿಚಾರದಲ್ಲಿ ನೀನು ಇರ್ತೀಯ, ಯಾರಿಗೂ ಸಪ್ಪು ಹಾಕಲ್ಲ. ನದಿ ಹರಿತಾ ಇರುತ್ತಲ್ವಾ, ಅದು ಯಾಕೆ ವಕ್ರವಾಗಿ ಹರಿಯುತ್ತೆ ಅಂದ್ರೆ, ವಕ್ರವಾಗಿ ಹರಿದ್ರೆ ಎಲ್ಲ ಕಡೆ ಜನಜೀವನಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮರಗಳಿಗೆಲ್ಲ ನೀರನ್ನು ಉಣಿಸ್ಲಿಕ್ಕೆ ಸಾಧ್ಯ. ನೇರವಾಗಿ ಹೋದ್ರೆ ಆ ದಡದಲ್ಲಿದ್ದವ್ರು ಮಾತ್ರ ಬದುಕಬೇಕಷ್ಟೇ, ಬೇರೆಯವ್ರು ಬದುಕಕ್ಕೆ ಆಗಿಲ್ಲ. ತುಂಗ ನೋಡಿ ಎಲ್ಲೆಲ್ಲಿಂದ ಹರಿತಾ ಬರ್ತಿದ್ದಾಳೆ, ನಮ್ಮ ಸೇವೆಗಾಗಿ ಎಷ್ಟೆಲ್ಲ ಕಷ್ಟಪಡ್ತಾಳೆ. ಯಾವತ್ತಾರ ಅವಳ ಬಗ್ಗೆ ಯೋಚನೆ ಮಾಡ್ತೀವ ನಾವು? ಎಲ್ಲೆಲ್ಲೂ ಹೀಗೀಗೆ ಬರ್ತಾಳೆ, ಆ ಕಡೆ ಬರ್ತಾಳೆ, ಶೃಂಗೇರಿಯಿಂದ ಬರ್ತಾಳೆ, ಇಲ್ಲಿ ಬರ್ತಾಳೆ, ಅಲ್ಲಿ ಬರ್ತಾಳೆ, ಕೂಡ್ಲಿಲ್ ಹೋಗಿ ಎರಡೆರಡು ಸೇರ್ಕೊಳ್ತಾಳೆ. ಯಾಕೋಸ್ಕರ? ಜೀವ ಜಗತ್ತಿಗೋಸ್ಕರ. ಹಾಗೆ ವಕ್ರವಾಗಿದ್ದರಿಂದ ಹೆಚ್ಚು ಜನರಿಗೆ ಅನುಕೂಲ ಆಯಿತು. ಹೀಗೆ ಯೋಚನೆ ಮಾಡಿ ಸಂಶೋಧನೆ ಮಾಡುವುದೇ ಧರ್ಮ. ಈ ಸೂರ್ಯನ ಕಿರಣ ನೇರವಾಗಿ ಬೀಳ್ತಾ ಇದೆ, ಅದೆಲ್ಲಾದ್ರೂ ವಕ್ರವಾಗಿದ್ರೆ ಚಳಿ ಹೋಗ್ತಾನೆ ಇರಲಿಲ್ಲ ನಮ್ಗೆ. ನೇರವಾಗಿ ಬಿದ್ರೇನೆ ಬಿಸಿಲು ತಾಗೋದು. ಆದ್ರಿಂದ ಭಗವಂತನಿಗೆ ಗೊತ್ತು ಯಾವುದು ವಕ್ರವಾಗಿರಬೇಕು, ಯಾವುದು ನೇರವಾಗಿರಬೇಕು. ನಾವು ತಿಳ್ಕೋಬೇಕಷ್ಟೇ. ವಕ್ರ ಮಾಡಿ ತಳ್ಳೆ ಹಾಕೋದಲ್ಲ. ವಕ್ರ ರುಜು ಮಿಶ್ರ ಜಗ, ಅದರ ಶೋಧನೆ ಧರ್ಮ. ಧರ್ಮ ಅಂದ್ರೇನು? ನಾವು ಶೋಧನೆ ಮಾಡಬೇಕು, ಯಾಕೆ ವಕ್ರವಾಗಿದೆ, ಯಾಕೆ ನೇರವಾಗಿದೆ. ಆಮೇಲೆ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಪ್ರಾಕೃತಿ ಧ್ವನಿ ಮಿಶ್ರ, ಅದರಡುಗೆ ರಾಗ. ಪ್ರಾಕೃತ ಧ್ವನಿ ಅಂದ್ರೆ ಸಂಗೀತದ ಧ್ವನಿಗಳು, ಸಪ್ತ ಸ್ವರಗಳಿದಾವಲ್ಲ, ಸರಿಗಮ ಪದನಿ, ಅವು ಯಾವುದೂ ಮನುಷ್ಯನ ಕೊಡುಗೆ ಅಲ್ಲ. ಮನುಷ್ಯನ ಕೊಡುಗೆ ಅಲ್ಲ ಅದು. ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಪಡೆದ ಧ್ವನಿಗಳು. ಅಮರದಲ್ಲಿ ಬರುತ್ತೆ, ಷಡ್ಜಂ ಮಯೂರೋ ವದತಿ ಗಾವಸ್ತು ವೃಷಭಭಾಷಿಣ ಅಜಾವಿಕಂತು ಗಾಂಧಾರಂ ಕ್ರೌಂಚ ಕೊಣತಿ ಮಧ್ಯಮಂ ಪುಷ್ಪ ಸಾಧಾರಣೇ ಕಾಲೇ ಪಿಕಃ ಕೂಜತಿ ಪಂಚಮಂ ದೈವತಂ ಹಸತೆ ವಾಜಿ ನಿಷಾದಂ ಬೃಂಹತೆ ಗಜಃ ಅಂತ. ಆ ಎಲ್ಲ ನೋಡಿ, ಅಮರ ಕಲಿಸ್ತಿದ್ರು ಹಿಂದೆಲ್ಲ. ಇಡೀ ಅಮರ ಕಲ್ತರು ಅಂದ್ರೆ ಸಂಗೀತದ ಪ್ರಜ್ಞೆ ಹೇಗೆ ಬರುತ್ತೆ ಅಲ್ವಾ. ಸಾ ಶಬ್ದ ಬರೋದೆ, ಸಾ ಧ್ವನಿ ಬರೋದೆ ನವಿಲಿನಿಂದ. ಷಡ್ಜಂ ಮಯೂರೋ ವದತಿ, ಗಾವಸ್ತು ವೃಷಭ ಭಾಷಿಣ, ಗಾ ಬರೋದು ಎತ್ತಿಂದ ಬರುತ್ತಂತೆ. ಎತ್ತಿನ ಕೂಗಿನಿಂದ ಗಾ ತಗೊಂಡ್ರು ನಮ್ಮ ಹಿರಿಯರು. ನವಿಲಿನಿಂದ ಸಾ ತಗೊಂಡ್ರು. ಷಡ್ಜಂ ಮಯೂರೋ ವದತಿ ಗಾವಸ್ತು ವೃಷಭ ಭಾಷಿಣ ಅಜಾವಿಕಂತು ಗಾಂಧಾರಂ. ಗಾ ಇದೆಯಲ್ಲ, ಷಡ್ಜಂ ಮಯೂರೋ ವದತಿ ವೃಷಭ, ರೀ ಎಂಬುದು ಎತ್ತಿನಿಂದ ಬರುತ್ತೆ. ಗಾವಸ್ತು ವೃಷಭ ಭಾಷಿಣ ಅಜಾವಿಕಂತು ಗಾಂಧಾರಂ, ಆ ಮೇಕೆಯಿಂದ ಗಾ ಬರುತ್ತಂತೆ. ರೀ ಎಂಬುದು ವೃಷಭದಿಂದ ಬಂದಿರುತ್ತೆ. ಅಜಾವಿಕಂತು ಗಾಂಧಾರಂ ಕ್ರೌಂಚ ಕೊಣತಿ ಮಧ್ಯಮಂ, ಈ ಕ್ರೌಂಚ ಪಕ್ಷಿಯಿಂದ ಮಾ ಬರುತ್ತಂತೆ. ಪುಷ್ಪ ಸಾಧಾರಣೆ ಕಾಲೇ ಪಿಕಃ ಕೂಜತಿ ಪಂಚಮಂ, ವಸಂತ ಕಾಲ ಬಂದಾಗ ಆ ಸಂದರ್ಭದಲ್ಲಿ ಕೋಗಿಲೆ ಪಂಚಮ ಧ್ವನಿಯನ್ನು ಕೊಡುತ್ತೆ. ಪಾ ಬರೋದು ಆಗ, ಯಾವಾಗಲೂ ಕೂಗುದಲ್ಲ, ವಸಂತ ಕಾಲದಲ್ಲಿ ಕೂಗಿದಾಗ ಮಾತ್ರ ಪಾ ಬರುತ್ತಂತೆ. ಸರಿ ಗ ಮ ಪ ಆಯ್ತು. ದಾ ದೈವತಂ ಹಸತೆ ವಾಜಿ, ಕುದುರೆಯಿಂದ ಧಾ ಬಂದಿದೆಯಂತೆ. ನಿಷಾದಂ ಬೃಂಹತೆ ಗಜಃ, ನೀ ಎಂಬುದು ಆನೆಯಿಂದ ಬಂದಿದೆ, ಮನುಷ್ಯರಿಂದ ಯಾವುದೂ ಇಲ್ಲ. ಎಲ್ಲ ಒಂದೊಂದು ಒಂದೊಂದರ ಇಲ್ಲಿ. ಆದರೆ ಧರ್ಮ ಯಾವುದು ಅಂತ ದಿವಿಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಾಕೃತ ಧ್ವನಿ ಮಿಶ್ರ ಅದರಡುಗೆ ರಾಗ. ಆ ಎಲ್ಲ ಧ್ವನಿಗಳನ್ನು ಸೇರಿಸಿ ಒಂದು ರಾಗ ಉತ್ಪತ್ತಿ ಮಾಡಿ ಇಂಥವ್ರು ಹಾಡ್ತಾರಲ್ಲ, ಆಗ ಅಷ್ಟೂ ಸ್ವರಗಳಿದ್ದಾವೆ, ಒಂದೇ ಸೂತ್ರದಲ್ಲಿ ಬರುತ್ತೆ. ಆಗ ಅದು ಧರ್ಮ ಆಗುತ್ತೆ. ಇದರಿಂದಾಗಿ ಧರ್ಮ ಅಂದ್ರೆ ಹೇಗೆ ಅಂತ ತಿಳ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವ್ಯಾಕೃತದಿನ್ ಅವ್ಯಾಕೃತಾದಿ ತತ್ವಕ್ಕೆ ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ. ನಿನ್ನ ಭೇದ ಭಾವದಿಂದ ಭೇದ ಭಾವವನ್ನು ಅಳಿಸಿ ಅಭೇದ ಭಾವಕ್ಕೆ ಎಲ್ಲವೂ ಒಂದೇ ಎಂಬ ತಿಳುವಳಿಕೆಗೆ ಒಳಪಡಿಸುತ್ತಲ್ಲ, ಯಾವುದು ಒಳಪಡಿಸುತ್ತೋ ಅದೇ ಧರ್ಮ. ಇದಕ್ಕಿಂತ ಬೇರೆ ಆ ಧರ್ಮ ಇಲ್ಲ. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದರೆ. ಈ ಧರ್ಮ ಯಾರಿಗೆ ಬೇಡ? ಇಲ್ಲಿ ಭೇದ ಭಾವ ಇಲ್ಲೇ ಇಲ್ಲ, ಗೋಡೆ ಇರೋದೇ ಇಲ್ಲ. ಸಮಗ್ರ ಧರ್ಮ ಇದೆ. ಇದು ಧರ್ಮವಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ನಮ್ಮ ಧರ್ಮ ಅಂತ ಹೇಳ್ಕೊಂಡು ನಮ್ಮ ಮತಕ್ಕೆ ಗೋಡೆ ಹಾಕ್ಕೊಂಡು ಆ ಧರ್ಮದವ್ರು ಈ ಕಡೆ ನೋಡ್ಬೇಡಿ, ಈ ಕಡೆ ನೋಡಿದವ್ರು ಆ ಕಡೆ ನೋಡ್ಬೇಡಿ ಅಂತ ಕುತ್ಕೊಂಡಿದೀವಿ ನಾವು. ನಿಜವಾದ ಧರ್ಮ ಇದು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ.
ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವೊಳು ತೇಲುವುದು. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು. ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿಯುಸಿರುಗಳಂತೆ. ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿಯುಸಿರುಗಳಂತೆ. ಮಂಕುತಿಮ್ಮ ಒಂದೇ ರೂಪವಾದರೂ ಒಂದು ಸಂಸ್ಕಾರ ಕೊಟ್ಟರೆ ಬೇರೆ ಬೇರೆ ಆಗ್ಬಿಡ್ತಾವೆ. ನಮ್ಮ ಮನಸ್ಸು ಹಾಲಂತೆ, ಜಗತ್ತು ನೀರಂತೆ. ಮನಸ್ಸನ್ನು ಜಗತ್ತಿಗೆ ಹಾಕಿದ್ವಿ, ಎಲ್ಲ ಹಾಲಿದೆ ಅಂತ ಗೊತ್ತಾಗುತ್ತೆ. ಆದರೆ ಆ ಮನಸ್ಸೆಂಬ ಹಾಲಿಗೆ ಒಂದು ಸಂಸ್ಕರಣ ಕೊಟ್ಟರೆ, ಅದನ್ನು ಮೊಸರು ಮಾಡಿದರೆ ಹಾಲಿಗಿಂತ ಸ್ಥಿರತೆ ಬಂತದಕ್ಕೆ. ಆ ಮೊಸರನ್ನು ಕಡಿದ್ರೆ ಅದಕ್ಕಿಂತ ಹೆಚ್ಚು ಸ್ಥಿರತೆ ಬಂತು. ಮೊಸರನ್ನು ಕಡಿದ್ರೆ ಬೆಣ್ಣೆ ಆಯಿತೋ, ಯಾವ ನೀರಲ್ಲಿ ಸೇರಿ ಹಾಲಿನ ನಾಮಾವಶೇಷವೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾಗ ಅದೇ ಬೆಣ್ಣೆ ಮಾಡಿದಾಗ ನೀರೊಳಗೆ ಬಿಟ್ಟರೆ ಅದು ತೇಲ್ತಾ ಇರುತ್ತೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು. ಹೇಗೆ ಬಳಸಿದ್ದಾರೆ ನೋಡಿ. ಹಾಲಿನಲ್ಲಿ ಬೆಣ್ಣೆ ತೇಲುವ ಹಾಗೆ, ಕಡಲೊಳು ನೀರ್ಗಲ್ಲು ಮಂಜುಗೆಡ್ಡೆ ತೇಲುವ ಹಾಗೆ, ಅಮೇಯ ಸತ್ವದಲ್ಲಿ ಮೇಯ ಜಗ ಇದೆ. ಅಳಿಲಿಕ್ಕೆ ಆಗದೇ ಇರುವಂತಹ ಸತ್ವದ ಒಳಗಡೆ ಅಳಿಲಿಕ್ಕೆ ಆಗುವಂತಹ ಜಗತ್ತು ಕಾಣಿಸುತ್ತೆ. ಇದ್ರ ಹಿಂದೆ ಅಳಿಲಿಕ್ಕಾಗದ ಜಗತ್ತು ಎಷ್ಟೋ ಇದೆ. ನಮಗೆ ಕಾಣೋ ಜಗತ್ತು ಇಷ್ಟೇ, ಇಷ್ಟು ನಮ್ಗೆ ಕಾಣಿಸೋದು. ಅಳಿಲಿಕ್ಕಾಗದ ಜಗದ ಇದೆ. ಅಮೇಯ ಸತ್ವದಲ್ಲಿ ಮೇಯ ಜಗ. ಹಾಲಿನಲ್ಲಿ ಬೆಣ್ಣೆ ತೇಲುವ ಹಾಗೆ ಅಮೇಯ ಸತ್ವದಲ್ಲಿ ಮೇಯ ಜಗ. ಅಳಿಯಲು ಅಸಾಧ್ಯವಾದ ಜಗತ್ತಿನಲ್ಲಿ, ಸತ್ವದಲ್ಲಿ, ಆ ಭಗವಂತನ ಬ್ರಹ್ಮಾಂಡ ಸ್ವರೂಪದಲ್ಲಿ ಈ ಮೇಯ ಜಗ ಕಾಣಿಸ್ತಾ ಇದೆ, ತೇಲ್ತಾ ಇದೆ. ಆದರೆ ಮತ್ತೆ ಹೇಳ್ತಾರೆ, ಮೂಲ ದಶೆಯೊಳ ಒಂದು ಮಾಪನದ ಬಗೆಗೆರಡು. ಇದು ಭಗವಂತ ಮೂಲ ದಶೆಯಲ್ಲಿ ಒಬ್ಬನೇ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಆದರೆ ನಮಗೆ ಅಳಿಲಿಕ್ಕೆ ಹೋದಾಗ ಎರಡು ರೂಪ ಕಾಣಿಸ್ತಾನೆ. ಮೂಲ ದಶೆಯೊಳೊಂದು ಮಾಪನದ ಬಗೆಗೆರಡು. ಹೇಗೆ ಅಂದ್ರೆ ಮತ್ತೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ವಿಷಯ ಹೇಳಿಬಿಟ್ಟು ಉದಾಹರಣೆ ಕೊಟ್ಟು ಕೊಟ್ಟು ಸ್ಟ್ರಾಂಗ್ ಆಗಿ ಮನದಟ್ಟಾಗ್ಬಿಡ್ಬೇಕು ನಮಗೆ. ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಅಂದ್ರೆ ಹಾಲು ಬೆಣ್ಣೆ ಒಂದೇ, ಕಡಲು ನೀರ್ಗಲ್ಲು ಒಂದೇ, ಮೇಯ ಅಮೇಯ ಒಂದೇ, ಜಗತ್ತು ಒಂದೇ, ಆ ಬ್ರಹ್ಮನು ಒಂದೇ. ಗಾಳಿ ಉಸಿರುಗಳಂತೆ. ಗಾಳಿ ಇದೆಯಲ್ಲ, ಗಾಳಿ ಅದು ಒಂದೇ. ಆದರೆ ಒಳಗಡೆ ತಗೊಳ್ಳುವಾಗ ಉಚ್ಛ್ವಾಸ, ಹೊರಗಡೆ ಬಿಡುವಾಗ ನಿಶ್ವಾಸ. ಅದು ಗಾಳಿ ಒಂದೇ ಅಲ್ವಾ? ಭಗವಂತ ಆ ರೀತಿ ಒಬ್ಬನೇ, ನಾನಾ ರೀತಿಯಲ್ಲಿ ಕಾಣ್ತಾನೆ ಅಷ್ಟೇ. ಮೂಲ ಸ್ವರೂಪದಲ್ಲಿ ಅವನೊಬ್ಬನೇ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಜ್ಞಾತವಾದುದಂ ಅಭಾವನೆನೆ ಅಭಾವವೆನೆ ನಾಸ್ತಿಕನು. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಈ ಪದ್ಯದಲ್ಲಿ ನಾಸ್ತಿಕ ಅಂದ್ರೆ ಯಾರು, ಭಕ್ತ ಅಂದ್ರೆ ಯಾರು, ವಿಜ್ಞಾನಿ ಅಂದ್ರೆ ಯಾರು, ಮುನಿ ಅಂದ್ರೆ ಯಾರು ಅಂತ ವಿಶ್ಲೇಷಣೆ ಅಷ್ಟೆ. ಯಾರು ನಾಸ್ತಿಕರು? ಭಗವಂತ ಇಲ್ಲ ಇಲ್ಲ ಅಂತ ಹೇಳ್ಕೊಂಡಿರ್ತಾನಲ್ಲ. ಅಜ್ಞಾತವಾದುದನು ಅಭಾವವೇನೇ ನಾಸ್ತಿಕನು. ಇವ್ರ ವಿಶ್ಲೇಷಣೆ ಬೇರೆ.
ಇಲ್ಲ ಇಲ್ಲ ಅಂತ ಹೇಳೋದಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ತನಗೆ ಗೊತ್ತಿಲ್ಲ ಅಂತ ಇಲ್ಲ ಅಂತ ಹೇಳ್ತಾನೆ. ಅಜ್ಞಾತವಾದುದನ್ನು ಅಭಾವವೇನೆ ನಾಸ್ತಿಕನು. ತನ್ನ ಮೂಗಿನ ನೇರಕ್ಕೆ ಇರಬೇಕು. ಈ ವಿಚಾರ ವ್ಯಾಧಿಗಳಿರ್ತಾರಲ್ಲ ಅದೇ ಕೆಲಸ ಮಾಡೋದು. ಅಜ್ಞಾತವಾದುದನ್ನು ಅಭಾವವೇನೆ ತನಗೆ ಗೊತ್ತಿಲ್ಲ ಅಂದರೆ ಅದು ಜಗತ್ತಲ್ಲೇ ಇಲ್ಲ ಅಂತ ಹೇಳಿದರೆ ಅಂಥವನು ನಾಸ್ತಿಕ. ನಾಸ್ತಿಕನ ಲಕ್ಷಣ ಇದು. ಇನ್ನು ಎರಡನೇ ಒಂದು ಭಕ್ತ. ಅವನು ತನಗೆ ಗೊತ್ತಿಲ್ಲ ಅಂಥೇಳಿ ಇಲ್ಲ ಅಂತ ಹೇಳಲ್ವಂತೆ. ಇದ್ರೆ ಲಾಸ್ ಅಲ್ವಾ? ನಾಸ್ತಿ ಚೇತ್ ನಾಸ್ತಿನೋ ಹಾನಿ, ಅಸ್ತಿ ಚೇತ್ ನಾಸ್ತಿಕೋ ಹತಃ ಅಂತ ಒಂದು ಮಾತಿದೆ. ಭಗವಂತ ಎಲ್ಲಾದರೂ ನಾವು ಇದ್ದಾನೆ ಅಂತ ನಂಬ್ಕೊಂಡು ಬಂದಿದ್ದೀವಪ್ಪ, ಅವನು ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾನೆ. ನಾಸ್ತಿ ಚೇತ್ ನಾಸ್ತಿನೋ ಹಾನಿ. ಅವನು ಭಗವಂತ ಒಂದು ವೇಳೆ ನಾನು ಇಲ್ದಿದ್ರು ಇದೆ ಅಂತ ತಿಳ್ಕೊಂಡು ಇದ್ದಾನೆ ಅಂತ ತಿಳ್ಕೊಂಡು ಬಂದಿದ್ದೀವಲ್ಲ, ಅಕಸ್ಮಾತ್ ಅವನು ಇಲ್ಲ ಅಂದ್ರೆ ನಮಗೇನು ಹಾನಿ ಇದೆ ತಿಳ್ಕೊಂಡು ಬಂದಿದ್ದೇವಪ್ಪ. ಅಕಸ್ಮಾತ್ ಭಗವಂತ ಇದ್ದಿದ್ರೆ ಅವನಿಗೆ ಅಷ್ಟರ ಲಾಸ್ ಅದು ಅಲ್ವಾ? ನಾಸ್ತಿ ಚೇತ್ ನಾಸ್ತಿನೋ ಹಾನಿ, ಅಸ್ತಿ ಚೇತ್ ನಾಸ್ತಿಕೋ ಹತಃ. ಭಗವಂತ ಇದ್ದು ಬಿಟ್ಟರೆ ಹೆವಿ ಲಾಸ್ ಆಗತ್ತೆ ಅವನಿಗೆ, ನಮ್ಗೇನು ಲಾಸ್ ಆಗಲ್ಲ. ಇಲ್ದಿದ್ರೆ ಇಲ್ಲ ಬಿಡಪ್ಪ ಅಂತ. ಇದ್ದಿದ್ರೆ ಅಯ್ಯೋ ಇಷ್ಟು ದಿವಸ ನಾನು ಇಲ್ಲ ಎಲ್ಲ ತಿಳ್ಕೊಂಡಲ್ಲ, ಈಗ ಪಡ್ಕೋಬೇಕಿತ್ತು ಅಂತ ಎಷ್ಟೆಲ್ಲ ಪಾಪ ಬೇಜಾರು ಮಾಡ್ಕೋತಾನೆ. ಹಾಗಾಗಿ ತನಗೆ ಗೊತ್ತಿಲ್ಲ ಅಂದ ತಕ್ಷಣ ಅದು ಜಗತ್ತಲ್ಲೇ ಇಲ್ಲ ಅಂತ ಹೇಳುವನು ನಾಸ್ತಿಕ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ನನಗೆ ಗೊತ್ತಿಲ್ಲ, ಅದು ಇದ್ದಿರ್ಲಿಕ್ಕೂ ಸಾಕು, ಏನಾದ್ರೂ ಆಗ್ಲಿ ಕೈ ಮುಗಿತೀನಪ್ಪ. ನಂಗೆ ಕಾಣಿಸ್ದೇ ಇರೋದು ಯಾರಿಗೂ ಕಾಣಿಸಿಲ್ಲ, ಅದರಿಂದ ಆ ಶಕ್ತಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಅದು ಗೊತ್ತಿಲ್ದಿದ್ರೂ ಕೂಡ ಅದಕ್ಕೊಂದು ಕೈ ಮುಗಿತೀನಿ ಅಂತ ಹೇಳ್ತಾನಲ್ಲ, ಅವನು ಭಕ್ತ ಅಂತೆ. ಇನ್ನು ವಿಜ್ಞಾನಿ, ಅವನು ಇದೆ ಅಂತ ಹೇಳುವುದಿಲ್ಲ ಅಂತ ಹೇಳುವುದಿಲ್ಲ, ಕೊನೆವರೆಗೂ ಅನ್ವೇಷಣೆ ಅನ್ವೇಷಣೆ ಅನ್ವೇಷಣೆ. ಜಿಜ್ಞಾಸ್ಯವೆಂದು ಪರೀಕ್ಷಿಸತೊಡಗೆ ಇದೆಯೋ ಇಲ್ವೋ ಇದೆಯೋ ಇಲ್ವೋ ಇದೆಯೋ ಇಲ್ವೋ ಅಂತ ನಿರಂತರ ಪರೀಕ್ಷೆ ಮಾಡ್ತಾನೆ ಇರೋದು. ಪರೀಕ್ಷೆ ಮಾಡ್ತಾ ಮಾಡ್ತಾ ಕೊಡಕಂತಾನ. ಕುವೆಂಪುರವರು ಒಂದು ಮಾತು ಹೇಳ್ತಾರೆ ಶತಮಾನದ ಸಂಧ್ಯಾ ಅಂತ ಕವಿತೆಯಲ್ಲಿ. ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನಾತ್ಮವ ತಾನರಿಯುವ ಸಾಧನೆಯೊಂದನೂ ಅಲ್ಲ. ಅನ್ವೇಷಣೆ 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 ಸುಖಿಸಲು ಪುರ್ಸೊತ್ತಿಲ್ಲ, ತಿಳಿದು 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 ಕೊನೆಗೇನೂ ಗೊತ್ತಿಲ್ಲ. ವಿಜ್ಞಾನಿಯ ಕಥೆ ಅಂತೆ, ಕುವೆಂಪುರವ್ರು ಬರೆದಿದ್ದು. ಅವನೇನ್ ಮಾಡ್ತಾನೆ, ನೊಣ ಮೀಸೆ, ನೊಣಕ್ಕೆಷ್ಟು ಮೀಸೆ ಇದೆ, ಜೀವನ ಪೂರ್ತಿ ಅದೇ ಆಗೋಯ್ತವನು. ಈ ನೊಣಕ್ಕೆಷ್ಟು ಇಂಚಿದೆ, ಇನ್ನೊಂದು ನೊಣ ತಗೊಂಡ, ಅದಕ್ಕೆ ಎಷ್ಟಿದೆ, ಇದಕ್ಕಿಷ್ಟು ವ್ಯತ್ಯಾಸ ಇದು ಬರ್ಕೊಂಡ. ಬರಿತಾ ಇರೋದು, ಕೊನೆಯವರೆಗೂ ಅದೇ ಪುಸ್ತಕ ಮಾಡ್ತಾ ಇರೋದೆ. ಅವನು ಮತ್ತೆ ಇದನ್ನೆಲ್ಲ ಮಾಡಿದ್ದು ಇನ್ನೊಂದು ಯಾವುದೋ ಮೀಸೆ ಉದ್ದಿಟ್ಬಿಟ್ರೆ ಹೋಯ್ತಿದೆ, ಎಲ್ಲ ರೆಕಾರ್ಡ್ ತೆಗೆದು ಬಿದ್ದೋಯ್ತು. ನೊಣ ಮೀಸೆ ಹುಳು ಹೆಜ್ಜೆ, ಒಂದು ಹುಳಕ್ಕೆ ಎಷ್ಟು ಹೆಜ್ಜೆ ಇದೆ, ಎಷ್ಟು ಆ ಭಗವಂತ ಕೊಟ್ಟಿದ್ದಾನಪ್ಪ, 6 ಕಾಲಿಂದು 1000 ಕಾಲಿಂದ ಎಲ್ಲ ಕೊಟ್ಟಿದ್ದಾನೆ. ಇವ್ನು ಕಟ್ಕೊಂಡು ಏನಾಗಬೇಕದು ಇವನಿಗೆ ಹುಡುಕದಪ್ಪ, ಅದಕ್ಕೆ ಎಷ್ಟು ಕಾಲಿದೆ ಇಷ್ಟು ಕಾಲಿದೆ, ಇವನ್ ಜೀವನ ವೇಸ್ಟ್ ಆಗುತ್ತಲ್ವಾ? ನೊಣ ಮೀಸೆಯ ಹುಳು ಹೆಜ್ಜೆ ಎಣಿಸುವ ಬಿಜ್ಜೆಯ ಬಲ್ಲ, ಈ ವಿದ್ಯೆ ಗೊತ್ತವನಿಗೆ. ಆದರೆ ಎಂದೂ ಕೂಡ ತನ್ನ ಆತ್ಮವ ತಾನರಿಯುವ ಸಾಧನೆಯೊಂದನೂ ಅಲ್ಲ. ನನ್ನ ಆತ್ಮ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಯಾವತ್ತೂ ಸಾಧನೆ ಮಾಡಲ್ಲ. ಸಾಯೋಲ್ವರೆಗೂ ಅನ್ವೇಷಣೆ ಅನ್ವೇಷಣೆ ಅನ್ವೇಷಣೆ. ಸುಖಿಸಲು ಪುರ್ಸೊತ್ತಿಲ್ಲ, ಸುಖ ಪಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ಕೊನೆಗೆ ಹೋಗ್ಲಿ ಇನ್ನೇನಾದ್ರು ಮಾಡಿದ್ರೆ ಏನಾದ್ರು ಸಾಧನೆ ಮಾಡ್ದಂಗಾಗತ್ತಾ? ತಿಳಿದು 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 ಕೊನೆಗೇನೂ ಗೊತ್ತಿಲ್ಲ. ಇಷ್ಟು ಕತೆ ವಿಜ್ಞಾನಿ. ಜಿಜ್ಞಾಸ್ಯವೆಂದು ಪರೀಕ್ಷಿಸತೊಡಗೆ ವಿಜ್ಞಾನಿ. ಇದೆಯೋ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇರ್ತಾನಲ್ಲ, ಅವನು ವಿಜ್ಞಾನಿ. ಆದರೆ ಮುನಿ ಬರ್ತಾನಲ್ಲ ಲಾಸ್ಟಿಗೆ ಕೊನೆಯವನು, ಸ್ವಜ್ಞಪ್ತಿ ಶೋಧಿ. ಮುನಿ ಮಂಕುತಿಮ್ಮ ಹೇಗೆ ಬಳಸಿದಾರ ಪದನ, ಸ್ವಜ್ಞಪ್ತಿ ಶೋಧಿ. ತನ್ನ ಆತ್ಮಶಕ್ತಿಯಿಂದ ತನ್ನ ಜ್ಞಾನ ಶಕ್ತಿಯಿಂದ ಆ ಭಗವಂತನ ಶೋಧನೆ ಮಾಡಿ ಪಡ್ಕೊಳ್ತಾನಲ್ಲ, ಅಂಥವನು ಮುನಿ. ತಪಸ್ ಮಾಡಬೇಕಾಗತ್ತೆ. ಎಲ್ಲ ತಪಸ್ ಮಾಡಿದ್ರಲ್ಲ, ಭಗವಂತನ ದರ್ಶನ ಮಾಡ್ಕೊಂಡ್ರಲ್ಲ. ವಿಶ್ವಾಮಿತ್ರ ಅವನು ಜನ್ಮತಃ ಕ್ಷತ್ರಿಯ, ಆದರೆ ಬ್ರಹ್ಮರ್ಷಿ ಪದವಿಯನ್ನ ಪಡಿಬೇಕು. ವಸಿಷ್ಠರನ್ನ ನೋಡಿಕೊಂಡು ಒಂದು ಬ್ರಹ್ಮದಂಡ ಏನೆಲ್ಲ ಮಾಡಿಸುತ್ತೆ, ಸಾವಿರಾರು ಸೈನ್ಯವನ್ನ ನುಚ್ಚು ನೂರು ಮಾಡಿಬಿಡ್ತು ಒಂದು ವಸಿಷ್ಠರ ಬ್ರಹ್ಮದಂಡ. ಅದರಿಂದ ಅವನಿಗೆ ಅನಿಸ್ತು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ ಅಂತ ಹೇಳ್ಕೊಂಡು ಅವನು ತಪಸ್ಸಿಗಿಳಿದು ಒಲಿಸ್ಕೊಂಡ. ಜೊತೆಗೆ ಗಾಯತ್ರಿ ಮಂತ್ರವನ್ನ ದ್ರಷ್ಟಾರಾಗಿದ್ದವನು ಕಂಡು ನಮಗೆ ಲೋಕಕ್ಕೆ ಕೊಟ್ಟವ. ಅಷ್ಟು ತಪಸ್ಸು ಮಾಡಿದ್ದಾನೆ. ತನ್ನ ಜ್ಞಾನಶಕ್ತಿಯಿಂದಲೇ ಆ ಭಗವಂತನ ಕಂಡುಕೊಳ್ಳುವ ಪ್ರವೃತ್ತಿ ಯಾರಿಗಿರುತ್ತೋ ಅವನು ಮುನಿಯಾಗ್ತಾನೆ. ಒಳಗಡೆನೆ ಭಗವಂತನ ಅನುಭವಿಸಬೇಕು. ಬೇರೆಯವರು ಹೇಳಿದ್ರೆ ಅದು ನಮಗೆ ಗೊತ್ತಾಗಲ್ಲ. ಭಗವಂತ ಹೀಗೆ ಇರ್ತಾನೆ, ಎಷ್ಟು ವರ್ಣನೆ ಮಾಡಿದರೂ ಕೂಡ ಅವನು ನಮಗೆ ಸಿಕ್ಕಲ್ಲ. ನಾವೇ ನಮ್ಮ ಅನುಭವದಿಂದ ಅವನನ್ನ ಕಂಡುಕೊಳ್ಳಬೇಕು. ಅಂಥವರಿಗೆ ಮುನಿ ಅಂತ ಕರೀತಾರೆ.
ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ, ಶಿಲೆಯಾಗಿ ನಿದ್ರಿಸುತ್ತಿದ್ದ ಅಹಲ್ಯೆ, ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ, ಚಲಿಸದು ಎನಿಸಿದ ಜಡವನು ಆವಗಾಣಿಯೋ ಸೋಕೆ ಬಲತೀ ವಿಚಲಿಪುದದು ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿ ಅಹಲ್ಯ ಪಾತ್ರವನ್ನು ತಗೊಂಡ್ಬರ್ತಾರೆ. ಅನೇಕ ಪಾತ್ರಗಳನ್ನು ಉಪಯೋಗಿಸ್ಕೊಂಡು ಆ ಪಾತ್ರಗಳು ನಮ್ಗೆ ಉಪದೇಶ ಏನು ಮಾಡ್ತವೆ ಅಂತ ಹೇಳ್ತಾರೆ. ಅಹಲ್ಯೆಗೆ ಒಂದೇ ಪದ್ಯ ಅವರು ರಚನೆ ಮಾಡಿದ್ದು, ಹನುಮಂತನಿಗೆ ಒಂದು ಪದ್ಯ ಕೊಟ್ಟಿದ್ದಾರೆ, ಭರತನಿಗೆ ಮಾತ್ರ 3-4 ಪದ್ಯಗಳಿದ್ದಾವೆ. ಹಾಗೆ ಅಹಲ್ಯೆಯ ವೃತ್ತಾಂತ, ಆ ಊರ್ವಶಿಗೆ ತನ್ನ ರೂಪದ ಮೇಲೆ ತುಂಬ ಅಹಂಕಾರ ಇತ್ತಂತೆ. ಆ ಭಗವಂತ ಆ ಅಹಂಕಾರ ಇಳಿಸೋದು ಹೇಗೆ ಅಂದರೆ ಜಾಣತನದಿಂದ ಇಳಿಸ್ತಾನೆ, ಅವಳಿಗೆ ಗೊತ್ತಾಗಬೇಕು. ಅದಕ್ಕೇನು ಮಾಡ್ದ, ಇಷ್ಟು ಅಹಂಕಾರ ಪಡ್ತೀಯಲ್ಲ, ಬ್ರಹ್ಮ ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ದ. ಎಲ್ಲೂ ಲೋಪ ಇರಕೂಡ್ದು, ಪೂರ್ಣ ಮಟ್ಟದ ಪೂರ್ಣ ಗೃಹಿಣಿಯವಳು, ಪೂರ್ಣ ಯುವತಿ, ಎಲ್ಲೂ ಲೋಪ ಇರಲ್ಲ. ಹಲ್ಯ ಅಂದರೆ ಕೊರತೆ ಅಂತ ಅರ್ಥ, ಕುರೂಪ ಅಂತ ಅರ್ಥ. ಅಹಲ್ಯ ಎಲ್ಲೂ ಕೊರತೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಹೆಸರಿಟ್ಟ. ಗೌತಮ ಮುನಿಗಳಿಗೆ ಚಿಕ್ಕ ಮಗು ಆಗಿದ್ದಾಗ ನೋಡ್ಕೊಳ್ಳಿದ್ದು ಕೊಟ್ಟಿದ್ದಂತೆ. ಆಮೇಲೆ ಅವಳಿಗೆ ಮೆಚುರಿಟಿ ಆದ ತಕ್ಷಣ ಬ್ರಹ್ಮ ಇನ್ ಬೇಡ ಇಟ್ಕೊ ನೀನು ಅಂತ ವಾಪಸ್ ಕೊಟ್ಬಿಟ್ಟ ಗೌತಮ ಮುನಿ. ಆ ಅಹಲ್ಯ ಸೃಷ್ಟಿ ಮಾಡಿ ಅಷ್ಟು ಚಂದ ಇದ್ಲು ಅವಳು. ಎಲ್ಲರೊಳಗೂ ಯಾರಿಗೂ ಎಲ್ಲೂ ಕೊರತೆ ಕಂಡಿಡಿಯಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಾದ್ರೆ ಈ ಜಗತ್ತಲ್ಲಿ ಕೊರತೆ ಅಷ್ಟು ಚಂದ ಇದ್ರು ಚೂರು ಕಣ್ಣು ವರ್ಚಲ್ವಾ, ಎಲ್ಲೋ ಒಂದಿರುತ್ತಲ್ವಾ. ಎಷ್ಟು ಚೆನ್ನಾಗಿದ್ರು ಸ್ವಲ್ಪ ಕುಂಟುತ್ತಾಳಲ್ವಾ, ಏನೋ ಒಂಥರ ಎಲ್ಲಿ ಕೊರತೆ ಹುಡುಕ್ತೀವಿ ನಾವು. ಆದರೆ ಅಹಲ್ಯಲ್ಲಿ ಕೊರತೆ ಹುಡುಕಕ್ಕೆ ಸಾಧ್ಯ ಇರಲಿಲ್ಲ. ಸರಿ, ಅಷ್ಟು ರೂಪವತಿ ಆದಮೇಲೆ ಕಾಂಪಿಟೇಷನ್ ಜಾಸ್ತಿ ಆಯ್ತಲ್ವಾ. ಆಗ ಏನು ಮಾಡೋದು, ಬ್ರಹ್ಮ ಏನು ಮಾಡ್ದ, ಒಂದು ಚಾಲೆಂಜ್ ಹಾಕಿಬಿಟ್ಟ, ಪಂಥಾಹ್ವಾನ. ಯಾರು ಭೂಮಿಯನ್ನ ಜಗತ್ತನ್ನು ಸುತ್ತಿ ಬರ್ತಾರೆ ಬೇಗ, ಅವರಿಗೆ ಅಹಲ್ಯೆಯನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿಬಿಟ್ಟ. ಇಂದ್ರ ತಕ್ಷಣ ಐರಾವತ ಹತ್ಕೊಂಡ್ಬಿಟ್ಟ. ಅವನ ಕಣ್ಣಿತ್ತು, ಚಂದದ್ದೆಲ್ಲ ಅವನಿಗೆ ಬೇಕು. ಅವನಿಗೆ ಅಷ್ಟೆಲ್ಲ ಇದ್ದಾರೆ, ಆದರೂ ಕೂಡ ಒಂದು ಕಣ್ಣಿತ್ತಲ್ಲ, ಪಡಿ ತಿಂತು ಹೋಗ್ಬಿಟ್ಟ. ಕೊನೆಗೆ ಬ್ರಹ್ಮನಿಗೆ ಗೌತಮ ಮಹರ್ಷಿಗಳ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇತ್ತು, ಹೇಳಿರಲಿಲ್ಲ ಅಷ್ಟೇ. ಗೌತಮ ಮುನಿಗಳು ಏನು ಮಾಡಿದ್ರು, ಸ್ವಲ್ಪ ವಯಸ್ಸಾಗಿತ್ತು. ಗೌತಮ ಮುನಿಗಳು ಏನು ಮಾಡಿದ್ರು, ಕಾಮಧೇನುವಲ್ಲೇ ಕಾಮಧೇನುವಿಗೆ ಒಂದು ಸುತ್ತ ಹಾಕಿ ಕೂತ್ಕೊಂಡ್ಬಿಟ್ರಂತೆ. ಬ್ರಹ್ಮ ಆಯ್ತಲ್ಲ, ಕಾಮಧೇನು ಅಂದ್ರೆ ಜಗತ್ತೇ ಅಲ್ವಾ, ಎಲ್ಲವನ್ನು ಒಳಗೊಂಡಿರೋದು ಕಾಮಧೇನು. ಇವ ಇಂದ್ರ ಎಲ್ಲ ಹರಿಬರಿಲಿ ತಲೆ ಕಟ್ಸ್ಕೊಂಡ್ಬಿಡ್ತಾನೆ ಪಾಪ. ಇನ್ನು ಬಂದೇ ಇಲ್ಲ ಅವನು, ಮದುವೆ ಆಗೋಯ್ತು. ಅವಳು ಬ್ರಹ್ಮ ಹೇಳಿದ ಮೇಲೆ ಗೌತಮ ಮುನಿಗಳು ಅಂತ ಆದ್ಮೇಲೆ ಅಷ್ಟು ಎಲ್ಲ ಅವರು ವ್ರತನಿಷ್ಠರಾದ್ಮೇಲೆ ವಯಸ್ಸು ಜಾಸ್ತಿ ಆದರೂ ಒಪ್ಪಿಕೊಂಡ್ಲು ಪಾಪ, ವಿಧಿ ಇಲ್ಲದೆ. ಎಲ್ಲೋ ಒಂದು ಕಡೆ ಕೊರತೆ ಇತ್ತೋ ಏನೋ. ಅದನ್ನ ಈ ಇಂದ್ರ ಏನ್ ಮಾಡ್ದ, ಒಮ್ಮೆ ಗೌತಮ ಮುನಿಗಳ ವೇಷ ಹಾಕೊಂಡು ಬಂದ. ಗೌತಮ ಮುನಿಗಳು ಬೇಗ ಅನ್ನಿಕ ಮಾಡಬೇಕು ಅಂತ ನದಿಗೆ ಹೋಗಿದ್ರಂತೆ. ಈ ಅಹಲ್ಯೆಗೂ ಕೂಡ ಗೊತ್ತಾಯ್ತು, ಸ್ವಲ್ಪ ಗೊತ್ತಾಯ್ತು, ಆದರೂ ಸಹಕರಿಸಿದ್ಲು. ಇನ್ನು ಆ ಪರ್ಣಕುಟೀರಿಂದ ಹೊರಗಡೆ ಬರುವಾಗ ಈ ಗೌತಮ ಮುನಿ ಆಗಿರ್ತಕ್ಕಂಥ ಇಂದ್ರ, ನಿಜವಾದ ಗೌತಮ ಮುನಿ ಇಬ್ರು ಒಟ್ಟಾದ್ರು. ಗೌತಮ ಮುನಿಗಳಿಗೆ ಗೊತ್ತಾಯ್ತು. ಆಗ ಶಾಪ ಕೊಟ್ರು. ಶಾಪ ಕೊಟ್ಟಿದ್ದೇನು ಅಂದ್ರೆ ಬೇರೆ ಬೇರೆ ಶಾಪ. ಅಂದ್ರೆ ನೀನು ಸಹಸ್ರ ಯೋನಿತ್ವವನ್ನು ಪಡಿ ಅಂತ, ನಪುಂಸಕನಾಗು ಅಂತ, ಇಷ್ಟೆಲ್ಲ ಶಾಪ ಕೊಟ್ಟರು. ಅವನು ಬೊಬ್ಬೆ ಹಾಕಿದ, ಹೀಗಾಯ್ತು ಅಂತ. ಆದ್ರಿಂದ ನಿನಗೆ ಅದು ಮಾತ್ರ ಹಾಗೆ ಕಾಣಲಿ, ಬೇರೆಯವರಿಗೆ ಕಣ್ಣಿನ ಹಾಗೆ ಕಾಣಲಿ ಅಂತ ಶಾಪದಲ್ಲಿ ಸ್ವಲ್ಪ ವಿಮೋಚನೆ ಕೊಟ್ಟರು. ಅದಕ್ಕೆ ಸಹಸ್ರಾಕ್ಷ ಅಂತ ಹೆಸರು ಬಂದಿತ್ತು, 1000 ಕಣ್ಣುಳ್ಳವ. ಸಹಸ್ರಾಕ್ಷ ಅಂದ್ರೆ ಅವನೇ, ಲಜ್ಜೆಗೆಟ್ಟವ, ಸಹಸ್ರಾಕ್ಷ ಅಂತ. ಆಮೇಲೆ ಇವಳನ್ನು ಬಿಡ್ಲಿಲ್ಲ. ನಿನಗೆ ಯಾರೋ ಬೇರೆ ಅಂತ ಅನುಮಾನ ಬಂದರೂ ಸಹಕರಿಸಿದೆಯಲ್ವಾ,
ಆದ್ರಿಂದ ನೀನು ಕಲ್ಲಾಗಿ ಹೋಗು ಅಂತ ಶಾಪ ಹಾಕಿದ್ರು. ಅವಳು ಪಾಪ ಪಾದಕ್ಕೆ ನಮಸ್ಕಾರ ಮಾಡಿ ನನ್ಗೀಗಾದ್ರ ಕತೆ ಏನು ಅಂತ, ಇಲ್ಲ ರಾಮ ಬರುವಾಗ ರಾಮನ ಪಾದದ ಧೂಳಿ ನಿನಗೆ ತಾಕಿದ್ರೆ ಸಾಕು ಒರಿಜಿನಲ್ ರೂಪ ಬರುತ್ತೆ ನಿನಗೆ ಅಂತ ಶಾಪದಲ್ಲಿ ಸ್ವಲ್ಪ ವಿಮೋಚನೆ ಮಾಡಿ ಅನುಗ್ರಹ ಮಾಡಿದರು. ಈಗ ಅಯೋಧ್ಯೆಯಿಂದ ಬರಬೇಕಾದ್ರೆ ವಿಶ್ವಾಮಿತ್ರ ಮುನಿಗಳು ಎಲ್ಲ ಕತೆ ಹೇಳ್ಕೊಂಡು ಬರ್ತಿದ್ದಾರೆ. ಬರುವಾಗ ಇಲ್ಲಿ ಅವನಿಗಿದ್ದಕ್ಕಿದ್ದಾಗೆ ಇವನ ರಾಮನ ಪಾದದ ಧೂಳಿ ಗಾಳಿ ತಗೊಂಡು ಬಂದಾಗ ಆ ಕಲ್ಲು ಒಂದು ಹೆಣ್ಣಾಗಿ ಅಸ್ಪಷ್ಟವಾಗಿ ಹೆಣ್ಣಿನ ರೂಪ ತಾಳ್ತಂತೆ. ಅವನಿಗೆ ಆಶ್ಚರ್ಯ ಆಯಿತು. ಅಹಲ್ಯೆಯ ಪ್ರಶ್ನೆ ಅಂತ DVG ಬೇರೆ ಬರೆದಿದ್ದಾರೆ. ಆಗ ಈ ವಿಶ್ವಾಮಿತ್ರರು ವರ್ಣನೆ ಮಾಡ್ತಾರೆ, ಇವಳು ಗೌತಮನ ಇನಿಯಳ್ ಗಾಡಿಯೊಳ್ ಇವಳೆಣಲಿಲ್ಲೇನೆ ಮಾಡಿದ ರಜನು ಇವಳನ್ನೊಂದು ವಿಕೃತಿ ಆಶಯಂ ಅಂತ ಅವನು DVG ಅವರ ಪದ್ಯದಲ್ಲಿ ಬರುತ್ತೆ. ಅವನು ಬ್ರಹ್ಮ ಒಂದು ಸ್ವಲ್ಪವೂ ಅವಳ ಸೌಂದರ್ಯಕ್ಕೆ ಚ್ಯುತಿ ಬಾರದ ಹಾಗೆ ವಿಕಟಾಶಯದಿಂ ಇವಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ ಮೇಲೆ ಅದ್ಭುತ. ಅದನ್ನ ನೋಡಿಬಿಟ್ಟು ಅವನು ಇವಳು ಗೌತಮ ಸತಿ ಅಂತ ಗೊತ್ತಾಗತ್ತೆ. ಆಗ ಗೌತಮ ಸತಿ ಅವಳು ಬಂದು ಅಹಲ್ಯೆ ಬಂದು ಪಾಪ ರಾಮನಿಗೆ ಶರಣಾಗತಿ ಆಗಿಬಿಡ್ತಾಳೆ. ಅವಳು ಹೇಳ್ತಾಳೆ, ಆ ಪ್ರಶ್ನೆ ಇನ್ನೊಂದ್ಸಲ ಯಾವಾಗಲೂ ನೋಡೋಣಂತೆ, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಾನೆ, ಅವಳು ಕಾಯ್ತಾ ಇದ್ದೆ ನಾನು ಅಂತ ಹೇಳ್ತಾಳೆ. ತಂದೆ ಬಂದೆಯ ಪತಿ ಬಂದು ಬಂದೆಯ ಕೃಪಯಂಗಿಂದು ತಂದಿಹಯ ಕೌಸಲೆಯ ಕಂದ ಸಂದದರಿತವ ಹರಿಸೆ ಬೆಂದ ಹರಣವ ತರಿಸೆ ಬಂದಿಹಯ ಪುಣ್ಯನಿಧಿ ಕರುಣೆಯಿಂದ ಕಾದು ಸಾಚಿರ ಯುಗವ ಕಾದೆದೆವ ಬೇವಸವ ಸಹಿಸಿದನು ನಿನ್ನ ಕಾಣ್ಬಾಸೆಯಿಂದ ನೋಡುದರೆ ಎನ್ನಿರವ ನೀಡಿಂದು ಕನಿಕರವ ಕಡೆ ಹಾಯಿಸೆನ್ನನಿ ಕಲುಷದಿಂದ ಒಂದಿಪೆನೆ ನಿನ್ನಡಿಯ ಸೋಂಕಲ್ಕೆ ಶುಚಿತ ಇಲ್ಲ ಸಂದರ್ಶಿಪೆನೆ ಎನ್ನ ಕಂಗಳು ಕಾಂತಿ ಇಲ್ಲ ದುಂದುಗವ ಬಣ್ಣಿಪೆನೆ ಮನಸ್ಸಲ್ಲಿ ಧೈರ್ಯವಿಲ್ಲ ಮುಂದೆ ಗತಿಯೇ ನನಗೆ ಚರಣದಲ್ಲಿ ಶರಣದೋರೈ ಅಂತ ಶರಣದೋರೈ ಕೇಳ್ತಾಳೆ. ಸುಮಾರು 135 ಸಾಲುಗಳಲ್ಲಿ ಅಹಲ್ಯೆಯ ಪ್ರಶ್ನೆ ಅಂತ ಬರೆದಿದ್ದಾರೆ. ಅದ್ಭುತ. ಅಂದ್ರೆ ಅವಳು ಕೇಳ್ತಾಳೆ, ಅಲ್ಲಿ ಇಂದ್ರನಿಗೆ ಎಷ್ಟೆಲ್ಲ ಸವಲತ್ತಿದೆ, ಹವ್ಯಗಳನ್ನ ಕೊಟ್ಟು ನಾವು ದೇವತೆಗಳನ್ನ ತಣಿಸ್ತೇವೆ, ಆ ದೇವತೆಗಳಿಗೆ ಒಡೆಯ ಇಂದ್ರ, ರಂಬೆ ಊರೀಶ್ವರೆಲ್ಲ ಅಲ್ಲಿದ್ದಾರೆ ಅಂತ ಅವನಿಗೆ ನಂದನದಿ ರಂಬೋರ್ಷಿಯರ್ ಶೃಂಗಾರ ರಸ ಲಹರಿಯಲ್ಲಿ ವಿಹರಿಪ್ಪ ಯೋಗಶಾಲಿ ಮೂಜಗದಿ ರೂಪ ಸೌಂದರ್ಯಂ ಪೆಸರಂತು ಶಚಿಯ ಸೊಬಗನು ಭುಜಿಪ ಯೋಗಶಾಲಿ. ಇಷ್ಟೆಲ್ಲ ಇದ್ರು ಅಂತಪ್ಪ ನೀ ಮಾನುಷಿಯ ನರಸಿ ಬೇಡಿ ಬರಲ್ ಸ್ವಂತ ಉಪ್ಪಿದುದಯ್ಯ ಮೇರೆಯ ಮರೆತುದಯ್ಯ ಅಂತ ಹೇಳ್ತಾಳೆ. ಅಂತ ಇಂದ್ರನೇ ಈ ನನ್ನ ಮನುಷ್ಯ ರೂಪವನ್ನು ಅರಸಿಕೊಂಡು ಬರಬೇಕಾದ್ರೆ ನನಗೂ ಮನ್ಸೊಂದು ಸ್ವಲ್ಪ ಆಯ್ತಪ್ಪ, ಮೇರೆ ಮರ್ತು ಬಿಡ್ತಪ್ಪ, ಸ್ವಸ್ವರೂಪಾಭಿಮಾನದಿನೇ ನಾನು ಕೆಟ್ಟೆನೆಯ, ನನ್ ತಪ್ಪಲ್ಲ, ವಿಧಿ ಇಷ್ಟೆಲ್ಲ ರೂಪ ಯಾಕೆ ಕೊಡ್ಬೇಕಾಗಿತ್ತಪ್ಪ, ಅವಂದೇ ತಪ್ಪಲ್ವಾ, ನಂದೇನ್ ತಪ್ಪಿದೆ, ದೇವೇಂದ್ರನೇ ನನ್ನನ್ನು ಅರಸಿಕೊಂಡು ಬಂದಾಗ ಆ ಚಾನ್ಸ್ ಬಿಡಕ್ಕಾಗತ್ತಾ ಅಂತ ಹೇಳ್ತಾಳೆ. ಆದ್ರಿಂದ ಸ್ವಸ್ವರೂಪಾಭಿಮಾನದಿನೇ ನಾನು ಕೆಟ್ಟಿನಯ್ಯ, ನೈಜ ವಿಕೃತೆಯನ್ನು ಅರಿತು ನೀನು ಕಾವುದಯ್ಯ, ನಿಜವಾದ ವಿಕಾರ ನೀನು ಅರ್ಥ ಮಾಡ್ಕೊಂಡು ನನ್ನ ಕಾಪಾಡಬೇಕು, ನೀನು ನಂದು ಪೂರ್ತಿ ತಪ್ಪು ಅಂತ ಹೇಳಂಗಿಲ್ಲ. ನೀನು ವಿಧಿ ಮಾಡಿದ ಕೈವಾಡ, ಇಂಥ ಕಣ್ಮನಸ್ಸುಗಳನ್ನು ಯಾಕೆ ಕೊಟ್ಟ, ರೂಪಕಾಂತಿಗಳನ್ನು ಯಾಕೆ ಕೊಟ್ಟ, ಯಾಕೆ ಕೊಡಬೇಕಾಗಿತ್ತು, ಅದರಿಂದಲೇ ಆಗಿದ್ದಲ್ಲ ಇದು ಅನಾಹುತ, ಅದನ್ನೇ ನನ್ನ ತಪ್ಪಲ್ಲ, ಯೋಚನೆ ಮಾಡು ನೀನು ಅಂತ ಹೇಳ್ತಾಳವಳು. ಹಾಗೆ ಶಿಲೆಯಾಗಿ ನಿದ್ರಿಸುತ್ತಿದ್ದಾಗೆ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ. ಶಿಲೆಯಾಗಿ ನಿದ್ರೆ ಯುಗ ಯುಗ ಕಾಲದಲ್ಲಿ ನಿದ್ರೆ ಮಾಡ್ತಾ ಇದ್ಲು. ರಾಮಪದದ ಸಂಸ್ಪರ್ಶ ಆದ ತಕ್ಷಣ ಎದ್ದು ನಿಂತ್ಲಂತೆ. ಅದನ್ನ ತಗೊಂಡು ಉದಾಹರಣೆ ಮತ್ತೊಂದು ನಮಗೆ ಸಮಜಾಯಿಸಿ ಕೊಡ್ತಾರೆ. ಚಲಿಸದೆನಿಸದ ಜಡವ ನಾವ ಗಾಳಿಯ ಸೊಕೆ. ಜಡ ಏನೂ ಚಲಿಸಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾವುದೋ ಗಾಳಿ ಸೋಕಿಸಿಬಿಟ್ರೆ ಅದು ಚಲಿಸದೇ ಇದ್ದಿದ್ದು ಚಲಿಸಕ್ಕೆ ಸಾಧ್ಯತೆ ಆಗಿರುತ್ತೆ. ನಾವು ಹೀಗೇಂತ ಹೇಳಕ್ಕಾಗಲ್ಲ. ನೀರು ಏನು ಶಕ್ತಿ ಇದೆ ಅಂತ ನಾವು ಅಂದ್ಕೊಂಡಿರ್ಬೋದು. ಮೊನ್ನೆ ಪ್ರವಾಹದಲ್ಲಿ ಆ ಉತ್ತರಾಖಂಡ ಆ ಕಡೆ ಎಲ್ಲ ಇಡೀ 4-5 ಮಹಡಿ ಇರುವ ಮನೆಯೇ ಫೌಂಡೇಶನ್ ಕಿತ್ತುಕೊಂಡು ತೊಳ್ಕೊಂಡು ಹೋಗ್ಲಿಲ್ವಾ, ಅದು ಚಲಿಸ್ತಾ ಇರಲಿಲ್ಲ. ಆದ್ರೆ ಈ ಬಲ ಯಾವುದೋ ಶಕ್ತಿಯಿಂದ ಅದು ಚಲಿಸಕ್ ಶುರುವಾಗ್ತಲ್ಲ. ಯಾವ ಕಾಲದಲ್ಲಿ ಏನಾಗತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಚಲಿಸದೆನಿಸದ ಜಡವ ನಾವ ಗಾಳಿಯೋ ಸೊಕೆ.
ಚಲಿಸದೇ ಇರುವಂತಹ ಜಡವನ್ನ ಯಾವುದೋ ಗಾಳಿ ತಾಗಿದಾಗ ಬಲ ತೀವಿ ಚಲಿಪುದು, ಬಲವನ್ನ ತುಂಬಿ ಅದು ಚಲಿಸುವಂತೆ ಮಾಡುತ್ತೆ. ಯಾವುದು ಇದಮಿತ್ತಂ ಅಂತ ತೀರ್ಮಾನ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನೋ, ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು, ಕ್ರಿಮಿಗೆ ಹಸಿವುಂಟೆನಿತು ಬೆದಕಾಟ ಮುಂಟು ಅಮಿತ ಸಂತತಿಯುಂಟು. ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ. ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಯಾವುದೂ ಹಿರಿದಲ್ಲ, ಯಾವುದೂ ಕಿರಿದಲ್ಲ ಅಂತ ಸ್ಪಷ್ಟಪಡ್ತಾರೆ ಹಿಮಗಿರಿಯ ಉದಾಹರಣೆ ತಗೊಂಡು. ಹಿಮಗಿರಿಯನ್ನು ನೋಡಿದವರಿಗೆ ಎಷ್ಟು ದೊಡ್ಡದಪ್ಪ ಅದು ಅಂತ ಅನ್ಸುತ್ತೆ. ಅದೇ ಕಾಲದಲ್ಲಿ ಆ ಕ್ರಿಮಿನೂ ಇರುತ್ತಲ್ಲ, ಇರುವೆಗಳು ಆ ಹಿಮಯುಗದ ಕಾಲದಲ್ಲಿ ಇರುವೆ ಅಂತ ಸಣ್ಣ ಸಣ್ಣ ಕೀಟಗಳು ಇದ್ವಲ್ವಾ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು, ಓ ಕ್ರಿಮಿ ಏನೂ ಅಲ್ಲ ಅಂತ ತಿಳ್ಕೊಳಕ್ಕಾಗತ್ತಾ? ಆ ಕಾಲದಿಂದ ಈ ಕಾಲದವರೆಗೂ ಅವು ಬದುಕೊಂಡು ಬಂದಿದ್ದಾವೆ. ಆಮೇಲೆ ಕ್ರಿಮಿಗೆ ಹಸಿವುಂಟಿನಿತು ಬೆದಕಾಟ ಉಂಟು. ಈ ಹಿಮಗಿರಿಗೆ ಹಸಿವಿಲ್ಲ, ಹುಡುಕಾಟ ಇಲ್ಲ. ಆದರೆ ಕ್ರಿಮಿ ಹುಡುಕಾಟ ಮಾಡ್ತಾ ಇರುತ್ತೆ, ಹಸಿವಾಗ್ತಾ ಇರುತ್ತೆ. ಆಮೇಲೆ ಕ್ರಿಮಿಗಳಿಗೆ ಅಮಿತ ಸಂತತಿ ಉಂಟು, ಅನೇಕ ಮಕ್ಕಳು ಮೊಮ್ಮಕ್ಕಳು ಆಗ್ತಾನೆ ಇದ್ದಾವೆ. ಆ ಹಿಮಯುಗ ಕಾಲದಲ್ಲಿಂದಲೂ ಬರ್ತಾ ಇದ್ದಾವೆ, ಅಲ್ಲಿ ವಿಚ್ಛಿನ್ನ ಆಗ್ಲೇ ಇಲ್ಲ ಅದಿನ್ನು. ಹಿಮಗಿರಿಗೆ ಸಂತತಿ ಇಲ್ಲ, ಇದ್ದಾಗೆ ಇರಬೇಕು ಅಲ್ಲಿದ್ದಂಗೆ. ಆಮೇಲೆ ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕೀದವುದೇ, ಹಿಮಾಲಯದ ಕಾಲದಲ್ಲಿಯೇ ಅಲ್ಲಿಂದನೂ ಬಂದು ನಡ್ಕೊಂಡು ಬರ್ತಾ ಇದೆಯಲ್ಲ ಕ್ರಿಮಿ ಪಂಕ್ತಿ, ಅದು ಯಾವತ್ತಾದ್ರೂ ಸಣ್ಣದಾಗ ಸಾಧ್ಯನಾ? ಗಾತ್ರದಲ್ಲಿ ಹಿಮಾಲಯ ದೊಡ್ಡದಿರ್ಬೋದು, ಆದರೆ ಗುಣದಲ್ಲಿ ಕ್ರಿಮಿಗಳಿದಾವಲ್ಲ ಅದ್ಭುತ ಅವು. ಅದಕ್ಕಿಲ್ಲದ ಹಿಮಾಲಯಕ್ಕೆ ಇಲ್ಲದ ಗುಣಗಳು ಕ್ರಿಮಿಗಳಿರ್ತವೆ. ಆದ್ರಿಂದ ಜಗತ್ತಲ್ಲಿ ಯಾವುದೂ ದೊಡ್ಡದಲ್ಲ, ಯಾವುದೂ ಸಣ್ಣದಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್. ಹಿಮಗಿರಿಯ ಒಳಗೆ ಅವಿತಿಹುದು ಚೈತನ್ಯದ ಅಗ್ನಿಕಣ, ಸ್ಥಿಮಿತದಿಂ ನಿಂತಿರ್ಪುದು ಅದು ಧರೆಯ ಹಿತಕ್ಕೆ, ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯವದು, ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯವದು, ನಮಗೊಂದು ವೇದ ನಿಧಿ, ನಮಗೊಂದು ವೇದ ನಿಧಿ ಮಂಕುತಿಮ್ಮ. ಹಾಗಂತ ಹಿಮಗರಿಯನ್ನ ಕಡೆಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಾಗೆ, ಹಿಮಗಿರಿ ನಮಗೆ ಪಾಠ ಮಾಡ್ತಾನೆ, ಹಿಮಾಲಯ ಪರ್ವತ. ಆ ಹಿಮಗಿರಿಯಲ್ಲಿ ಚೈತನ್ಯದ ಅಗ್ನಿಕಣ ಅಡಗಿದೆ ಅಂತ. ಚೇತನಾ ಸ್ವರೂಪವಾದ ಅಗ್ನಿಕಣ ಹಿಮಾಲಯದ ಒಳಗಡೆ ಇದೆ. ಚೈತನ್ಯದ ಅಗ್ನಿಕಣ ಹಿಮಗಿರಿಯೊಳ ಅಡಗಿಹುದು ಚೈತನ್ಯದ ಅಗ್ನಿಕಣ. ಅಸ್ಥಿಮಿತದಿ ನಿಂತಿಹುದು ಅದು ಧರೆಯ ಹಿತಕ್ಕೆ. ಆ ಅಗ್ನಿಕಣ ಶಕ್ತಿ ಒಂದು ಸ್ಥಿಮಿತವಾಗಿ ನಿಂತುಕೊಂಡಿದೆ. ಅದು ಯಾಕೆ ಅಂದರೆ ಧರೆಯ ಹಿತಕ್ಕೆ, ಭೂಮಿಯ ಹಿತಕ್ಕೋಸ್ಕರವಾಗಿ ಅದೊಂದು ಆ ಚೈತನ್ಯ ಕಣ ಒಂದು ಸ್ಥಿಮಿತವಾಗಿ ನಿಂತುಕೊಂಡಿದೆ. ಆ ಹಿಮಗಿರಿ ನೋಡಿದಾಗ ನಮ್ಗೇನೆಲ್ಲ ಪಾಠ ಸಿಗುತ್ತೆ? ಎಷ್ಟು ಶಾಂತವಾಗಿರುತ್ತಲ್ವಾ. ಶಮದ
ಸುಂದರದ ಸಾತ್ವಿಕದ ಗಾಂಭೀರ್ಯ ವಧು ನಮಗೊಂದು ವೇದ ನಿಧಿ ಮಂಕುತಿಮ್ಮ. ಎಂತ ಪಾಠ ಮಾಡುತ್ತೆ. ಶಮ ಹೇಗಿರ್ಬೇಕು, ಹಿಮಾಲಯದಂಗಿರ್ಬೇಕು. ಶಾಂತಿ, ಎಲ್ಲೂ ಅಲ್ಲೋಲ ಕಲ್ಲೋಲ ಇಲ್ಲ. ನಾವೆಲ್ಲ ಕೇದಾರಕ್ಕೆ ಹೋದಾಗ ತುಂಬ 16 ಕಿಲೋಮೀಟ್ರು ಹತ್ಕೊಂಡು ಹೋಗ್ಬೇಕು. ಎಂತೆಂಥವ್ರಿಗೂ ಕಾಲು ಸೋಲುತ್ತೆ. ಆಮೇಲೆ ಅಷ್ಟೆಲ್ಲ ಒದ್ದಾಡಿ ಒದ್ದಾಡಿ ಹೋದ್ವಿ. ಹೋದ್ಮೇಲೆ ಅಲ್ಲಿಯ ಸೌಂದರ್ಯ ಏನು ಮನಸ್ಸಿಗೆ ಹಿತ ಆಗುತ್ತೆ. ನಾನು ಮನಸ್ಸಿಗೆ ಕೇಳ್ಕೊಂಡೆ, ಭಗವಂತ ಇಲ್ಲಿಗೆ ಯಾಕೆ ಬಂದು ನಿಂತ್ಕೊಂಡಿದ್ಯಾ ನೀನು? ಅಲ್ಲೇ ಇರ್ಬೋದಿತ್ತಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬರಬೇಕಿತ್ತ ಇಲ್ಲಿ ಅಂತ ಒಂದು ಪ್ರಶ್ನೆ ಮಾಡಿಕೊಂಡೆ ಮನಸ್ಸಿಗೆ. ಆಗ ಅಲ್ಲಿಂದನೇ ಒಂದು ಮನಸ್ಸಲ್ಲೇ ಉತ್ತರ ಬಂತು. ನಾನು ಇಲ್ಲಿ ಇರ್ದಿದ್ರೆ ನೀನು ಇಲ್ಲಿಗೆ ಬರ್ತಿದ್ಯಾ, ಈ ಸೌಂದರ್ಯ ನಿನಗೆಲ್ಲ ಕಾಣಿಸ್ತಿತ್ತ ಅಂತ ಒಂದು ಉತ್ತರ. ಹಾಗಾಗಿ ಸಂಯಮ ಮೂರ್ತಿ ಅವನು ಹಿಮಾಲಯ. ಶಮದ ಮತ್ತೆ ಸೌಂದರ್ಯ, ಸೌಂದರ್ಯದ ಖಣಿ. ಶಮದ, ಸುಂದರದ, ಸಾತ್ವಿಕದ, ಸತ್ವಗುಣ ಎಲ್ಲ ಅವನಲ್ಲಿದೆ. ಸಾತ್ವಿಕದ ಗಾಂಭೀರ್ಯವದು, ಗಂಭೀರವಾದ ಗುಣವುಳ್ಳವನು ಹಿಮಾಲಯ. ಹಾಗಿದ್ದಿದ್ರಿಂದ ಆ ಹಿಮಾಲಯವೇ ನಮಗೆ ವೇದಗಳನ್ನ ತಂದು ಕೊಟ್ಟದ್ದು. ಅನೇಕ ಮುನಿಗಳು ಋಷಿಗಳು ಹಿಮಾಲಯದ ತಪ್ಪಲಲ್ಲೇ ಅವರು ತಪಸ್ಸು ಮಾಡಿ ವೇದಗಳನ್ನ ಕಂಡು ಹಿಡಿದು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ಹಿಮಾಲಯ ಅಂತ ಕಡೆಗಣಿಸುವ ಹಾಗಿಲ್ಲ. ನಮಗೆ ವೇದದ ಒಂದು ನಿಧಿ, ಜ್ಞಾನದ ನಿಧಿಯಾಗಿ ನಮ್ಮನ್ನು ಅನುದಿನವೂ ಕಾಪಾಡಿಕೊಂಡು ಬರುವಂಥದ್ದು ಹಿಮಾಲಯ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆ ಉಭಯ ಸಹಕಾರದಿಂದ, ವಿವಿಧ ಶಕ್ತಿ ರಸಂಗಳು ಏಕೀಭವಿಸೆ ಜೀವ, ಅವಿತರ್ಕ್ಯು ಸೂಕ್ಷ್ಮವದು ಮಂಕುತಿಮ್ಮ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆ ಉಭಯ ಸಹಕಾರದಿಂದ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ. ಕೇವಲ ರವಿ ಇದ್ದುಬಿಟ್ರೆ ಎಲ್ಲ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಕೇವಲ ಭೂಮಿ ಇದ್ದುಬಿಟ್ರೆ ಎಲ್ಲ ಆಗತ್ತೆ ಅಂತ ಹೇಳಕ್ಕಲ್ಲ. ಎಲ್ಲ ಪರಸ್ಪರ ಉಭಯ ಸಹಕಾರದಿಂದ ಜೀವನ ಪೋಷಣೆ ಆಗೋದು. ರವಿ ಇಲ್ಲದೆ ನಮ್ಗಿರಕ್ಕಾಗಲ್ಲ, ಭೂಮಿ ಇರಕ್ಕಾಗಲ್ಲ. ಭೂಮಿ ಇಲ್ಲದೆ ರವಿಗೆ ಅವಕಾಶ ಇಲ್ಲ. ಅದಕ್ಕೆ ಮತ್ತೊಂದು ಕಡೆ ಹೇಳ್ತಾರೆ, ಕಣ್ಣಿರದ ರವಿ ಏನು, ರವಿ ಇರದ ಕಣ್ಣೇನು, ಅನ್ಯೋನ್ಯ ಸಹಕೃತಿ ಇನುಭಯ ಸಾರ್ಥಕತೆ, ನಿನ್ನಾತ್ಮ ಜಗದಾತ್ಮ ಕಂತು ಸಂಬಂಧವವ ನಿಸ್ಪುಲಿಂಗಗಳು ಮಂಕುತಿಮ್ಮ. ಅದರಿಂದ ಎರಡು ಭುವನ ಪೋಷಣೆ ಆಗುವುದು ಹೇಗೆ? ರವಿಯಿಂದ. ರವಿ ಮಾತ್ರದಿಂದಲ್ಲ, ರವಿ ಮಾತ್ರ ಇದ್ರೆ ಆಗಲ್ಲ, ಭೂಮಿ ಮಾತ್ರ ಇದ್ರೂ ಆಗಲ್ಲ, ಎರಡೂ ಇದ್ರೇನೆ ಪೋಷಣೆ ಆಗುವಂಥದ್ದು. ಆದ್ರಿಂದ ವಿವಿಧ ಶಕ್ತಿ ರಸಂಗಳ ಏಕೀಭವಸೆ ಜೀವ ಅವಿತರ್ಕ ಸೂಕ್ಷ್ಮವದು. ನಾನಾ ರೀತಿಗಳ ರಸಗಳು ಏಕೀಭೂತವಾದರೆ ಆವಾಗ ಮಾತ್ರ ಜೀವನ. ಅದು ಊಹಿಸಲು ಅಸಾಧ್ಯದ ಸೂಕ್ಷ್ಮ ವಿಚಾರ, ಅವಿತರ್ಕ ಸೂಕ್ಷ್ಮವದು. ನಮ್ಗೆ ಊಹೆ ಮಾಡೋಕ್ಕಾಗಲ್ಲ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಕಾರ ಆಗುತ್ತೆ, ಯಾರು ಸಹಾಯ ಮಾಡ್ತಾರೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾವುದು ಸಹಕಾರಿ ಆಗುತ್ತೆ ನಮ್ಗೆ ತಿಳ್ಕೊಳಕ್ಕಾಗಲ್ಲ, ಊಹೆ ಮಾಡೋಕ್ಕಾಗಲ್ಲ. ಎರಡೂ ಬೇಕಾಗತ್ತೆ. ಈ ಜಗತ್ತಲ್ಲಿ ಏನೆಲ್ಲ ಇದೆಯಾ ಎಲ್ಲವೂ ಬೇಕು ನಮಗೆ. ಒಂದು ಲಾಭ ಏನು ಅಂದರೆ, ನಾನು ಒಬ್ಬನೇ ಏನಾದರೂ ಉಪನ್ಯಾಸ ಮಾಡ್ತಾ ಇದ್ರೆ ಒಂದು 10 ಪದ್ಯಗಳನ್ನು ಮಾಡೋಕ್ಕಾಗಲ್ಲ ನನಗೆ. ಇದೊಂದು ಲಾಭ ನಿಮಗೆ ಅಂದರೆ, ಅನೇಕ ಪದ್ಯಗಳು ಸುಳಿದಾಡುವುದು. ಅವರು ಅಂಕುಶ ಹಾಕಿ ತಗೊಂಬರ್ತಾರ. ನನಗೆ ಮನಸ್ಸಿಗೆ ಬಂದಾಗ ಮಾಡಿ ಹೇಳ್ಕೊಳ್ತಾ ಹೋಗ್ತೀನಿ, 1 ಗಂಟೆ ಆದ ತಕ್ಷಣ ಬಿಟ್ಬಿಡ್ತೀನಿ. ಆದರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಪದ್ಯಗಳು ಇವತ್ತು ಹರಿದಾಡಿದ್ವು. ನಿನ್ನೆನೂ ಹಾಗೆ. ಇಷ್ಟು ಪದ್ಯಗಳು ಪರಿಚಯ ಆದಾಗ ಆಗತ್ತೆ ಈ ವಾಚನ ವ್ಯಾಖ್ಯಾನದ ಲಾಭ. ನಾಳೆ ಕೊನೆಯ ದಿವಸ. ನಾಳೆನೂ 6 ಗಂಟೆಗೆ ಶುರು ಮಾಡಬೇಕು ಅಂತ ನಮ್ಮೆಲ್ಲರ ಹಂಬಲ. ಹಾಗಾಗಿ ಕೊನೆ ಪಕ್ಷ ಶುರು ಮಾಡುವಾಗ ಒಂದು 10-15 ಜನ ಇದ್ದರೆ ನಮಗೆ ಅಳಕ್ಕಾಗಲ್ಲ ಶುರು ಮಾಡೋಕ್ಕೆ. ಹಾಗಾಗಿ 2-3 ಜನ ಇವತ್ತು ನಾನೇ ಕರ್ಕೊಂಡು ಬಂದಿದ್ದೆ, ಶುರು ಮಾಡೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ. ದಯವಿಟ್ಟು 6 ಗಂಟೆಗೆ ಬನ್ನಿ. ಹೀಗೆ ಸಹಕರಿಸಿ. ವಂದನೆಗಳು.